आदौ ब्रह्म हरिर्मध्ये अन्त्यो देवः सदाशिवः मूर्तित्रयस्वरूपाय दत्तात्रेय नमोऽस्तु ते। कर्पूरकान्तिदेहाय ब्रह्ममूर्तिधराय च वेदशास्त्रपरिज्ञाय दत्तात्रेय नमोऽस्तु ते। दत्तदेव नमोऽस्तु ते। यो नमः हरिः ओम्। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ ಪುನಃ ಪುನಃ. ಪೂಜ್ಯರಾದ ಭಗವದ್ಬಂಧುಗಳೇ, ದತ್ತಾತ್ರೇಯ ಶ್ರೀ ಗುರುಚರಿತ್ರೆಯ ಇವತ್ತು ಕಟ್ಟಕಡೆಯ ಒಂದು ದಿವಸಕ್ಕೆ ನಾವು ಸಪ್ತಾಹದಲ್ಲಿ ಇವತ್ತು ಕೊನೆಯ ದಿನ. ಇವತ್ತು ಸಪ್ತಾಹದ ಕಾರ್ಯಕ್ರಮ ಇವತ್ತು ಮುಕ್ತಾಯಗೊಳ್ಳುತ್ತದೆ. ಇವತ್ತು ಶ್ರೀ ಗುರು ದತ್ತಾತ್ರೇಯರ ಆವಿರ್ಭಾವವಾಗಿರ್ತಕ್ಕಂಥ ದಿನ. ಅತ್ರಿ ಮಹರ್ಷಿಗಳು ಮತ್ತು ಅನಸೂಯ ದೇವಿಗೆ ಶ್ರೀ ಗುರು ದತ್ತಾತ್ರೇಯರು ದತ್ತ ಆತ್ರೇಯ ಅಂತ, ಆತ್ರೇಯನಿಗೆ ದತ್ತದ ರೂಪದಲ್ಲಿ ಸಿಕ್ಕಿರ್ತಕ್ಕಂಥ ಅವರು. ಹಾಗಾಗಿ ಈ ದತ್ತಾತ್ರೇಯರ ಒಂದು ಸ್ಮರಣೆ, ಈ ಸದ್ಗುರುಗಳ ಒಂದು ಭಜನೆ ಕಾರ್ಯಕ್ರಮಗಳು ಎಲ್ಲ ಕೂಡ ಇವಾಗ ಅಭಿಷೇಕ ಪೂಜೆ ಎಲ್ಲ ನಡೀತಾ ಇದೆ. ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಮಹದ್ಭಾಗ್ಯ. ಇಷ್ಟು ದಿವಸ ದತ್ತಾತ್ರೇಯರ ಕುರಿತಾಗಿ ಒಂದು ಮಾತನಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಇದು ಮಹದ್ಭಾಗ್ಯ ಅಂತಲೇ ನಾವು ಭಾವಿಸ್ತೀವಿ. ಯಾಕೆಂತಂದರೆ ಎಲ್ಲೋ ಇದ್ದ ಎಲೆ ಮರೆ ಕಾಯಂಗಿದ್ದೆ, ನಾನು ಯಾರಿಗೂ ಏನು ತೋರಿಸ್ಕೊಂಡಿರಲಿಲ್ಲ ಈ ಥರ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಕೃಷ್ಣಮೂರ್ತಿ ಸ್ವಾಮಿಯವರು ಪೂರ್ಣಾನಂದಜಿ ಮಹಾರಾಜರ ಒಂದು ಅನುಜ್ಞೆಯಂತೆ ನಾನು ಇಲ್ಲಿ ಬಂದು ಈ ದತ್ತಗುರುಗಳ ಚರಿತ್ರೆಯ ಕುರಿತಾಗಿ ನನಗೆ ತೋಚಿದಂತೆ ಒಂದೆರಡು ಮಾತುಗಳನ್ನು ನಾನು ಇಷ್ಟು ದಿವಸ ಮಾತಾಡಿದ್ದೀನಿ. ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ಎಲ್ಲ ವಿಚಾರಗಳನ್ನು ಕೂಡ ನಾವು ಇದರಲ್ಲಿ ಕವರ್ ಮಾಡೋದಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಗುರುಚರಿತ್ರೆ ಅಂತಕ್ಕಂಥದ್ದು ತುಂಬ ದೊಡ್ಡ ಒಂದು ಗ್ರಂಥ. ಅದು ನೋಡೋದಕ್ಕೆ ಪುಟ್ಟದಾಗಿ ಕಾಣಿಸಿದ್ರು ಕೂಡ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಕೀರ್ತಿ ಅಂತಕ್ಕಂಥದ್ದು, ಅದರ ವಿವರಣೆ ಅಂತಕ್ಕಂಥದ್ದು ಭಾಳ ದೊಡ್ಡದು. ಇದು ಮೇಲ್ನೋಟಕ್ಕೆ ಒಂಥರ ಕಾಣಿದ್ರೆ ಒಳನೋಟಕ್ಕೆ ಅದರ ಅಂತರಾರ್ಥಗಳೆಲ್ಲ ಬೇರೆ ಬೇರೆ ಇರುತ್ತೆ. ತಿಳ್ಕೊತಕ್ಕಂಥ ಎಷ್ಟೋ ವಿಚಾರಗಳಿದೆ, ಶಾಸ್ತ್ರ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳೆಲ್ಲ ಇದೆ, ನೀತಿ ಪಾಠಗಳೆಲ್ಲ ಇದೆ. ನಾವು ನಿತ್ಯ ಜೀವನದಲ್ಲಿ ಅನುಸರಿಸ್ತಕ್ಕಂಥ ಒಂದು ಎಷ್ಟೋ ಮಾರ್ಗದರ್ಶನದ ಒಂದು ನುಡಿಗಳಿವೆ. ಇವೆಲ್ಲ ಕೂಡ ನಾವು ತಿಳ್ಕೊಂಡು ಇದನ್ನು ಮಾಡಬೇಕಾಗಿದ್ದರೆ, ಅಂದರೆ ಅದನ್ನು ಅನುಸರಿಸಬೇಕಾಗಿದ್ದರೆ ನಮಗೆ ಅಪಾರವಾಗಿರ್ತಕ್ಕಂಥ ತಾಳ್ಮೆ ಅನ್ನೋದು ಬೇಕು. ಗುರುಗಳ ಒಂದು ಚರಣಾರವಿಂದಗಳಲ್ಲಿ ಭಕ್ತಿ ಅನ್ನೋದು ಬೇಕು. ಮತ್ತು ಈ ನಡೆಯನ್ನು ನಡೆಯೋದಕ್ಕೆ ಶ್ರದ್ಧೆ ಅಂತಕ್ಕಂಥದ್ದು ತುಂಬ ದೃಢವಾಗಿರಬೇಕು. ಹಾಗಾಗಿ ಸತ್ಸಂಕಲ್ಪ ಮಾಡಿ ಇವತ್ತು ಗುರುಗಳ ಪಾದಗಳ ಮೇಲೆ ಪ್ರಮಾಣ ಮಾಡಿ ಇವತ್ತಿಂದ ಕೂಡ ನಾವು ಭಕ್ತಿಯಿಂದ ನಡೆಯೋಣ. ಗುರುಸ್ಮರಣೆಯಿಂದ ನಾವು ಅದನ್ನು ಆಚರಣೆಗೆ ತಂದುಕೊಳ್ಳೋಣ. ಅವ್ರು ಹೇಳಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಅದರಂತೆ ನಡೆಯೋಣ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಮಾಡ್ಕೊತ ಗುರುಚರಿತ್ರೆಯನ್ನು ಈ ಕೊನೆಯ 4 ಅಧ್ಯಾಯಗಳು ಉಳ್ಕೊಂಡಿದೆ. ಅಧ್ಯಾಯ 49, 50, 51, 52 ಅಧ್ಯಾಯಗಳು ಉಳ್ಕೊಂಡಿದೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಮತ್ತು ದತ್ತಾತ್ರೇಯರಿಗೆ 24 ಗುರುಗಳಿದ್ದಾರೆ. ನಮಗೇನು ಗೊತ್ತು, ದತ್ತಾತ್ರೇಯರು ಸದ್ಗುರುಗಳು, ಮಹಾನುಭಾವರು, ಆದಿಗುರುಗಳು ಇಷ್ಟು ಗೊತ್ತು. ಆದರೆ ಆ ದತ್ತಾತ್ರೇಯರಿಗೂ ಕೂಡ ಪಾಠ ಹೇಳಿರ್ತಕ್ಕಂಥ 24 ಜನ ಗುರುಗಳಿದ್ದಾರೆ. ಆ ಗುರುಗಳು ಯಾರು, ಅವರು ದತ್ತಾತ್ರೇಯರಿಗೆ ಏನೇನು ಪಾಠ ಹೇಳಿದ್ದಾರೆ, ಇದನ್ನೆಲ್ಲ ಕೂಡ ಇವತ್ತು ತಿಳ್ಕೊಳ್ಳೋಣ. ಹಾಗಾಗಿ ಇವತ್ತು ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. 49ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಭಕ್ತರಿಗೆಲ್ಲ ಹೇಳ್ತಾರೆ, ನೋಡಿ ನಾವೆಲ್ಲ ತ್ರಿಸ್ಥಳೀಯ ಆಗಿರತಕ್ಕಂಥ ಗಂಗಾ, ಯಮುನಾ, ಸರಸ್ವತಿ ಪುಣ್ಯಕ್ಷೇತ್ರಗಳಲ್ಲಿ, ಅಂದರೆ ಈ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಹೊರಡೋಣ ನಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಹೇಳಿದ್ರೆ ಭಕ್ತಾದಿಗಳೆಲ್ಲ ಹೇಳ್ತಾರೆ, ಹಾಗಾದ್ರೆ ಸ್ವಲ್ಪ ಸಮಯ ಕೊಡಿ ಗುರುಗಳೇ, ನಾವು ಮನೆಗೆ ಹೋಗಿ ನಾವು ಸರಕು ಸರಂಜಾಮಗಳು ಪೆಟ್ಟಿಗೆಗಳು ಅದನ್ನೆಲ್ಲ ತೊಗೊಂಡು ಬರ್ತೀವಿ, ಬಟ್ಟೆ ಬರೆ ಎಲ್ಲ ಸುತ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗುರುಗಳು ನಕ್ಬಿಟ್ಟು ಹೇಳ್ತಾರೆ, ಏನಕ್ಕಪ್ಪ ಅಂತಂದರೆ, ಅಲ್ಲ ನಾವು ಪ್ರಯಾಗಕ್ಕೆ ಹೋಗ್ತಾ ಇದ್ದೀವಲ್ಲ, ಸಂಗಮ ಸ್ನಾನ ಮಾಡೋದಕ್ಕೆ ಪ್ರಯಾಗಕ್ಕೆ ಹೋಗ್ಬೇಕಲ್ವಾ, ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಗುರುಗಳು ನಕ್ಬಿಟ್ಟು ಹೇಳಿದ್ರಂತೆ, ಅದರ ಅವಶ್ಯಕತೆ ಇಲ್ಲ. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಏನು ಸ್ನಾನ ಮಾಡಿದ್ರೆ ಫಲ ಸಿಗುತ್ತೆ, ಅದೇ ಫಲ ನಮಗೆ ಈ ತ್ರಿಸ್ಥಳಿ ಅಂತ ಕರೆಸ್ಕೊಳ್ತಕ್ಕಂಥ ಗಂಧರ್ವ ನಗರಿಯಲ್ಲಿ ಈ ಭೀಮಾ ಅಮರಜ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡಿದ್ರು ಕೂಡ ಅದೇ ಫಲ ಬರುತ್ತೆ. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಆವಾಗ ಜನಗಳೆಲ್ಲ ಭಕ್ತರೆಲ್ಲ ಅನ್ಕೊತಾರೆ, ಗಂಗಾ ಯಮುನಾ ಸರಸ್ವತಿ ಸಂಗಮಕ್ಕೆ ಕರಿತಾ ಇದ್ದೀರಾ ಅಂತ ಅಂದ್ಕೊಂಡೆ, ತಾವು ನೋಡಿದ್ರೆ ಇಲ್ಲೇ ಕರಿತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಅದರ ಮಹಿಮೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಹಾಗಾಗಿ ನಡೀರಿ ಹೋಗೋಣ ಅಲ್ಲಿ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಂಸಾರ ಸಮೇತವಾಗಿ ಬನ್ನಿ, ಕುಟುಂಬ ಸಮೇತವಾಗಿ ಬನ್ನಿ, ಎಲ್ಲರೂ ಕೂಡ ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡೋಣ, ಅದರ ಮಹಾತ್ಮೆಯನ್ನು ನಿಮಗೆ ಅಲ್ಲಿ ತಿಳಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರಂತೆ. ನೋಡಿ, ಇಲ್ಲಿ ಈ ಪ್ರಯಾಣ ಹೊರಡಬೇಕಾದ್ರೆ ನಮಗೆ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ಈ ಟ್ರಂಕ್ ಪೆಟ್ಟಿಗೆಗಳನ್ನು ಹೊತ್ಕೊಂಡು ಹೋಗೋರು, ದೊಡ್ಡ ದೊಡ್ಡ ಟ್ರಂಕ್ ಪೆಟ್ಟಿಗೆಗಳು, ಬ್ಯಾಗ್ಗಳು. ಇವಾಗಲೂ ನಾವು ನೋಡ್ತಾ ಇರ್ತೀವಿ, ಬಸ್ಸುಗಳಲ್ಲಿ ನಮಗೆ ಹತ್ತೀವಿ, ಆ ಮೂಟೆಗಳನ್ನ ತಂದುಬಿಡ್ತಾರೆ ತಲೆ ಮೇಲೆ ಇಟ್ಕೊಂಡು, ನಾವು ಈ ಕಡೆಗೆ ಆ ಕಡೆಗೆ ಎಲ್ಲೂ ಹೋಗೋಕ್ಕಾಗಲ್ಲ, ತಳ್ಳಾಡ್ತಾ ಇರ್ತಾರೆ. ಹಾಗೆ ಹಿಂದಿನ ಕಾಲದಲ್ಲೂ ಕೂಡ ಅವೆಲ್ಲ ತೊಗೊಂಬರೋರು. ಯಾರೋ ರೈಲ್ವೆ ಪ್ರಯಾಣ ಮಾಡ್ತಾ ಇದ್ದಂತೆ, ರೈಲ್ವೆ ಪ್ರಯಾಣ ಮಾಡ್ತಾ ಇರಬೇಕಾಗಿದ್ರೆ ಆತ ಏನು ಮಾಡಿದಂತೆ, ಒಂದು ಬೋರ್ಡ್ ನೋಡಿದಂತೆ ರೈಲ್ನಲ್ಲಿ, ಏನು ಅಂತಂದರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳ್ಬಿಟ್ಟು. ಗಲಾಟೆ ಮಾಡಬೇಡಿ ದಯವಿಟ್ಟು, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳ್ಬಿಟ್ಟು ಅಂತ. ಏನು ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತಂದರೆ, ಎಷ್ಟು ನಮಗೆ ಸರಕು ಸರಂಜಾಮಗಳು ಕಡಿಮೆ ಇದ್ದರೆ ಅಷ್ಟು ನಮಗೆ ಪ್ರಯಾಣ ಸುಖವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಅದನ್ನು ನೋಡಿಬಿಟ್ಟು ಒಬ್ರು ಯಾರೋ ನೋಡಿದ್ರಂತೆ, ಆ ರೈತನಂತದ್ದು ಟ್ರಂಕ್ ತಂದ್ಕೊಂಡಿದ್ದಂತೆ. ಅಯ್ಯೋ, ನನ್ನ ಟ್ರಂಕಿನಿಂದ ರೈಲ್ಗೆ ಯಾಕೆ ಭಾರ ಆಗಬೇಕು ಅಂತ ಹೇಳ್ಬಿಟ್ಟು ಆ ಟ್ರಂಕನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡಂತೆ. ರೈಲ್ಗೆ ಭಾರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಟ್ರಂಕನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡಂತೆ. ತಲೆ ಮೇಲೆ ಇಟ್ಕೊಂಡ್ರೆ ಆವಾಗ ಯಾರೋ ಪಕ್ಕದಲ್ಲಿರೋರು ಕೇಳಿದ್ರಂತೆ, ಸ್ವಾಮಿ ಯಾಕೆ ಟ್ರಂಕನ್ನು ತಲೆ ಮೇಲೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅಲ್ಲಿ ಹಾಕಿದರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳ್ಬಿಟ್ಟು ಅಂತ. ಪಾಪ ರೈಲ್ ಯಾಕೆ ಭಾರ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರಂಕನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಆವಾಗ ಆತ ನಕ್ಬಿಟ್ಟು ಹೇಳಿದಂತೆ, ಅಪ್ಪ ನಿನ್ನ ಟ್ರಂಕನ್ನು ಪಕ್ಕದಲ್ಲಿಡು, ಕುತ್ತಿಗೆಯನ್ನು ಉಳುಕಿಸ್ಕೋಬೇಡ. ಯಾಕೆ ಅಂತಂದರೆ ನೀನು ತಲೆ ಮೇಲೆ ಹೊತ್ಕೊಂಡ್ರೂ ಕೂಡ ನಿನ್ನ ಭಾರ, ನಿನ್ನ ಟ್ರಂಕ್ ಭಾರ ರೈಲೇ ಹೊರುತ್ತೆ. ನೀನು ಪಕ್ಕದಲ್ಲಿ ಟ್ರಂಕ್ ಇಟ್ಟರು ಕೂಡ ನಿನ್ನ ಭಾರ, ನಿನ್ನ ಟ್ರಂಕ್ ಭಾರ ರೈಲೇ ಹೊರುತ್ತೆ. ಹಾಗಾಗಿ ಸುಖವಾಗಿ ಪ್ರಯಾಣ ಮಾಡು ಅಂತ ಹೇಳಿದ್ರಂತೆ. ಇಲ್ಲಿ ನೋಡಿ, ಸದ್ಗುರು ಅಂತಕ್ಕಂಥವರು ರೈಲ್ ಇದ್ದಂಗೆ, ನಮಗೆ ದತ್ತಾತ್ರೇಯರು ರೈಲು. ಈ ರೈಲಿನಲ್ಲಿ ನಾವು ನಮ್ಮ ಜೀವನದ ಪ್ರಯಾಣವನ್ನು ಮಾಡಬೇಕು. ನನ್ನ ಭಾರ, ನನ್ನ ಸಂಸಾರದ ಭಾರನ ನಾನೇ ಹೊತ್ಕೊಂಡಿದ್ದೀನಿ, ನಾನೇ ಎಲ್ಲ ನೋಡ್ಕೊತಾ ಇದ್ದೀನಿ, ಎಲ್ಲ ನಾನೇ ಮಾಡಬೇಕು, ನನ್ನ ಮಗನ ನಾನೇ ನೋಡ್ಕೋಬೇಕು, ನನ್ನ ಹೆಂಡ್ತಿನ ನಾನೇ ನೋಡ್ಕೋಬೇಕು, ನಮ್ಮ ಮನೆ ಯೋಗಕ್ಷೇಮಗಳೆಲ್ಲ ನಾನೇ ನೋಡ್ಕೋಬೇಕು ಅಂತಂದರೂ ಕೂಡ ನನ್ನ ಭಾರ, ನನ್ನ ಸಂಸಾರದ ಭಾರ ಹೊರತಾ ಇರ್ತಕ್ಕಂಥದ್ದು ಸದ್ಗುರುಗಳೇ, ದತ್ತಾತ್ರೇಯರೇ. ಅಥವಾ ದತ್ತಾತ್ರೇಯರ ಮೇಲೆ ಭಾರ ಹಾಕಿಬಿಟ್ಟು ನೀನೇ ನೋಡ್ಕೋಪ್ಪ, ನಂದೆಲ್ಲ ಕೂಡ ಅಂದರೆ ನನ್ನ ಸಂಸಾರದ ಭಾರ, ನನ್ನ ಗುರಿ, ನನ್ನ ಜೀವನ, ನನ್ನ ಜ್ಞಾನ ಅಜ್ಞಾನ, ಜೀವನ ಮೃತ್ಯು ಎಲ್ಲವೂ ಕೂಡ ನಿನಗೆ ಸಂಬಂಧಪಟ್ಟಿರೋದೆ ಅಂತ ಅವರ ಒಂದು ಪಾದಗಳ ಮೇಲೆ ಆ ಭಾರನ ಹಾಕಿಬಿಟ್ಟು ನಿರಾಳವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಲಿಬೋದು ಈ ಒಂದು ಕಥೆಯಿಂದ. ಹಾಗಾಗಿ ನಮ್ಮ ಭಾರನ, ನಮ್ಮ ಸಂಸಾರದ ಭಾರನ ಭಗವಂತನಿಗೆ ಒಪ್ಪಿಸ್ಬಿಟ್ಟು ನಾವು ನಿರಾಳವಾಗಿರ್ತಕ್ಕಂಥದ್ದನ್ನು ಕಲಿಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ಕಥೆಯ ನೀತಿ. ಅದೇ ಥರನೇ ಇವರು ಹೇಳ್ತಾರೆ, ಸರಕು ಜಾಮಗಳನ್ನೆಲ್ಲ ಯಾಕಪ್ಪ ತರಕ್ಕೆ ಹೋಗ್ತೀರಾ, ಹೆಂಗಿದ್ದೀರೋ ಹಂಗೆ ಹೊರಟು ಬನ್ನಿ, ಎಲ್ಲರೂ ಕೂಡ ತ್ರಿಸ್ಥಳಿಗೆ ಹೋಗಿ ಅಲ್ಲಿ ಸ್ನಾನಾದಿಗಳನ್ನು ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಭೀಮಾ ಅಮರಜ ಸಂಗಮ ಸ್ಥಳ ತ್ರಿಸ್ಥಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗುರುಗಳ ಒಂದು ಆಧ್ವರ್ಯದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಬಿಟ್ಟು ಸಿದ್ಧರಾಗಿ ಏನು ಅಷ್ಟತೀರ್ಥಗಳ ಒಂದು ಮಹಿಮೆಯನ್ನು ಗುರುಗಳು ಅವ್ರಿಗೆ ಹೇಳ್ಕೊಡ್ತಾರೆ. ನೋಡಿ, ಇಲ್ಲಿರ್ತಕ್ಕಂಥ ಸಂಗಮನೇ ಸಾಕ್ಷಾತ್ ಆಗಿರ್ತಕ್ಕಂಥ ಈ ಭೀಮಾ ಅಮರಜ ಸಂಗಮ ಗಂಗಾ ಯಮುನಾ ಸರಸ್ವತಿಗಳ ಸಂಗಮಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಗುರುಗಳು ಅದನ್ನು ತೋರಿಸ್ತಾರೆ. ಅಂದರೆ ಅವ್ರಿಗೆಲ್ಲ ದಿವ್ಯ ಜ್ಞಾನನ ಉಂಟು ಮಾಡಿ ಈ ಸಂಗಮ ಆ ಸಂಗಮ ಒಂದೇ ಅನ್ನೋ ಥರದಲ್ಲಿ ತೋರಿಸ್ತಾರೆ. ಮತ್ತು ಕಾಶಿ ವಿಶ್ವನಾಥನ ದರ್ಶನವನ್ನು ಕೂಡ ಅಲ್ಲೇ ಮಾಡಿಸ್ತಾರೆ. ಹೀಗೆ ಆ ತ್ರಿಸ್ಥಳಿ ಮಹಾತ್ಮೆಯನ್ನು ಭಕ್ತರಿಗೆಲ್ಲ ಹೇಳ್ಕೊಡ್ತಾರೆ. ಆವಾಗ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಈ ಅಮರಜ ಅಂತ ಕರೀತಾರಲ್ಲ, ಈ ಅಮರಜ ಭೀಮ ಈ ನದಿಗಳ ಮಹತ್ವವನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಂತ. ಜಲಂಧರ ಅಂತಕ್ಕಂಥ ರಾಕ್ಷಸ ಇದ್ದ ಹಿಂದೆ. ಆ ಜಲಂಧರ ಅಂತಕ್ಕಂಥ ರಾಕ್ಷಸ ದೇವತೆಗಳನ್ನೆಲ್ಲ ಕೂಡ ಯುದ್ಧದಲ್ಲಿ ಸೋಲಿಸ್ತಾ ಇದ್ದ. ಎಲ್ಲ ಯುದ್ಧದಲ್ಲಿ ದೇವತೆಗಳೆಲ್ಲ ಕೂಡ ಸತ್ತು ಬೀಳ್ತಾ ಇದ್ರು.
ಈ ಜಲಂಧರ ಅಂತಕ್ಕಂಥ ರಾಕ್ಷಸನಿಗೆ ಯಾರಾದರೂ ಹೊಡೆದ್ರೆ ಅವನ ರಕ್ತ ಎಲ್ಲೆಲ್ಲಿ ಬಿದ್ದರೆ ಅಲ್ಲೆಲ್ಲ ಕೂಡ ರಾಕ್ಷಸರು ಹುಟ್ಟಿ ಬರ್ತಾ ಇದ್ರು. ಈ ಥರದ ಒಂದು ಅಪಾರವಾಗಿರತಕ್ಕಂಥ ಶಕ್ತಿ ಸಂಪನ್ನ ಜಲಂಧರ. ಹೀಗೆ ಇರಬೇಕಾಗಿದ್ದರೆ ಒಂದ್ಸಲಿ ಎಲ್ಲರೂ ಮಹಾವಿಷ್ಣುವಿನ ಹತ್ರಕ್ಕೆ ಹೋಗ್ತಾರೆ. ಸ್ವಾಮಿ, ಜಲಂಧರನ್ನ ಸೋಲಿಸ್ತಕ್ಕಂಥದ್ದು ನಮಗೆ ಬಹಳ ಕಷ್ಟ ಆಗಿಬಿಟ್ಟಿದೆ, ಇದಕ್ಕೆ ಏನನ್ನ ಉಪಾಯ ಹೇಳಿ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಅವ್ರು ಮಹಾವಿಷ್ಣು ಏನು ಮಾಡ್ತಾರೆ, ಒಂದು ಕುಂಭದಲ್ಲಿ ಅಮೃತದ ಜಲನ ಕೊಡ್ತಾರೆ. ನೋಡು, ಇದು ಅಮೃತದ ಜಲ, ಇದನ್ನು ತಗೊಂಡು ಹೋಗಿ ನೀವು ಗಾಯಗೊಂಡಿರ್ತಕ್ಕಂಥ ದೇವತೆಗಳ ಮೇಲೆ ಅಥವಾ ಮೃತರಾಗಿರ್ತಕ್ಕಂಥ ದೇವತೆಗಳ ಮೇಲೆ ಚೆಲ್ಲಿದರೆ ಇವರೆಲ್ಲ ಕೂಡ ಚಿರಂಜೀವಿಗಳಾಗಿ ಎದ್ದೇಳ್ತಾರೆ. ಇದನ್ನು ತಗೊಂಡು ಹೋಗಿ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಅದನ್ನು ದೇವತೆಗಳಿಗೆ ಕೊಟ್ಟನಂತೆ ಮಹಾವಿಷ್ಣು ಕೊಟ್ಟಿರ್ತಕ್ಕಂಥ ಆ ಅಮೃತದ ಕುಂಭನ ದೇವತೆಗಳು ತೊಗೊಂಡ್ಬಂದು, ಬೃಹಸ್ಪತಿ ತೊಗೊಂಡು ಬಂದು ಅದನ್ನು ಗಾಯಗೊಂಡಿರ್ತಕ್ಕಂಥ ದೇವತೆಗಳ ಮೇಲೆಲ್ಲ ಚೆಲ್ತಾ ಇದ್ರಂತೆ. ಗಾಯಗೊಂಡಿರ್ತಕ್ಕಂಥ ದೇವತೆಗಳಿಗೆ ಆ ಗಾಯ ಅಂತಕ್ಕಂಥದ್ದು ವಾಸಿ ಆಗಿಬಿಟ್ಟು ಅವರೆಲ್ಲ ಕೂಡ ನಿರೋಗ ದೃಢಕಾಯರಾಗಿ ಎದ್ದೇಳ್ತಾ ಇದ್ರಂತೆ. ಅಪಾರವಾಗಿರ್ತಕ್ಕಂಥ ಮಹಿಮೆ ಇರ್ತಕ್ಕಂಥ ಆ ಅಮೃತದ ಜಲ ಹೀಗೆ ಚೆಲ್ತಾ ಇರಬೇಕಾಗಿದ್ದರೆ ಸ್ವಲ್ಪ ಜಲ ಈ ಭೀಮ ಅಮರಜ ಸಂಗಮ ಸ್ಥಳದಲ್ಲಿ ಬಿತ್ತಂತೆ. ಅದಕ್ಕೆ ಅದನ್ನು ಅಮರಜ ಅಂತ ಕರೀತಾರಂತೆ. ಅಂದರೆ ಅಮರಲೋಕದಿಂದ ಬಂದಿರತಕ್ಕಂಥ ಜಲ ಅದು ಪ್ರವಾಹದ ರೂಪದಲ್ಲಿ ಬಂದು ಸೇರ್ತು ಅಂತ ಹೇಳ್ಬಿಟ್ಟು ಅಂತ. ಈ ಸಂಗಮ ಸ್ಥಳಿನಲ್ಲಿ ಯಾರು ಸ್ನಾನ ಮಾಡಿದ್ರೆ ಅವರೆಲ್ಲ ಅಮೃತದ ಒಂದು ಜಲದಲ್ಲಿ ಸ್ನಾನ ಮಾಡಿದ ಫಲ ಸಿಗತ್ತೆ ಅಂತ ಹೇಳ್ಬಿಟ್ಟು ಗುರುಗಳು ಇಲ್ಲಿ ಹೇಳ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಅಶ್ವತ್ಥದ ಮಹಿಮೆಯನ್ನು ಹೇಳ್ತಾರೆ. ಏನು, ಈ ಅಶ್ವತ್ಥ ವೃಕ್ಷ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ, ಇದು ಕಲ್ಪವೃಕ್ಷಕ್ಕೆ ಸಮಾನವಾಗಿರ್ತಕ್ಕಂಥ ವೃಕ್ಷ. ಇದಕ್ಕೆ ಯಾರು ಪ್ರದಕ್ಷಿಣೆಗಳನ್ನು ಹಾಕಿ ಯಾರು ನಮಸ್ಕಾರ ಮಾಡ್ಕೊತಾರೆ, ಯಾರು ಇಲ್ಲಿ ತಮ್ಮ ಒಂದು ಕೋರಿಕೆಗಳನ್ನು ನಿವೇದನೆ ಮಾಡ್ಕೊತಾರೆ, ಅವರು ಕೇಳಿರ್ತಕ್ಕಂಥ ಎಲ್ಲ ಒಂದು ಫಲನೂ ಸಿದ್ಧಿಸುತ್ತೆ. ಸರ್ವಕಾಮಪ್ರದವಾಗಿರ್ತಕ್ಕಂಥ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಹೇಳ್ತಾರೆ. ಅಂದರೆ ಅರಳಿಯ ಬೇರುಗಳಲ್ಲಿ ಬ್ರಹ್ಮ ಇರ್ತಾನಂತೆ, ಅರಳಿಯ ಕಾಂಡದಲ್ಲಿ ಮಹಾವಿಷ್ಣುವಿನ ಸನ್ನಿಧಾನ ಇರುತ್ತಂತೆ, ಅರಳಿಯ ಎಲೆಗಳಲ್ಲಿ ಈ ಸಾಕ್ಷಾತ್ ಈಶ್ವರನ ಸಾನ್ನಿಧ್ಯ ಇರುತ್ತೆ ಅಂತ ಅದರ ಒಂದು ಮಹಾತ್ಮೆಯನ್ನು ಹೇಳ್ತಾರೆ. ಹಾಗಾಗಿ ಅರಳಿ ಮರ ಅಂತಕ್ಕಂಥದ್ದು ಅಶ್ವತ್ಥ ವೃಕ್ಷ, ಅದು ಕಲ್ಪವೃಕ್ಷಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಅದಕ್ಕೆ ಸೇವೆ ಮಾಡಿದ್ರೆ ಅಪಾರವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಅಂತ ಇಲ್ಲಿ ಗುರುಗಳು ಭಕ್ತರಿಗೆ ತಿಳಿಸ್ಕೊಡ್ತಾರೆ. ಇನ್ನು ನಂದಿಯ ಮಹಾತ್ಮೆ ನೋಡಿ, ಒಂದು ಶಿವಾಲಯಕ್ಕೆ ಹೋದರೆ ಅಲ್ಲಿ ನಂದಿ ಇರುತ್ತೆ. ಯಾವಾಗಲೂ ಕೂಡ ಶಿವನ ಮುಂದೆ ನಂದಿ ಇರ್ತಾನೆ. ನಾವು ಶಿವನನ್ನು ದರ್ಶನ ಮಾಡಬೇಕಾಗಿದ್ದರೆ ಏನು ಮಾಡ್ತೀವಿ, ಎಡಗೈನಲ್ಲಿ ನಂದಿಯ ಒಂದು ಬೆನ್ನನ್ನು ಹಿಡ್ಕೊತೀವಿ, ಬಲಗೈನಲ್ಲಿ ಆ ಎರಡು ಕೊಂಬುಗಳನ್ನು ಈ ಥರ ಹಿಡ್ಕೊತೀವಿ. ಅಂದರೆ ಈ ಬೆರಳುಗಳನ್ನು ಈ ಥರ ಮಾಡಿ ಹಿಂಗೆ ಹಿಡ್ಕೊತೀವಿ. ಆ ಕೊಂಬುಗಳ ಸಂಧಿಯಿಂದ ಪರಮೇಶ್ವರನ ದರ್ಶನವನ್ನು ಮಾಡ್ತೀವಿ. ಯಾಕೆ ಈ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂದರೆ ಇಲ್ಲಿ ದತ್ತಾತ್ರೇಯರು ಹೇಳ್ತಾ ಇದ್ದಾರೆ ಏನು ಅಂತಂದರೆ ಅದಕ್ಕೊಂದು ಕಾರಣ ಇದೆ. ಸಂಸ್ಕೃತದಲ್ಲಿ ವೃಷ ಅಂತಂದರೆ ಧರ್ಮ ಅಂತ, ವೃಷ ಅಂದರೆ ಧರ್ಮ. ಅದಕ್ಕೆ ಅದನ್ನೇನಂತ ಕರೀತಾರೆ, ವೃಷಭ ಅಂತ ಕರೀತಾರೆ ನಂದಿಯನ್ನು ವೃಷಭ ಅಂತ ಕರೀತಾರೆ. ಯಾವಾಗ ನಂದಿಯ ಬೆನ್ನನ್ನು ನಾವು ಹಿಡ್ಕೊಂಡು ನಂದಿಯ ಕೊಂಬುಗಳಿಗೆ ಕೈ ಹಾಕಿ ಆ ನಂದಿಯ ಕೊಂಬುಗಳಿಂದ ನಾವು ಪರಮೇಶ್ವರನ ದರ್ಶನ ಮಾಡ್ತೀವಿ, ನಾವು 2 ಪ್ರಮಾಣಗಳನ್ನು ಮಾಡ್ತೀವಂತೆ ಭಗವಂತನಿಗೆ. ಏನು ಅಂತಂದರೆ, ಧರ್ಮವನ್ನು ಮೀರಿ ನಾನು ನಡೆಯೋದಿಲ್ಲ. ವೃಷ ಅಂದರೆ ಧರ್ಮವನ್ನು ಮೀರಿ ನಾನು ನಡೆಯೋದಿಲ್ಲ. ನಾನು ಏನೇ ದರ್ಶನ ಮಾಡಲಿ, ಏನೇ ಕಾರ್ಯ ಮಾಡಲಿ, ಧರ್ಮವನ್ನು ಮುಂದಿಟ್ಕೊಂಡೇ ಮಾಡ್ತೀನಿ ಅಂತಕ್ಕಂಥ ಪ್ರಮಾಣನ ಈಶ್ವರನಿಗೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಅಂದರೆ ಪರಮೇಶ್ವರ ನಿನ್ನ ದರ್ಶನನೂ ಕೂಡ ನಾನು ಧರ್ಮಪರಾಯಣನಾಗೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಎರಡನೇದೇನು ಅಂತಂದರೆ, ಶಿಲಾದ ಅಂತಕ್ಕಂಥ ಮಹರ್ಷಿ ಇರ್ತಾನೆ. ಈ ಶಿಲಾದ ಅಂತಕ್ಕಂಥ ಮಹರ್ಷಿಗೆ ಮಕ್ಕಳಿರೋದಿಲ್ಲ. ಇವರೇನು ಮಾಡ್ತಾರೆ, ಈಶ್ವರನ ಕುರಿತು ತಪಸ್ ಮಾಡ್ತಾರೆ. ಈ ಶಿಲಾದ ಅಂತಕ್ಕಂಥ ಮಹರ್ಷಿಗೆ ಪರಮೇಶ್ವರ ದರ್ಶನ ಕೊಟ್ಬಿಟ್ಟು ನಿನಗೆ ಪುತ್ರ ಸಂತಾನನ ಕೊಡ್ತೀನಿ, ಆದರೆ ಅವರು 14 ವರ್ಷಕ್ಕಿಂತ ಹೆಚ್ಚಾಗಿ ಬದುಕೋದಿಲ್ಲ ಅಂತಕ್ಕಂಥ ವರ ಕೊಡ್ತಾನೆ. ಶಿಲಾದ ಹೇಳ್ತಾನೆ, ಪರಮೇಶ್ವರ ನಿನ್ನ ಒಂದು ವರ ಇದ್ದರೆ ಸಾಕು, ನಿನ್ನ ಒಂದು ಕೃಪೆ ಇದ್ದರೆ ಸಾಕು, ನನಗೇನು ಕಡಿಮೆ ಆದರೂ ಪರವಾಗಿಲ್ಲ ಅಂತಬಿಟ್ಟು ಶಿಲಾದ ಒಪ್ಕೊತಾನೆ. ಶಿಲಾದನಿಗೆ ಒಬ್ಬ ಸತ್ಪುತ್ರ ಹುಟ್ಟುತ್ತಾನೆ. ಆತನ ಹೆಸರೇ ನಂದಿ ಅಂತ. ನಂದಿ, ನಾವೇನು ನಂದೀಶ್ವರ ಬಸವ ಅಂತೆಲ್ಲ ಕರಿತೀವಿ, ಆತ ನಂದಿ. ಈ ಶಿಲಾದ ಆ ಹುಟ್ಟಿರ್ತಕ್ಕಂಥ ಆ ಶಿವಪ್ರಸಾದದ ಆ ಮಗುನ ತುಂಬ ಅಕ್ಕರೆಯಿಂದ ಬೆಳೆಸ್ತಾ ಇರ್ತಾನೆ. ಆದರೆ ತಂದೆ ತಾಯಿಗೆ ಗೊತ್ತಿರುತ್ತೆ ಈ ಮಗು 14 ವರ್ಷಕ್ಕೆ ತೀರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ನಾರದ ಮಹರ್ಷಿಗಳ ಆಗಮನ ಆಗುತ್ತೆ ಇಲ್ಲಿಗೆ, ಆ ಒಂದು ಶಿಲಾದನ ಮನೆಗೆ. ನಾರದ ಮಹರ್ಷಿಗಳ ಆಗಮನ ಆದರೆ ನಾರದ ಮಹರ್ಷಿಗಳಿಗೆ ಈ ಶಿಲಾದ ದಂಪತಿಗಳೇನು ಮಾಡ್ತಾರೆ, ಅವರ ಒಂದು ಅಳಲನ್ನು ತೋಡ್ಕೊತಾರೆ.
ಶಿವನನ್ನು ಮೆಚ್ಚಿಸಿ ವರ ಕೇಳ್ಕೊಂಡ್ವಿ, ಸತ್ಪುತ್ರನ ಜನನವಾಗಿದೆ, ಆದರೆ ಅವನು ಅಲ್ಪಾಯುಷ್ಕನಾಗಿದ್ದಾನೆ, ಈಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಆವಾಗ ನಾರದರು ಒಂದು ಉಪಾಯ ಹೇಳ್ತಾರೆ. ಎಲ್ಲಿಯವರೆಗೆ ಶಿವನನ್ನು ನೋಡ್ತಾ ಇರ್ತಾನೆ ಅಲ್ಲಿಯವರೆಗೂ ಕೂಡ ಇವನಿಗೆ ಮರಣ ಇರೋದಿಲ್ಲ, ಇವನು ಚಿರಂಜೀವಿಯಾಗಿರ್ತಾನೆ. ಹಾಗಾಗಿ ಶಿವನ ಆರಾಧನೆಯನ್ನು ಮಾಡೋದಕ್ಕೆ ಹೇಳು ಅಂತ ಹೇಳ್ಬಿಟ್ಟು. ಅವನು ಮೃತ್ಯುಂಜಯ, ಕಾಲ 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 ಅಂದರೆ ಅಂತಕಾಂತಕ, ಯಮನಿಗೆ ಇವನು ಯಮ, ಕಾಲ ಕಾಲ. ಹಾಗಾಗಿ ಅವನನ್ನು ಆರಾಧನೆ ಮಾಡು ಅಂತ ಹೇಳ್ಬಿಟ್ಟು ನಾರದರು ಉಪದೇಶ ಮಾಡ್ತಾರೆ. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನ ಸಂವಾದ ಇದೆ. ಅಂದರೆ ಯಮ ನಚಿಕೇತನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದರೆ, ನಚಿಕೇತ, ಯಾರಿಗೆ ಹೆದರಿ ಸೂರ್ಯ ಬೆಳಗ್ತಾ ಇದ್ದಾನೆ, ಯಾರಿಗೆ ಹೆದರಿ ನಕ್ಷತ್ರಗಳು ತನ್ನ ಸ್ಥಾನದಲ್ಲಿ ನಿಂತಿದೆ, ಯಾರಿಗೆ ಹೆದರಿ ಗ್ರಹಗಳು ಸಂಚಾರನ ಮಾಡ್ತಾ ಇದೆ, ಯಾರಿಗೆ ಹೆದರಿ ವಾಯು ಬೀಸ್ತಾ ಇದೆ, ಯಾರಿಗೆ ಹೆದರಿ ಅಗ್ನಿ ಉರಿತಾ ಇದೆ, ಯಾರಿಗೆ ಹೆದರಿ ಸಾಕ್ಷಾತ್ ಕಾಲ ಸ್ವರೂಪನಾಗಿರ್ತಕ್ಕಂಥ ಮೃತ್ಯುದೇವತೆಯಾದ ನಾನು, ಯಾರು ಯಮ, ಹೆದರಿ ಓಡ್ತೀನಿ, ಅವನೇ ಆ ಪರಮೇಶ್ವರ. ಆ ಪರಮೇಶ್ವರನೇ ನಿನ್ನ ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಉಪದೇಶ ಮಾಡ್ತಾನೆ ನಚಿಕೇತನಿಗೆ. ಇದು ಕಠೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭ. ಅದೇ ಥರನೇ ಮೃಕಂಡ ಮಹರ್ಷಿಗಳ ಮಗ ಮಾರ್ಕಂಡೇಯನಿಗೆ ಯಮ ಪಾಶಾನ್ನ ಎಸೆದು ಆತನನ್ನು ಅಂತ್ಯಗೊಳಿಸಬೇಕು ಅಂತ ನೋಡಿದಾಗ ಸಾಕ್ಷಾತ್ ಪರಮೇಶ್ವರನೇ ಶಿವಲಿಂಗದಿಂದ ಆವಿರ್ಭಾವ ಆಗಿ ಆ ಯಮನಿಗೆ ಎಡಗಾಲಿನಲ್ಲಿ ಒದ್ದು ಬಿಡ್ತಾನೆ. ಎಡಗಾಲಿನಲ್ಲಿ ಒದೆಯೋ ಅಷ್ಟೊತ್ತಿಗೆ ಯಮ ಅಲ್ಲೇ ಸತ್ತು ಬಿದ್ದು ಬಿಡ್ತಾನೆ. ಕಡೆಗೆ ಲೋಕಪಾಲಕರೆಲ್ಲ ಬಂದು ಕೇಳ್ಕೊತಾರೆ, ಅಪ್ಪ ಯಮನನ್ನು ನೀನು ಹಿಂಗೆ ಕೊಂದು ಬಿಟ್ಟರೆ ಗತಿ ಏನು ಅಂತ ಹೇಳ್ಬಿಟ್ಟಂತ. ಆವಾಗ ಮತ್ತೆ ಯಮನನ್ನು ಬದುಕಿಸಿ ಹೇಳ್ತಾನೆ, ನನ್ನ ಭಕ್ತರ ತಂಟೆಗೆ ಏನನ್ನ ಬಂದಿದ್ದೀಯಾ ಅಂತಂದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಭಕ್ತರು ಶಿವ ಅಂತಕ್ಕಂಥ, ನಾರಾಯಣ ಅಂತಕ್ಕಂಥ ಯಾರು ಪರಮೇಶ್ವರನ ನಾಮಗಳನ್ನು ಹೇಳ್ತಾ ಇರ್ತಾರೆ, ಯಾರು ಪರಮೇಶ್ವರನ ಭಕ್ತರಾಗಿರ್ತಾರೆ, ಅವ್ರಿಗೆ ಅಕಾಲ ಮೃತ್ಯು ಅಂತಕ್ಕಂಥದ್ದು ಇರೋದಿಲ್ಲ. ನೀನು ಅವರ ಹತ್ರಕ್ಕೆ ಕೂಡ ನೀನಾಗಲಿ ನಿನ್ನ ಕಿಂಕರರಾಗಲಿ ಬರಬಾರ್ದು ಅಂತ ಆದೇಶ ಕೊಟ್ಟಿರ್ತಾನೆ. ಹಾಗಾಗಿ ಅದನ್ನೆಲ್ಲ ನಾರದ ಮಹರ್ಷಿಗಳು ವಿವರಿಸಿ ಹೇಳಿಬಿಟ್ಟು ಶಿಲಾದನಿಗೆ ನಿನ್ನ ಮಗನ್ನ ಶಿವಾರಾಧನೆ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾರೆ. ಆ ಮಗು ನೋಡಪ್ಪ, ಶಿವ ಪಂಚಾಕ್ಷರಿನ ಉಪದೇಶ ಮಾಡ್ತಾರೆ ನಾರದರು, ಓಂ ನಮಃ ಶಿವಾಯ ಅಂತ. ಆ ಪಂಚಾಕ್ಷರಿನ ಇಟ್ಕೊಂಡು ಶಿಲಾದನ ಮಗ ನಂದಿ ಏನು ಮಾಡ್ತಾನೆ, ಉಪಾಸನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಓಂ ನಮಃ ಶಿವಾಯ ಅಂತಂದರೆ ಅರ್ಥ ಏನು ಅಂತಂದರೆ ನೋಡಿ, ಶಿ ಅಂದರೆ ಶಿಖಿ, ಶಿಖಿ ಅಂದರೆ ಸಂಸ್ಕೃತದಲ್ಲಿ ಬೆಂಕಿ ಅಂತ. ಏನು ಶಿ ನಮ, ನಾ ಅಂದರೆ ನಭ, ನಾ ಅಂದರೆ ನಭ, ನಭ ಅಂದರೆ ಆಕಾಶ, ಮಾ ಅಂದರೆ ಮರುತ್ತು, ಮರುತ್ತು ಅಂದರೆ ಗಾಳಿ, ಶಿ ಅಂದರೆ ಶಿಖಿ, ಶಿಖಿ ಅಂದರೆ ಅಗ್ನಿ, ವಾ ಅಂದರೆ ವಾರಿ, ವಾರಿ ಅಂದರೆ ನೀರು, ಯಾ ಅಂದರೆ ಯಂತ್ರ, ಯಂತ್ರ ಅಂದರೆ ಭೂಮಿ. ಓಂ ನಮಃ ಶಿವಾಯ ಅಂತಂದರೆ ಪಂಚಭೂತಾತ್ಮಕನಾಗಿರ್ತಕ್ಕಂಥ ಪರಮೇಶ್ವರ ಅಂತ. ಈತ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಡೆಗೆ ಪರಮೇಶ್ವರ ಪ್ರತ್ಯಕ್ಷ ಆಗಿಬಿಟ್ಟು, ನಿನಗೆ ಕಲ್ಪಾಂತ ಕೋಟಿಗಳು ನಿನಗೆ ಆಯಸ್ಸನ್ನು ಕೊಡ್ತಾ ಇದ್ದೀನಿ, ಚಿರಂಜೀವಿಯಾಗಿರು ನೀನು, ಆಮೇಲೆ ನೀನು ನನ್ನ ಸದಾಕಾಲ ನನ್ನ ನಿತ್ಯ ಸೇವೆಯಲ್ಲಿರು ಮತ್ತು ನನಗೆ ನೀನು ವಾಹನವಾಗಿರು ಅಂತ ಬಿಟ್ಟು ಅಭಯ ಕೊಟ್ಟಂತೆ. ಹಾಗೆ ನಂದಿ ಶಿವನ ವಾಹನ ಆದನಂತೆ. ಹಾಗಾಗಿ ಯಾರು ನಂದಿ ಕೊಂಬನ್ನು ಹಿಡ್ಕೊಂಡು ಆ ನಂದಿ ಕೊಂಬಿನಲ್ಲಿ ಶಿವನ ದರ್ಶನವನ್ನು ಮಾಡ್ತಾರೆ, ಅವರಿಗೆ ಸರ್ವ ಪಾಪಗಳು ನಿವಾರಣೆಯಾಗಿ ಅವರಿಗೆ ಈಶ್ವರನ ಅನುಗ್ರಹ ಸಿಕ್ಕಿ ಅವರ ವಂಶ ಅಭಿವೃದ್ಧಿ ಆಗತ್ತೆ, ಆಯುಷ್ಮಂತರಾಗ್ತಾರೆ ಅಂತ ಅವರು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ನಾವೇನನ್ನ ನಿವೇದನೆ ಮಾಡ್ಕೋಬೇಕಾದ್ರೆ ಶಿವನಿಗೆ ನಿವೇದನೆ ಮಾಡಲ್ಲ, ಆ ನಂದಿಯ ಕಿವಿನಲ್ಲಿ ಹೇಳ್ತೀವಿ, ಅಪ್ಪ ನಮ್ಗೆ ಈ ಥರದ ಕೋರಿಕೆ ಇದೆ, ನಮ್ಗೆ ಈ ಥರ ಶಿವನಿಗೆ ನಿವೇದನೆ ಮಾಡು ಅಂತೇಳಿ. ಶಿವ ಅಂತಂದ್ರೆ ನಂದಿ ಅಂದರೆ ಹೇಗೆ ಅಂತಂದರೆ ಸಾಕ್ಷಾತ್ ಶಿವನ ಸ್ವರೂಪ ಅಂತ. ಶಿವ ಮತ್ತು ನಂದಿಯ ಮಧ್ಯದಲ್ಲಿ ನಾವು ಪ್ರದಕ್ಷಿಣೆ ಬರಬಾರ್ದಂತೆ. ಶಾಸ್ತ್ರಬದ್ಧವಾಗಿ ಏನು ಹೇಳಬೇಕು ಅಂತಂದರೆ ನಾವು ಪ್ರದಕ್ಷಿಣೆ ನಂದಿಗೆ ಬರಬಾರ್ದು. ಯಾವತ್ತೂ ಕೂಡ ಶಿವನಿಗೆ ನಂದಿಗೆ ಮಧ್ಯದಲ್ಲಿ ಯಾರೇ ಕೂಡ ಅಡ್ಡ ಬರಬಾರ್ದು. ಹಾಗೇನಾದರೂ ಅವ್ರು ಅಡ್ಡ ಬಂದರೆ ಅವರು ಅಲ್ಪಾಯುಷ್ಕರಾಗ್ತಾರೆ ಅಂತ. ಹಾಗಾಗಿ ಶಿವನಿಗೆ ಆ ನಂದಿಗೆ ಪ್ರದಕ್ಷಿಣೆ ಹಾಕುವಾಗ ಶಿವನನ್ನೂ ಸೇರಿಸ್ಕೊಂಡು ನಂದಿಗೆ ಪ್ರದಕ್ಷಿಣೆ ಹಾಕಬೇಕು. ಹೀಗೆ ಶಿವನಿಗೆ ನಂದಿಗೆ ಮಧ್ಯದಲ್ಲಿ ಯಾರು ಕೂಡ ಬರಬಾರ್ದು, ಅಂದರೆ ನಂದಿಗೆ ಮಾತ್ರ ಪ್ರದಕ್ಷಿಣೆ ಹಾಕಬಾರ್ದು, ಅಲ್ಪಾಯುಷ್ಕರಾಗ್ತಾರೆ ಅಂತ ಹೇಳ್ಬಿಟ್ಟು ಅದು ಶಾಸ್ತ್ರ ಹೇಳುತ್ತೆ. ಹೀಗೆ ನಂದಿಯ ಒಂದು ಪ್ರಾಶಸ್ತ್ಯನ ದತ್ತಗುರುಗಳು ಭಕ್ತಾದಿಗಳಿಗೆಲ್ಲ ಕೂಡ ಹೇಳ್ತಾರೆ. ಇನ್ನು ಅದಾದಮೇಲೆ ಚಂಡೀಶ್ವರನ ಪ್ರಾಶಸ್ತ್ಯ ಹೇಳ್ತಾರೆ. ನಾವು ಒಂದು ಶಿವಾಲಯಕ್ಕೆ ಹೋದರೆ ಅಲ್ಲಿ ಅಭಿಷೇಕದ ಜಲ ಹೊರಗಡೆಗೆ ಬರುತ್ತಲ್ಲ, ಏನು ಅದನ್ನು ಸೋಮಸೂತ್ರ ಅಂತ ಕರೀತಾರೆ. ಆ ಸೋಮಸೂತ್ರದ ಹತ್ರ ಚಂಡೀಶ್ವರ ಅಂತಕ್ಕಂಥ ಒಬ್ಬ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ನೀವು ನೋಡ್ಬೋದು, ಶಿವಾಲಯಕ್ಕೆ ಹೋದರೆ ಒಂದು ಕಾಲನ್ನು ಮೇಲೆ ಹಾಕ್ಕೊಂಡು ಒಂದು ಕಾಲನ್ನು ಕೆಳಗಿಳಿಸ್ಕೊಂಡು ಒಬ್ಬ ಕಮಂಡಲಧಾರಿಯಾಗಿರ್ತಕ್ಕಂಥ ಒಬ್ಬರು ಕೂತ್ಕೊಂಡಿರ್ತಾರೆ. ಆತ ಚಂಡೀಶ್ವರ ಅಂತ ಹೇಳ್ಬಿಟ್ಟು ಅಂತ. ಈ ಚಂಡೀಶ್ವರ ಅಂತಕ್ಕಂಥವನು ಮಹಾಭಕ್ತ ಶಿವನಿಗೆ. ಹಾಗಾಗಿ ಆ ಚಂಡೀಶ್ವರನ ಅನುಗ್ರಹ ಇಲ್ದಿರ ಶಿವನ ಪ್ರಸಾದವನ್ನು ನಾವು ಮನೆಗೆ ತೊಗೊಂಡು ಹೋಗಬಾರ್ದಂತೆ, ಅದು ಶಾಸ್ತ್ರ ಹೇಳುತ್ತೆ. ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಶಿವಾಲಯದಲ್ಲಿ ನಾವೇನು ಮಾಡ್ತೀವಿ, ಹೀಗೆ ಪ್ರದಕ್ಷಿಣೆ ಹಾಕ್ಬಿಡ್ತೀವಿ, ರೌಂಡಾಗಿ ಪ್ರದಕ್ಷಿಣೆ ಹಾಕ್ಬಿಡ್ತೀವಿ.
ಬೇರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರದಕ್ಷಿಣೆ ಹಾಕ್ಬೋದಂತೆ. ಆದರೆ ಶಿವಾಲಯದಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಶಿವನ ಮುಂದೆ ನಮಸ್ಕಾರ ಹಾಕಿ ಶಿವನಿಂದ ಈ ಥರ ಬಂದು ಆ ಸೋಮಸೂತ್ರ ಅಂದರೆ ಅಭಿಷೇಕದ ಜಲ ಬರುತ್ತಲ್ಲ ಆ ಜಾಗಕ್ಕೆ ಬರಬೇಕಂತೆ. ಅಲ್ಲಿ ಚಂಡೀಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಆ ಚಂಡೀಶ್ವರನಿಗೆ ಚಿಟಿಕೆ ಚಂಡೀಶ್ವರ ಅಂತ ಹೇಳ್ತಾರೆ. ಆತ ಧ್ಯಾನದಲ್ಲಿ ಇರ್ತಾನಂತೆ. ಧ್ಯಾನದಲ್ಲಿದ್ದರೆ ಮಹೋಗ್ರ ಸ್ವರೂಪ. ಕೆಲವರು ಹಿಂಗೆ ಚಪಾಳೆ ಹೊಡಿತಾ ಇರ್ತಾರೆ, ಚಪಾಳೆ ಹೊಡಿಬಾರ್ದಂತೆ, ಚಿಟಿಕೆ ಹಾಕಬೇಕಂತೆ. ಚಿಟಿಕೆ ಹಾಕಿದಾಗ ಆತ ಕಣ್ ತೆಗಿತಾನಂತೆ. ಆವಾಗ ಆತನಿಗೆ ಪ್ರಸಾದ ತೋರಿಸ್ಬಿಟ್ಟು ಅಪ್ಪ ಶಿವನ ಪ್ರಸಾದ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ, ನಾನು ಮನೆಗೆ ತೊಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿ ತೊಗೊಂಡೋದ್ರೆ ಅವ್ರಿಗೆ ಮನಸ್ಸಿಗೆ ಆ ಮನೆಗೆ ಶ್ರೇಯಸ್ಸು ಅಂತ ಹೇಳ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಚಂಡೀಶ್ವರನ ಹತ್ರಕ್ಕೆ ಬಂದು ಚಂಡೀಶ್ವರನಿಗೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ವಾಪಸ್ ಹಿಂಗೆ ಬಂದು ಮತ್ತೆ ಇಲ್ಲಿ ಮತ್ತೆ ಚಂಡೀಶ್ವರನವ್ರಿಗೂ ಬರಬೇಕು. ಮತ್ತೆ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ವಾಪಸ್ಸು ಶಿವನ ಹತ್ರಕ್ಕೆ ಬಂದು ನಮಸ್ಕಾರ ಮಾಡಿದ್ರೆ ಒಂದು ಪ್ರದಕ್ಷಿಣೆ ಆಗುತ್ತೆ. ಈ ಥರ ಪ್ರದಕ್ಷಿಣಾ ಕ್ರಮ ಹಾಕಬೇಕು ಅಂತ ಹೇಳ್ಬಿಟ್ಟು ಭಕ್ತಾದಿಗಳಿಗೆಲ್ಲ ಕೂಡ ಈ ಸದ್ಗುರುಗಳು ಹೇಳ್ತಾ ಇದ್ದಾರೆ. ಮತ್ತು ಶಿವಲಿಂಗದ ಮಹಿಮೆ ಹೇಳ್ತಾರೆ. ನಾವೇನು ಅನ್ಕೊತೀವಿ, ಲಿಂಗ ಅಂತಂದರೆ ಬೇರೆ ಏನು ಅನ್ಕೊತೀವಿ. ಉಪನಿಷತ್ತುಗಳು ಹೇಳುತ್ತೆ, ಹೃದಯ ಮಧ್ಯದಲ್ಲಿ ಹೆಬ್ಬೆಟ್ಟಿನ ಸ್ವರೂಪದಲ್ಲಿ, ಅಂದರೆ ಹೆಬ್ಬೆಟ್ಟಿದೆಯಲ್ಲ, ಈ ಹೆಬ್ಬೆಟ್ಟಿನ ಆಕಾರದಲ್ಲಿ ಮತ್ತು ಅಷ್ಟು ಭಾಗ ಇರ್ತಕ್ಕಂಥ ಒಂದು ಆತ್ಮಜ್ಯೋತಿ, ಹೊಗೆ ಇಲ್ಲದ ಒಂದು ಜ್ಯೋತಿ ಥರ ಬೆಳಗ್ತಾ ಇದೆ ಹೃದಯದ ಮಧ್ಯದಲ್ಲಿ ಅಂತ ಹೇಳ್ತಾರೆ. ನೋಡಿ ಹೆಬ್ಬೆಟ್ಟು ಹೇಗಿದೆ, ಶಿವಲಿಂಗದ ಆಕಾರದಲ್ಲಿದೆ. ಹಾಗಾಗಿ ನಮ್ಮ ಹೃದಯದಲ್ಲಿ ಬೆಳಗ್ತಾ ಇರ್ತಕ್ಕಂಥ ಆತ್ಮಜ್ಯೋತಿ, ಅದನ್ನೇ ಆತ್ಮಲಿಂಗ ಅಂತ ಕರೀತಾರೆ. ಈ ಆತ್ಮಜ್ಯೋತಿಯ ಪ್ರತೀಕವಾಗಿ ನಾವು ಆತ್ಮಜ್ಯೋತಿಗೆ ಏನು ಮಾಡಬೇಕು, ಮಾನಸ ಪೂಜೆ ಮಾಡಬೇಕು. ಪ್ರತಿದಿನ ನಾವು ಕೂತ್ಕೊಂಡು ಧ್ಯಾನ ಮಾಡ್ತಾ ಮಾನಸ ಪೂಜೆ ಮಾಡಬೇಕು. ಮಾನಸ ಪೂಜೆ ಮಾಡ್ತಕ್ಕಂಥ ಅರ್ಹತೆ ಎಲ್ರಿಗೂ ಇರೋದಿಲ್ಲ. ಯಾಕೆಂದರೆ ಇದೆಂಗೆ ಅಂದರೆ PhD ಲೆವೆಲ್ಲು ಆ ಥರದ್ದು ಸಿಲೆಬಸ್ಸನ್ನು ತೊಗೊಂಡು ಬಂದುಬಿಟ್ಟು ನಾವು ಪ್ರೈಮರಿ ಲೆವೆಲ್ಗೆ ಪಾಠ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರೈಮರಿ ಲೆವೆಲ್ ಅವ್ರಿಗೆ ಏನು ಮಾಡಿದ್ರು, ಅದನ್ನು ಇವಾಗ ನಾವು ಸ್ಲೇಟ್ನಲ್ಲಿ ಆ ಅಂತ ಹಿಂಗೆ ಅಕ್ಷರ ತಿದ್ದಾಕ್ತೀವಿ, ನಮ್ಗೆ ಅಕ್ಷರ ಜ್ಞಾನ ಇರಲ್ಲ. ಸ್ಲೇಟಲ್ಲಿ ಆ ಅಂತ ತಿದ್ದಿ ನಾವು ಹಿಂಗೆ ಅಕ್ಷರ ಜ್ಞಾನನ ಕಲ್ತ್ಕೊತೀವಿ. ಹಾಗೆ ದೊಡ್ಡವ್ರು ಏನು ಮಾಡಿದ್ರು, ಆ ಹೃತ್ಕಮಲ ಮಧ್ಯದಲ್ಲಿ ಬೆಳಗ್ತಾ ಇರತಕ್ಕಂಥ ಆ ಉಂಗುಷ್ಟ ಮಾತ್ರದ ಆ ಆತ್ಮಜ್ಯೋತಿಗೆ ಪ್ರತೀಕವಾಗಿ ಶಿವಲಿಂಗ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿದ್ರು. ಅಂದರೆ ಲಿಂಗ ನೋಡಿ ಒಂದು ಹೆಬ್ಬೆಟ್ಟಿನ ಆಕಾರದಲ್ಲಿರುತ್ತೆ. ಆ ಲಿಂಗಕ್ಕೆ ನಾವು ಆರಾಧನೆಗಳನ್ನೆಲ್ಲ ಮಾಡಿ 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 ನಮ್ಮ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಶುದ್ಧ ಆಗಿ ಏನಾಗುತ್ತೆ, ನಮಗೆ ಆ ಲಿಂಗದ ಒಂದು ಸ್ವರೂಪವನ್ನು ಹೃದಯದಲ್ಲಿ ಧ್ಯಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಶಿವಲಿಂಗದ ಪರಿಕಲ್ಪನೆಯನ್ನು ಮಾಡಿದ್ದಾರೆ ಋಷಿಮುನಿಗಳು. ಹಾಗಾಗಿ ಶಿವಲಿಂಗನ ಸಾಕ್ಷಾತ್ ಆತ್ಮಜ್ಯೋತಿ ಅಂತ ಹೇಳ್ಬಿಟ್ಟು ತತ್ವಮಸಿ ಅಂತ ಹೇಳ್ತಾರೆ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ ಹೇಳ್ತಾರೆ. ಸಾಕ್ಷಾತ್ ಆ ತತ್ವದ ಸ್ವರೂಪ ಅಂದರೆ ಆತ್ಮದ ಸ್ವರೂಪನೇ ನೀನು ಅಂತ ಹೇಳ್ಬಿಟ್ಟು ಆ ಶಿವಲಿಂಗನ ಆರಾಧನೆ ಮಾಡಬೇಕು. ಆ ಶಿವಲಿಂಗಕ್ಕೆ ಆ ಜಲಾದಿ ಅಭಿಷೇಕಗಳನ್ನು ಮಾಡ್ತೀವಿ. ನೋಡಿ, ಆ ಪಾತ್ರೆ ಅಂತ ಕಟ್ಟಿರ್ತಾರೆ. ಆ ಧಾರಾಪಾತ್ರೆಯಿಂದ ತದೇಕವಾಗಿ ಒಂದು ಜಲದ ಧಾರೆ ಆ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಒಂದೇ ಕಡ್ಡಿ ಥರ ಬೀಳ್ತಾ ಇರುತ್ತೆ. ಅದೇನು ಅಂದರೆ ನಮ್ಮ ಮನಸ್ಸಂತೆ. ನಮ್ಮ ಮನಸ್ಸು ಅನ್ನೋದೇ ಒಂದು ಧಾರಾಪಾತ್ರೆ. ಆ ಧಾರಾಪಾತ್ರೆಯಲ್ಲಿ ಮನಸ್ಸು ಹಿಂಗೆ 2-3 ಧಾರೆಗಳಾಗಿ ಹೋಗ್ಕೊಡ್ದು ಏಕಧಾರೆಯಾಗಿ ಏನು ಮಾಡಬೇಕು, ಪರಮಾತ್ಮನ ಮೇಲೆ ಹರಿಸ್ಬೇಕು ಅಂತಕ್ಕಂಥ ಒಂದು ನಿದರ್ಶನನ ಅಲ್ಲಿ ತೋರಿಸ್ತಾ ಇದ್ದಾರೆ. ಆ ಧಾರಾಪಾತ್ರೆಯ ಮುಖಾಂತರ ಶಿವನಿಗೆ ನಾವು ಅಭಿಷೇಕ ಮಾಡ್ತೀವಿ. ಹಾಲು, ಮೊಸರು, ಜೇನುತುಪ್ಪ ಅಂತಕ್ಕಂಥ ಪಂಚಾಮೃತಗಳಿಂದ ಅಭಿಷೇಕ ಮಾಡ್ತೀವಿ. ರತ್ನಾಭಿಷೇಕ ಅಂತ ಮಾಡ್ತೀವಿ. ಆಮೇಲೆ ಬಿಲ್ವಾಭಿಷೇಕ ಮಾಡ್ತೀವಿ. ಆಮೇಲೆ ರುದ್ರಾಕ್ಷ ಅಭಿಷೇಕ ಮಾಡ್ತೀವಿ. ಹೀಗೆ ನಾನಾ ವಿಧದ ಅಭಿಷೇಕಗಳಿಂದ ಆ ಶಿವನನ್ನು ತೃಪ್ತಿಪಡಿಸ್ತೀವಿ. ನೋಡಿ, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು, ನಮಸ್ಕಾರ ಪ್ರಿಯೋ ಭಾನು, ಆಜ್ಯೋಪಹಾರ ಪ್ರಿಯ ಅಗ್ನಿ ಅಂತ ಹೇಳ್ಬಿಟ್ಟು ಅಂತ. ಅಗ್ನಿನ ಹೋಲಿಸ್ಕೋಬೇಕಂದ್ರೆ ಆಜ್ಯೋಪಹಾರ ಕೊಡ್ಬೇಕಂತ. ನೀವು ಏನೇ ಅಗ್ನಿಗೆ ಹೋಮ ಮಾಡಿದ್ರು ಕೂಡ ಅಗ್ನಿಗೆ ಸಂತೃಪ್ತಿ ಆಗೋದಿಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಅಗ್ನಿಗೆ ಸಂತೃಪ್ತಿ ಆಗುತ್ತೆ. ಹಾಗೆ ಶಿವನಿಗೆ ನಾವು ಅಭಿಷೇಕ ಮಾಡಬೇಕಾಗಿದ್ದರೆ, ಅಂದರೆ ಅರ್ಚನೆ ಮಾಡಬೇಕು, ಅವನನ್ನು ಒಲಿಸ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕಾದ್ರೂ ಕೂಡ ಶಿವನ ಒಲುಮೆ ಅಂತಕ್ಕಂಥದ್ದು ಆಗೋದಿಲ್ಲ. ಆದರೆ ನಾವು ಒಂದು ಸ್ವಲ್ಪ ನೀರನ್ನು ಶಿವನ ತಲೆ ಮೇಲೆ ಹಾಕ್ಬಿಟ್ರೆ ಶಿವ ತೃಪ್ತಿ ಆಗಿಬಿಡ್ತಾನಂತೆ. ಆಶುತೋಷ, ಬೋಳಾಶಂಕರ, ಹಾಗಾಗಿ ತುಂಬ ಬೇಗ ನಮಗೆ ಒಲಿತಾನೆ. ಶಿವನ ಒಲಿಸ್ಕೊತಕ್ಕಂಥದ್ದು ತುಂಬ ಸುಲಭ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಹೇಳಿಬಿಟ್ರೆ ಸಾಕಂತೆ ಶಿವ ನಮ್ಮವನಾಗ್ಬಿಡ್ತಾನಂತೆ. ಶಿವನನ್ನು ಒಲಿಸ್ಕೋಬೇಕು ಅಂದರೆ ನಾವೇನು ಕಷ್ಟಪಡಬೇಕಾದ್ದೇ ಇಲ್ಲ. ಇವಾಗ ಬಿಡಿ, ಕುಡಿಯೋ ನೀರು ಕೂಡ ನಾವು ಕೊಣಕೊಣೋ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹಿಂದಿನ ಕಾಲಕ್ಕೆ ನೀರು ಅಂತಕ್ಕಂಥದ್ದು ತುಂಬ ಸುಲಭವಾಗಿ ಸಿಗ್ತಾ ಇರ್ತಕ್ಕಂಥ ಒಂದು ವಸ್ತು. ಅದನ್ನು ತೊಗೊಂಬಂದು ಶಿವಲಿಂಗದ ತಲೆ ಮೇಲೆ ಹಾಕ್ಬಿಟ್ರೆ ಶಿವ ಅಂತಕ್ಕಂಥವನು ಸಂತೃಪ್ತನಾಗ್ತಾ ಇದ್ದ. ಮಹಾವಿಷ್ಣುವನ್ನು ಒಲಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಯಾಕೆಂದರೆ ಅಲಂಕಾರಗಳೆಲ್ಲ ಮಾಡಬೇಕಂತೆ.
ಸೂರ್ಯನನ್ನು ಒಲಿಸ್ಕೊತಕ್ಕಂಥದ್ದು ಬಹಳ ಕಷ್ಟ. ಯಾಕೆಂದರೆ ನಮಸ್ಕಾರ ಪ್ರಿಯೋ ಭಾನು ಅಂತ ನಾವು ಏನು ಮಾಡಿದ್ರೂ ಸೂರ್ಯ ಒಲಿಯೋದಿಲ್ವಂತೆ. ಆದರೆ ನಮಸ್ಕಾರ ಮಾಡಿದ್ರೆ ಮಾತ್ರ ಆ ಭಾನು ಅಂತಕ್ಕಂಥವನು ಒಲಿತಾನೆ. ಸೂರ್ಯ ಒಲಿದ್ರೆ ಏನು ಫಲ ಅಂತಂದರೆ ಸೂರ್ಯ 3 ಫಲಗಳನ್ನು ಕೊಡ್ತಾನೆ. ಒಂದು ಆರೋಗ್ಯ ವೃದ್ಧಿ, ಎರಡನೇದು ಸ್ಥಾನವನ್ನು ಕೊಡ್ತಾನೆ, ಅಂದರೆ ಒಳ್ಳೆ ಸ್ಥಾನವನ್ನು ಕೊಡ್ತಾನೆ. ಅಂದರೆ ಸ್ಥಾನ ಬೇಕು ಅಂದರೆ ನಾವು ಸೂರ್ಯನನ್ನು ಆರಾಧನೆ ಮಾಡಬೇಕು. ನಮ್ಮ ಜಾತಕದಲ್ಲಿ ಸೂರ್ಯ ಏನನ್ನ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ ಅಂತಂದರೆ ನಾವು ಉಚ್ಚ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಸೂರ್ಯ ಸ್ಥಾನವನ್ನು ಕೊಡ್ತಾ ಇರ್ತಕ್ಕಂಥವನು, ಆರೋಗ್ಯವನ್ನು ಕೊಡ್ತಾ ಇರ್ತಕ್ಕಂಥವನು ಮತ್ತು ಐಶ್ವರ್ಯನ ಕೊಡ್ತಾ ಇರ್ತಕ್ಕಂಥವನು. ಹಾಗಾಗಿ ಸೂರ್ಯನನ್ನು ಆರಾಧನೆ ಮಾಡಬೇಕು. ಆದರೆ ಶಿವನನ್ನು ಆರಾಧನೆ ಮಾಡಿದ್ರೆ ಜ್ಞಾನ ವೃದ್ಧಿ, ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಶಿವನನ್ನು ಆರಾಧನೆ ಮಾಡೋದು ಎಷ್ಟು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ನಿನ್ನೆ ಎಲ್ಲ ನಾವು ಮಾತಾಡ್ಕೊಂಡಿದ್ದೀವಿ. ಆಮೇಲೆ ಆತ ಕೇಳ್ತಕ್ಕಂಥ ಪರಿಕರಗಳೇನು ಅಂತಂದರೆ ವಿಭೂತಿ ಎಷ್ಟು ಸುಲಭವಾಗಿ ಸಿಗ್ತಕ್ಕಂಥದ್ದು. ನಾವೇನು ದುಡ್ಡು ಕೊಟ್ಟು ಕೊಂಡ್ಕೋಬೇಕಾದಿಲ್ಲ. ಅಂದರೆ ಈ ಕಾಲದಲ್ಲಿ ಕೊಂಡ್ಕೋಬೇಕು. ಹಿಂದಿನ ಕಾಲಕ್ಕೆ ಏನಾಗೋದು ಅಂದರೆ ಮನೆಯಲ್ಲಿರ್ತಕ್ಕಂಥ ಆ ಒಲೆ ಬೂದಿನೇ ವಿಭೂತಿ ಥರ ಯೂಸ್ ಮಾಡೋರು. ಮತ್ತು ಈ ಸಗಣಿಯ ಕುರುಳುಗಳು ಬರುತ್ತೆ, ಅಂದರೆ ಈ ಬೆರಣಿಗಳು ಅಂತ, ಆ ಬೆರಣಿಗಳನ್ನು ಸುಟ್ಟುಬಿಟ್ಟು ಅದರ ಒಂದು ಭಸ್ಮನ್ನು ಲೇಪನ ಮಾಡ್ಕೊಳೋರು, ಪವಿತ್ರ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆಗಿನ ಕಾಲದಲ್ಲೆಲ್ಲ ಬಹಳ ಈಸಿಯಾಗಿ ಸಿಗೋದು. ಅದರಲ್ಲಿ ಅರ್ಚನೆ ಮಾಡೋರು, ಆ ಭಸ್ಮದಲ್ಲಿ ಅರ್ಚನೆ ಮಾಡೋರು ಶಿವನನ್ನು. ಅದಕ್ಕೂ ಕೂಡ ಹೆಚ್ಚು ನಾವೇನು ದುಡ್ಡು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕಾಡುಪತ್ರೆನಲ್ಲಿ ಅರ್ಚನೆ ಮಾಡೋರಂತೆ ಶಿವನಿಗೆ. ಹಾಗಾಗಿ ಕಾಡುಪತ್ರೆಯಿಂದ ಅರ್ಚನೆ ಮಾಡಿದ್ರೆ ಬಹಳ ಬೇಗ ಒಲಿತಾನೆ. ನಾನು ಆಲ್ರೆಡಿ ಹೇಳಿದ್ದೀನಿ 5 ಥರದ ಬಿಲ್ಪತ್ರೆಗಳಿದೆ. ತುಳಸಿ, ಬಿಲ್ವ, ನಿರ್ಗುಂಡಿ, ಜಂಬೀರ, ಆಮಲಕಂತತ ಅಂತ ಹೇಳ್ಬಿಟ್ಟು ಅಂತ. ಈ 5 ಬಿಲ್ಪತ್ರೆಗಳಿಂದ ಯಾವುದಾದ್ರೂ ಒಂದು ಬಿಲ್ಪತ್ರೆನಲ್ಲಿ ಪೂಜೆ ಮಾಡಿದ್ರು ಕೂಡ ಶಿವನ ಒಲಮೆ ಅಂತಕ್ಕಂಥದ್ದು ಆಗ್ಬಿಡುತ್ತೆ. ಹೇಗಾಗುತ್ತೆ ಅನ್ನೋದಕ್ಕೆ ಬಸವಣ್ಣನವರ ಒಂದು ಜೀವನದಲ್ಲಿ ಒಂದು ಕತೆ ಬರುತ್ತೆ. ಬಸವಣ್ಣನವರು ತುಂಬ ಚಿಕ್ಕವರಾಗಿರ್ತಾರೆ. ಪುಟ್ಟ ಬಾಲಕನಾಗಿರ್ಬೇಕಾಗಿದ್ರೆ ಒಂದ್ಸಲ ಏನಾಗುತ್ತೆ ಅಂದರೆ ಒಬ್ಬ ರೈತ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇದರಲ್ಲೂ ಅದೇ ಥರದ್ದೇ ಒಂದು ಕತೆ ಬರುತ್ತೆ, ಅದನ್ನು ಮುಂದೆ ಹೇಳ್ತೀನಿ. ಗುರುಗಳು ಹೆಂಗೆ ಅದಕ್ಕೆ ಪರಿಹಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಂತ. ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಒಬ್ಬ ರೈತ. ಹೋಗ್ತಾ ಇದ್ರೆ ಅಚಾತುರ್ಯದಿಂದ ಒಂದು ಬೆಕ್ಕು ಅಡ್ಡ ಬಂದ್ಬಿಡುತ್ತೆ. ಗಾಡಿ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಬೆಕ್ಕನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಎತ್ತುಗಳನ್ನೂ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಗಾಡಿ ಸ್ಪೀಡಾಗಿ ಹೋಗ್ತಾ ಇರೋದ್ರಿಂದ ಆ ಬೆಕ್ಕ ಮೇಲೆ ಗಾಡಿ ಅಂತಕ್ಕಂಥದ್ದು ಹತ್ತು ಬಿಡುತ್ತೆ. ಬೆಕ್ಕನ್ನು ಸಾಯಿಸ್ತಕ್ಕಂಥದ್ದು ಮಹಾಪಾಪ ಅಂತ ಈ ಗುರುಚರಿತ್ರೆಯಲ್ಲೂ ಹೇಳ್ತಾರೆ ಮುಂದೆ ಗುರುಗಳು. ಬೆಕ್ಕನ್ನು ಸಾಯಿಸ್ತಕ್ಕಂಥದ್ದು ಮಹಾಪಾಪ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಬೆಕ್ಕು ಸತ್ತೋಗ್ಬಿಡ್ತು. ಈಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಸರಿ, ಎಲ್ಲ ಬರ್ತಾರೆ. ಬಂದ್ಬಿಟ್ಟು ಆ ಶಿವಾಲಯದಲ್ಲಿ ಆ ಶಿವನ ಅರ್ಚಕನನ್ನು ಕೇಳ್ತಾರೆ, ಸ್ವಾಮಿ, ಬೆಕ್ಕನ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಾಡಿ ಹತ್ತಿಸ್ಬಿಟ್ಟಿದ್ರಿ, ಬೆಕ್ಕು ಸತ್ತೋಗ್ಬಿಡ್ತು, ನನಗೆ ಮಹಾಪಾಪ ಬಂದ್ಬಿಟ್ಟಿದೆ, ಇದಕ್ಕೇನನ್ನ ಪರಿಹಾರ ಹೇಳಿ. ಆ ಅರ್ಚಕ ಹೇಳ್ತಾರೆ, ಸ್ವಾಮಿ, ಅದು ಮಹಾಪಾಪ, ಬೆಕ್ಕನ್ನು ಸಾಯಿಸ್ತಕ್ಕಂಥದ್ದು. ಆ ಪಾಪಕ್ಕೆ ಪರಿಹಾರ ನಿಮಗೆ ಬೇಕಾದರೆ ಆ ಸತ್ತಿರ್ತಕ್ಕಂಥ ಬೆಕ್ಕಿನ ಆಕಾರದ ಒಂದು ಬಂಗಾರದ ಬೆಕ್ಕನ್ನು ಮಾಡಿ ನನ್ನಂಥ ಬ್ರಾಹ್ಮಣನಿಗೆ ದಾನ ಕೊಡಿ, ನಿಮ್ಮ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆತನಿಗೆ ಗಾಬರಿ ಆಗ್ಬಿಡುತ್ತೆ. ರೈತ ಅಷ್ಟು ದೊಡ್ಡ ಬಂಗಾರದ ಬೆಕ್ಕನ್ನು ತಂದು ದಾನ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಸ್ವಾಮಿ, ಬೇರೆ ಏನನ್ನ ಪರಿಹಾರ ಹೇಳಿ ನಮಗೆ, ಯಾಕೆಂದ್ರೆ ನಾವು ಬಡವರು, ಅಷ್ಟು ಬಂಗಾರನ್ನ ನಾವು ತರೋದಕ್ಕಾಗೋದಿಲ್ಲ. ಹಾಗಾದರೆ ಬೆಳ್ಳಿ ಬೆಕ್ಕು ದಾನ ಮಾಡಿಬಿಡು ಅಂತ ಹೇಳ್ತಾರೆ. ಬೆಳ್ಳಿನೂ ತರೋಕ್ಕಾಗಲ್ಲ. ಓಲಿ ತಾಮ್ರದ ಬೆಕ್ಕು ದಾನ ಮಾಡು, ತಾಮ್ರನ್ನೂ ತರೋಕ್ಕಾಗೋದಿಲ್ಲ. ಹಾಗಾದರೆ ನಿನ್ನನ್ನು ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಬೆಕ್ಕನ್ನು ಸಾಯಿಸ್ಬಿಟ್ಟಿದೀಯಾ, ಮಹಾಪಾಪ ಅಂತಕ್ಕಂಥದ್ದು ನಿನಗೆ ಬಂದ್ಬಿಟ್ಟಿದೆ, ಹಂಗಾಗಿ ಅದನ್ನು ನೀನು ಅನುಭವಿಸೋಗು ಅಂತ ಹೇಳ್ಬಿಡ್ತಾನೆ. ಆವಾಗ ರೈತ ಏನು ಮಾಡ್ತಾನೆ, ಪಾಪ ದುಃಖದಲ್ಲಿ ಅದನ್ನು ಹತ್ಕೋ ಅಂತ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಸವಣ್ಣವರು ಬಾಲಕರಾಗಿರ್ತಾರೆ. ಅವರು ತೆಂಗಿನಕಾಯಿ, ಪೂಜಾ ಪರಿಕರಗಳನ್ನೆಲ್ಲ ಒಂದು ಬುಟ್ಟಿನಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಬಸವಣ್ಣವರು ಕೇಳ್ತಾರೆ. ಅವರು ಮೊದಲಿನಿಂದನೂ ಕೂಡ ಸಮಾಜವಾದಿಗಳು, ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಇರ್ತಕ್ಕಂಥವ್ರು. ಅಣ್ಣ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಸವಣ್ಣರು. ಇಲ್ಲಪ್ಪ, ನಾನು ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬೆಕ್ಕನ್ನು ಸಾಯಿಸಿಬಿಟ್ಟಿದ್ದೀನಿ, ಮಹಾಪಾಪ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ. ಹಾಗಾಗಿ ಈ ಪಾಪ ಪರಿಹಾರಕ್ಕೆ ನಾನೇನು ಮಾಡಬೇಕು ಅಂತಂದರೆ ಅರ್ಚಕರನ್ನು ಕೇಳಿದೆ ಏನು ಮಾಡಬೇಕು ಅಂತ. ಬಂಗಾರ, ಬೆಳ್ಳಿ ಅಥವಾ ತಾಮ್ರದ ಬೆಕ್ಕುಗಳನ್ನು ತಂದು ದಾನ ಮಾಡು ಅಂತ ಹೇಳಿದರೆ, ನಾನು ಬಡ ರೈತ, ಅಷ್ಟೊಂದು ಪರಿಕರಗಳನ್ನು ನಾನು ತರೋದು ಕಷ್ಟ ಆಗುತ್ತೆ, ನನ್ನ ಪಾಪಕ್ಕೆ ಬೇರೆ ಏನನ್ನ ಪರಿಹಾರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಅವ್ರು ಹೇಳಿದ್ರು, ನೀನು ಪಾಪನ ಅನುಭವಿಸೋಗು ಅಂತ, ಬೈಕ್ ಅಳ್ತಾ ಇದ್ದೀನಿ ಅಂತ ಹೇಳಿದ್ರು. ಆವಾಗ ತಕ್ಷಣ ಬಸವಣ್ಣವ್ರು ಹೇಳಿದ್ರಂತೆ, ನನಗೆ ಆ ಉಪಾಯ ಗೊತ್ತು, ಅಂದರೆ ನಿನ್ನ ಪಾಪವನ್ನು ಪರಿಹರಿಸ್ತಕ್ಕಂಥ ಉಪಾಯ ನನಗೆ ಗೊತ್ತು ಅಂತ ಹೇಳಿದ್ರಂತೆ. ಹೌದಾ, ಹಾಗಾದರೆ ನನಗೆ ಆ ಪ್ರಾಯಶ್ಚಿತ್ತನ ಮಾಡಿಸ್ತೀರಾ ಅಂತ ಹೇಳಿ, ಧಾರಾಳವಾಗಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಆ ಬುಟ್ಟಿನಲ್ಲಿರ್ತಕ್ಕಂಥ ಪೂಜಾ ಪರಿಕರಗಳನ್ನೆಲ್ಲ ಪಕ್ಕಕ್ಕೆ ಸುರಿದು ಬಿಡ್ತಾರೆ ಬಸವಣ್ಣವರು.
ಸುರಿದ್ಬಿಟ್ಟು ಆ ರೈತನ ಕೈನಲ್ಲಿ ಆ ಬುಟ್ಟಿ ಕೊಡ್ತಾರೆ. ಹೋಗು ಕಾಡು ಪತ್ರೆ ಕಿತ್ಕೊಂಬ. ಕಾಡು ಪತ್ರೆ ಅಂದ್ರೇನು ಅಂದರೆ ಈ ಪತ್ರೆ ಆ ಪತ್ರೆ ಅಂತ ಏನು ನೋಡಬೇಡ, ನಿನ್ನ ಕೈಗೆ ಅಂದರೆ ಅಡವಿ ತಾನೆ ಅವಾಗೆಲ್ಲ ಚಿಕ್ಕ ಹೊಲ ಗದ್ದೆ ಅಡವಿಗಳಿರೋದು. ನಿನ್ನ ಕೈಗೆ ಯಾವ ಎಲೆ ಸಿಕ್ಕಿದ್ರೆ ಆ ಎಲೆ ಎಲ್ಲ ಕಿತ್ತು ಬುಟ್ಟಿಗೆ ಹಾಕೋ. ಅದನ್ನು ಕಾಡು ಪತ್ರೆ ಅಂತ ಕರೀತಾರೆ. ಆ ಕಾಡು ಪತ್ರೆಯನ್ನು ಎತ್ಕೊಂಬ, ನಿನಗೆ ನಾನು ಪ್ರಾಯಶ್ಚಿತ್ತ ಮಾಡಿಸ್ತೀನಿ, ಬೆಕ್ಕು ಸಾಯಿಸಿರೋದಕ್ಕೆ ಪ್ರಾಯಶ್ಚಿತ್ತನ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರಂತೆ ಬಸವಣ್ಣವ್ರು. ಆವಾಗ ಆ ರೈತ ಏನು ಮಾಡಿದಂತೆ, ಆ ಬುಟ್ಟಿ ತುಂಬ ಕಾಡು ಪತ್ರೆ ಕಿತ್ಕೊಂಬಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಬಸವಣ್ಣವ್ರು ಏನು ಮಾಡಿದ್ರಂತೆ ಅಂದರೆ, ಒಂದು ಮರದ ಕೆಳಗಡೆ ಒಂದು ಗುಂಡು ಕಲ್ಲನ್ನು ಇಟ್ಟುಬಿಟ್ಟು ಶಿವಲಿಂಗದ ಆಕಾರನ ಪರಿಕಲ್ಪಿಸಿ ಇಟ್ಟಿದ್ರಂತೆ. ನೋಡಪ್ಪ, ಇದೇ ಶಿವಲಿಂಗ, ನೀನು ಭಕ್ತಿಯಿಂದ ಕೂತ್ಕೋ, ಪರಮೇಶ್ವರನನ್ನ ಸಹೃದಯದಿಂದ ಕೇಳ್ಕೊ. ಅಪ್ಪ, ನಾನು ಇದು ಗೊತ್ತಿದ್ದು ಮಾಡಿರ್ತಕ್ಕಂಥ ಪಾಪ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿರ್ತಕ್ಕಂಥ ಪಾಪ, ನನ್ನ ಪಾಪವನ್ನು ಪರಿಹರಿಸು ಅಂತ. ಓಂ ನಮಃ ಶಿವಾಯ ಅಂತ ಹೇಳು, ಒಂದು ಪತ್ರೆಯನ್ನು ಆ ಶಿವಲಿಂಗದ ಮೇಲೆ ಹಾಕು. ಓಂ ನಮಃ ಶಿವಾಯ ಅಂತ ಹೇಳು, ಒಂದು ಪತ್ರೆಯನ್ನು ಆ ಶಿವಲಿಂಗದ ಮೇಲೆ ಹಾಕು. ಹೀಗೆ ನಿನ್ನ ಬುಟ್ಟಿನಲ್ಲಿರ್ತಕ್ಕಂಥ ಕಾಡು ಪತ್ರೆ ಖಾಲಿ ಆಗೋವರೆಗೂ ಕೂಡ ಈ ಪ್ರಾಯಶ್ಚಿತ್ತ ವಿಧಿನ ನೀನು ಮಾಡು, ಹೃತ್ಪೂರ್ವಕವಾಗಿ ಪರಮೇಶ್ವರನಲ್ಲಿ ಬೇಡ್ಕೋ ಅಂತ ಹೇಳ್ತಾನೆ. ಈತನು ಏನು ಮಾಡ್ತಾನೆ, ಹೃತ್ಪೂರ್ವಕವಾಗಿ ಬಸವಣ್ಣವ್ರು ಹೇಳ್ದಂಗೆ ಒಂದೊಂದೇ ಎಲೆಯನ್ನು ಶಿವಲಿಂಗಕ್ಕೆ ಹಾಕ್ತಾ ಓಂ ನಮಃ ಶಿವಾಯ ಅಂತ ಹಾಕ್ತಾ ಹೃದಯದಲ್ಲಿ ಕೇಳ್ಕೊತಾನೆ. ಅಪ್ಪ, ನಾನು ಬಡ ರೈತ, ನಾನು ಬೇರೆ ಏನು ನಾನು ಪ್ರಾಯಶ್ಚಿತ್ತನ ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಈಗ ಭಕ್ತಿಯಿಂದ ಕೇಳ್ಕೊತಾ ಇದ್ದೀನಿ, ನಾನು ಬೆಕ್ಕನ್ನು ಸಾಯಿಸಿರ್ತಕ್ಕಂಥ ಪಾಪದಿಂದ ನನ್ನನ್ನು ವಿಮುಕ್ತಿಯನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಬೇರೆ ಇವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟು ಈ ಥರ ಅನಾಚಾರ ನಡೀತದೆ, ಬಸವಣ್ಣ ಬಾಲಕ ಈ ಥರ ರೈತನ ಕೈನಲ್ಲಿ ಪೂಜೆ ಮಾಡಿಸ್ಬಿಡ್ತಾ ಇದ್ದಾನೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟು, ನಡೀರ ಎಲ್ಲ ಕೂಡ ಅವ್ರನ್ನ ಚೆನ್ನಾಗಿ ತಂಟೆ ಅಂದರೆ ಅವ್ರನ್ನ ಒಂದು ತರಾಟೆಗೆ ತೊಗೊಳೋಣ ಅಂತೇಳ್ಬಿಟ್ಟು ಎಲ್ಲ ಜಗಳಕ್ಕೆ ಬಂದುಬಿಡ್ತಾರೆ. ಎಲ್ಲ ಜಗಳಕ್ಕೆ ಬಂದುಬಿಟ್ರೆ ಆ ಬಸವಣ್ಣವರು ಪೂಜೆ ಮಾಡಿಸ್ತಾ ಇರ್ತಾರೆ, ರೈತ ಪೂಜೆ ಮಾಡ್ತಾ ಇರ್ತಾನೆ. ಕಡೆಗೆ ರೈತರನ್ನ ಈ ಕಡೆ ಆ ಕಡೆ ಭುಜ ಹಿಡಿದು ಎಳೆದಾಕೋದಕ್ಕೆ ನೋಡ್ತಾರೆ ಊರ ಜನಗಳು, ಇದೇನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಆ ರೈತನ ಕದಲ್ಸೋದಕ್ಕೆ ನೋಡಿದ್ರೆ ಆ ಶಿವಲಿಂಗದಿಂದ ಅಪಾರವಾಗಿರ್ತಕ್ಕಂಥ ಬೆಳಕು ಬಂದು ಶಿವನ ಆವಿರ್ಭಾವ ಆಗಿ ಶಿವನ ಒಂದು ಧ್ವನಿ ಕೇಳುತ್ತೆ, ಅಂದರೆ ಆಕಾಶವಾಣಿ ಅಶರೀರವಾಣಿ ಕೇಳಿಸುತ್ತೆ. ಏನಂತ ಅಂತಂದರೆ, ಈ ರೈತನ ಪೂಜೆ ದಿಟ ಅಂದರೆ ನಿಜ ಅಂತ, ನಿಜವಾದ ಪೂಜೆ ಇದು. ಇವಾಗ ದತ್ತಗುರುಗಳು ಒಳಗಡೆಗೆ ಬರ್ತಾ ಇದ್ದಾರೆ, ನಮ್ಮ ಮಠದೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತ್ಕೊಂಡು ಕೈ ಮುಕ್ಕೊಂಡು ಅವ್ರಿಗೆ ಸ್ವಾಗತವನ್ನು ನಾವು ಕೋರೋಣ. ನಾನೊಂದು ಹಾಡು ಹೇಳ್ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಈ ಹಾಡನ್ನು ಹೇಳ್ಕೊಳ್ಳಿ. ಎಲ್ಲ ಕೈ ಮುಕ್ಕೊಳ್ಳಿ, ನಾನು ಹೇಳ್ಕೊಟ್ಟಂಗೆ ಹೇಳ್ಕೊಳ್ಳಿ ದಯವಿಟ್ಟು. ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕ, ಕೈಯಲ್ಲಿ ದಂಡ, ಕಾಲಲ್ಲಿ ಪಾದುಕ, ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ, ಬಾಲರವಿಯ ಕಳೆಯ, ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಮಸ್ತಕದಲ್ಲಿ ಜಟೆ ಶೋಭಿಸುತ್ತಿರಲು, ಮಸ್ತಕದಲ್ಲಿ ಜಟೆ ಶೋಭಿಸುತ್ತಿರಲು, ಕಸ್ತೂರಿ ತಿಲಕ ಚಂದನ
ತಿಲಕ ಚಂದನ ಹಣೆಯಲಿ ವಿಸ್ತರ ನಗು ಮುಖದ ವಿಸ್ತರ ನಗು ಮುಖದ ವಿಸ್ತರ ನಗು ಮುಖದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಜೋಲುತ್ತಿರಲು ಕೊರಳೊಳು ರುದ್ರಾಕ್ಷ ಜೋಲುತ್ತಿರಲು ಕೊರಳೊಳು ರುದ್ರಾಕ್ಷ ಜೋಲುತ್ತಿರಲು ಕೊರಳೊಳು ರುದ್ರಾಕ್ಷ ಜೋಲಿಗೆ ಬಗಲೋಳು ತ್ರಿಲೋಕದ ಜೋಳಿಗೆ ಬಗಲೋಳು ತ್ರಿಲೋಕ ರಕ್ಷ ಜೋಳಿಗೆ ಬಗಲೋಳು ತ್ರಿಲೋಕ ರಕ್ಷ ಜೋಲುತ್ತಿರಲು ಕೊರಳೋಳು ರುದ್ರಾಕ್ಷ ಜೋಲಿಗೆ ಬಗಳೋಳು ತ್ರಿಲೋಕ ರಕ್ಷ ಕಾಷಾಯಾಂಬರದ 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 ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಭಕ್ತ ಕಾಮ ಕಲ್ಪದ್ರುಮನೀತ ಭಕ್ತ ಕಾಮ ಕಲ್ಪದ್ರುಮನೀತ ಭಕ್ತ ಕಾಮ ಕಲ್ಪದ್ರುಮನೀತ ನಿತ್ಯ ಪೂರ್ಣ ಸಚ್ಚಿದಾತ್ಮ ದತ್ತ ಭಕ್ತ ಕಾಮ ಕಲ್ಪದ್ರುಮನೀತ ನಿತ್ಯ ಪೂರ್ಣ ಸಚ್ಚಿದಾತ್ಮ ದತ್ತ ಶಂಕರ ಗುರು ರೂಪ ಶಂಕರ ಗುರು ರೂಪ ಶಂಕರ ಗುರು ರೂಪ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ
ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಇನ್ನೊಂದ್ಸರಿ ಇವಾಗ ಒಂದು ಸ್ತೋತ್ರ ಹೇಳೋಣ. ದತ್ತಾತ್ರೇಯಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ದತ್ತಾತ್ರೇಯಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ದತ್ತಾತ್ರೇಯಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ದಿಗಂಬರ
ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ ಶ್ರೀ ಗುರುದತ್ತ ಜಯ ಗುರುದತ್ತ. ಎಲ್ಲ ಆಸೀನರಾಗಿ ದಯವಿಟ್ಟು. ಹಾಂ ಆಯ್ತು, ಓಕೆ. ಹಾಂ ಹೇಳ್ಬಿಟ್ಟು ಮುಗಿಸ್ಬಿಟ್ಟು. ಎಲ್ಲ ಕೈ ಮುಗಿರಿ. ಕೈ ಮುಕ್ಕೊಂಡು ದತ್ತಾತ್ರೇಯರು ಇವಾಗ ಗಾಣಗಾಪುರದಿಂದ, ಕುರುಗಡ್ಡೆ ಕುರುವರಪುರದಿಂದ ಮತ್ತು ಅಜ್ಮೀರ್ನಲ್ಲಿರ್ತಕ್ಕಂಥ ದತ್ತಪೀಠ ಈ ಎಲ್ಲದರಿಂದ ಕೂಡ ನಮ್ಮ ಮಠಕ್ಕೆ ಇವಾಗ ಆಗಮಿಸಿದ್ದಾರೆ. ಆಗಮಿಸಿರ್ತಕ್ಕಂಥ ದತ್ತಾತ್ರೇಯರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ನಾವು ಸಲ್ಲಿಸೋಣ. ಎಲ್ಲರೂ ಕೂಡ ಹೇಳೋಣ. ಶ್ರೀಪಾದ ಶ್ರೀವಲ್ಲಭ ಶ್ರೀಪಾದ ಶ್ರೀವಲ್ಲಭ ಶ್ರೀಪಾದ ಶ್ರೀವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ಶ್ರೀ ನೃಸಿಂಹ ಸರಸ್ವತಿ ಶ್ರೀ ನೃಸಿಂಹ ಸರಸ್ವತಿ ಶ್ರೀ ಗುರುದತ್ತಾತ್ರೇಯಾಯ ನಮಃ ಶ್ರೀ ಗುರುದತ್ತಾತ್ರೇಯಾಯ ನಮಃ ಶ್ರೀ ಗುರುದತ್ತಾತ್ರೇಯಾಯ ನಮಃ. ನೋಡಿ, ಇವಾಗ ರತ್ನಾವತಿ ಅಂತ ಹೇಳ್ಬಿಟ್ಟು ಈ ಗುರುದತ್ತಾತ್ರೇಯರಿಗೆ ಪೂರ್ವಾಶ್ರಮದಲ್ಲಿ ತಂಗಿ ಆಗಿರ್ತಾರೆ. ಕತೆ ಮುಂದುವರಿತಾ ಇದೆ. ಆಕೆ ಬಂದು ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ಕೊತಾಳೆ. ಎಲ್ಲಿ? ಈ ಒಂದು ಗಂಧರ್ವ ನಗರಿಯಲ್ಲಿ. ಸ್ವಾಮಿ, ನನಗೆ ಈ ಥರ ಕುಷ್ಠರೋಗ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ. ಈ ಕುಷ್ಠರೋಗದಿಂದ ನರಳ್ತಾ ಇದ್ದೀನಿ. ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಅಂತ. ಆವಾಗ ದತ್ತಾತ್ರೇಯರು ಹೇಳ್ತಾರೆ, ಒಂದು ಮಡಕೆಯಲ್ಲಿ ಒಂದು ಬೆಕ್ಕು 5 ಮರಿಗಳನ್ನು ಹಾಕ್ಕೊಂಡಿತ್ತು. ಆ 5 ಮರಿಗಳನ್ನು ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನೀನು ಗಮನಿಸ್ದಿರಾ ಆ ಮಡಕೆ ಒಳಗೆ ನೀರನ್ನು ತುಂಬಿಸ್ಬಿಟ್ಟೆ. ನೀರನ್ನು ತುಂಬಿಸಿದ್ದರಿಂದ ಆ ಮಡಕೆನಲ್ಲಿರ್ತಕ್ಕಂಥ 5 ಬೆಕ್ಕಿನ ಮರಿಗಳು ತೀರ್ಕೊಂಡ್ಬಿಡ್ತು. ಹಾಗಾಗಿ ಬೆಕ್ಕನ್ನು ಕೊಂದಿರ್ತಕ್ಕಂಥ ದೋಷ ಪ್ರಾಯಶ್ಚಿತ್ತಾರ್ಥವಾಗಿ ನಿನಗೆ ಈ ಕುಷ್ಠರೋಗ ಬಂದಿದೆ. ನೀನು ಇವಾಗ ಈ ಗಂಧರ್ವ ನಗರಿನಲ್ಲಿರ್ತಕ್ಕಂಥ ತ್ರಿಸ್ಥಳಿಯಲ್ಲಿ ಈ ಸಂಗಮದಲ್ಲಿ ಸ್ನಾನ ಮಾಡು, ನಿನಗೆ ಅದು ಅನುಗ್ರಹ ಮಾಡ್ತಾರೆ ಗುರುಗಳು, ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ
ಆ ರತ್ನಾವತಿ ಆ ತ್ರಿಸ್ಥಳಿಯಲ್ಲಿ ಸ್ನಾನ ಮಾಡಿದಾಗ ಆಕೆಗೆ ಕುಷ್ಠರೋಗ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಹೀಗೆ ಪಾಪನಾಶನ ತೀರ್ಥ, ಕೋಟಿ ತೀರ್ಥ, ರುದ್ರಪಾದ, ಚಕ್ರತೀರ್ಥ, ಮನ್ಮಥ ತೀರ್ಥ, ಅಷ್ಟತೀರ್ಥ ಇವೆಲ್ಲ ಕೂಡ ಈ ಒಂದು ಗಂಧರ್ವ ನಗರಿನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗುರುಗಳು ಈ ಗಂಧರ್ವ ನಗರಿಯ ಮಹಿಮೆಯನ್ನ ವರ್ಣಿಸಿ ಹೇಳ್ತಾರೆ. ಇಲ್ಲಿಗೆ ಆ ಶ್ರೀ ಗುರು ಚರಿತ್ರೆಯಲ್ಲಿ ಅಧ್ಯಾಯ 49 ಸಂಪನ್ನ ಆಗತ್ತೆ. ಇನ್ನು ಅಧ್ಯಾಯ 50 ಹಿಂದೆ ನಾವು ಪೂರ್ಣಾನಂದಜಿ ಮಹಾರಾಜರವರು ಚರಿತ್ರೆಯನ್ನು ಹೇಳಬೇಕಾದ್ರೆ ಕೇಳಿರ್ತೀವಿ. ಶ್ರೀವಲ್ಲಭರ ಹತ್ರ ಒಬ್ಬ ರಜಕ ಕೆಲಸ ಮಾಡ್ಕೊಂಡಿರ್ತಾನೆ, ಅಗಸ. ಆ ಅಗಸನಿಗೆ ಆ ಒಂದು ಶ್ರೀವಲ್ಲಭರು ಆ ಅಗಸ ಕೇಳ್ಕೊತಾನೆ, ನನಗೆ ಭೋಗ ಭಾಗ್ಯಗಳನ್ನೆಲ್ಲ ಪ್ರಸಾದಿಸಿ ಅಂತ ಹೇಳ್ಬಿಟ್ಟು ಅಂತ. ಆ ಅಗಸ ಮುಂದಿನ ಜನ್ಮದಲ್ಲಿ ಮ್ಲೇಚ್ಛರಾಜನಾಗಿ ಹುಟ್ಟುತ್ತೀಯ ಅಂತ ಹೇಳ್ಬಿಟ್ಟು ಶ್ರೀವಲ್ಲಭರು ವರ ಕೊಟ್ಟಿರ್ತಾರೆ. ಆದರೆ ಅವನಂತ ಬುದ್ಧಿವಂತ ಅಂದರೆ, ನಾನು ಮ್ಲೇಚ್ಛರಾಜನಾಗಿದ್ದರೂ ಕೂಡ ಆ ಜನ್ಮದಲ್ಲೂ ಕೂಡ ನಿಮ್ಮ ಭಕ್ತಿಯನ್ನು ಮರಿಬಾರ್ದು, ಆ ಹಿಂದಿನ ಜನ್ಮದ ನೆನಪನ್ನು ನನಗೆ ನೀವು ತಂದು ಕೊಡಬೇಕು, ನಿಮ್ಮ ದರ್ಶನವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿರ್ತಾನೆ. ಈಗ ಆ ಮ್ಲೇಚ್ಛರಾಜ ಒಂದು ಸ್ವಲ್ಪ ದೂರದಲ್ಲಿ ಇದ್ರ ಗಾಣಗಾಪುರದಿಂದ ಸ್ವಲ್ಪ ದೂರದಲ್ಲಿ ಆ ರಾಜ್ಯಭಾರನ್ನ ಮಾಡ್ಕೊಂಡಿರ್ತಾನೆ. ಕಡೆಗೆ ಆ ಮ್ಲೇಚ್ಛರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವನ ಗುರುಗಳು ಆ ಮ್ಲೇಚ್ಛರಾಜನಿಗೆ ಹೇಳ್ತಾರೆ ಒಂದ್ಸಲಿ, ನೋಡಿ ನೀವು ಬ್ರಾಹ್ಮಣರಲ್ಲಿ ಭಕ್ತಿಯನ್ನು ತೋರ್ತಾ ಇದ್ದೀರಾ ಮತ್ತು ಸನಾತನ ಧರ್ಮೀಯರಲ್ಲಿ ನೀವು ಔದಾರ್ಯವನ್ನು ತೋರ್ತಾ ಇದ್ದೀರಾ, ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಈ ಸನಾತನ ಧರ್ಮದವರು ಬ್ರಾಹ್ಮಣರು ಎಲ್ಲರೂ ಕೂಡ ವಿಗ್ರಹಾರಾಧನೆಯನ್ನು ಮಾಡ್ತಾರೆ, ಸೂರ್ಯನ ದೇವರು ಅಂತ ಹೇಳ್ತಾರೆ, ಕಂಡ ಮರಗಳನ್ನೆಲ್ಲ ದೇವರು ಅಂತ ಹೇಳ್ತಾರೆ. ಹಾಗಾಗಿ ನೀವು ಅವರನ್ನು ದಂಡಿಸಬೇಕು, ದೇವಸ್ಥಾನಗಳನ್ನು ಒಡೆದು ಹಾಕಬೇಕು, ವಿಗ್ರಹಗಳನ್ನು ಛಿದ್ರ ಮಾಡಬೇಕು ಮತ್ತು ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು. ನೀವು ಅವರು ಮಹಾಪಾಪವನ್ನು ಮಾಡ್ತಕ್ಕಂಥ ಅವರು, ನೀವು ಅವ್ರಿಗೆ ಏನನ್ನ ಒಂದು ಒತ್ತಾಸೆಯನ್ನು ಕೊಟ್ಟರೆ, ಅವರನ್ನು ನೀವು ಗೌರವಿಸಿದ್ರೆ ನಿಮಗೆ ಮಹಾಪಾಪ ಅಂತಕ್ಕಂಥದ್ದು ಅಂಟುಕೊಳ್ಳುತ್ತೆ. ಯಾಕೆಂದರೆ ನಮ್ಮ ಧರ್ಮದ ಪ್ರಕಾರ ನಮ್ಗೆ ಅದೆಲ್ಲ ಕೂಡ ನಿಷಿದ್ಧ. ನಾವು ತೀರ್ಥ ಸ್ಥಳಗಳನ್ನು ದೇವರು ಅಂತ ಭಾವಿಸೋದು, ವಿಗ್ರಹಗಳನ್ನು ದೇವರು ಅಂತ ಭಾವಿಸೋದು, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮರಗಳನ್ನು ದೇವರು ಅಂತ ಭಾವಿಸ್ತಕ್ಕಂಥದ್ದು ಇದೆಲ್ಲ ಕೂಡ ನಿಷಿದ್ಧ. ಹಾಗಾಗಿ ನೀವು ಇದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಆ ಮ್ಲೇಚ್ಛರಾಜನಾಗಿ ಹುಟ್ಟಿರ್ತಕ್ಕಂಥ ಅಗಸ ಮ್ಲೇಚ್ಛರಾಜನಾಗಿ ಹುಟ್ಟಿರ್ತಾನೆ. ಆದರೂ ಕೂಡ ಪೂರ್ವಜನ್ಮದ ಸಂಸ್ಕಾರ ಗುರುವಿನ ಅನುಗ್ರಹದಿಂದ ಬಿಟ್ಟಿರೋದಿಲ್ಲ. ಆತ ಆ ಗುರುಗಳಿಗೆ ಹೇಳ್ತಾನೆ, ಅವರ ಗುರುಗಳಿಗೆ ಹೇಳ್ತಾನೆ, ನೋಡಿ ಅವರ ಧರ್ಮದಲ್ಲಿ ಏನು ಹೇಳಿದೆಯೋ ಅವರು ಆ ಧರ್ಮದ ಪ್ರಕಾರ ಆಚರಣೆ ಮಾಡ್ಕೊತಾರೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅವನು ಪರಮೇಶ್ವರನೇ ಆಯಾ ಧರ್ಮಗಳನ್ನು ನಿರ್ಣಯ ಮಾಡಿ ಕೊಟ್ಟಿದ್ದಾನೆ. ನೋಡಿ ನಾವು ತಿನ್ನೋ ಅಕ್ಕಿ ಒಂದೇ ಜಾತಿನಲ್ಲಿರಲ್ಲ, ಇರುತ್ತಾ? ಒಂದೇ ಜಾತಿನಲ್ಲಿರಲ್ಲ, ಎಲ್ಲ ಅಕ್ಕಿನೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಾಸುಮತಿ ಅಂತ ಇರುತ್ತೆ, ಆಮೇಲಿಂದ ಯಾವುದು ಸೋನಾ ಮಸೂರಿ ಅಂತ ಇರುತ್ತೆ, ಹಂಸ ಅಂತ ಇರುತ್ತೆ, ಈ ಥರ ಬೇರೆ ಬೇರೆ ಯಾವುದು ಈ ಕೆಂಪಕ್ಕಿ ಅಂತ ಇರುತ್ತೆ. ಅಕ್ಕಿ ಎಲ್ಲ ಒಂದೇ ಆಗಿದ್ರು ಕೂಡ ಅದರಲ್ಲಿ ಬೇರೆ ಬೇರೆ ಜಾತಿ ಇರುತ್ತೆ. ಆದರೆ ಯಾವ ಜಾತಿನೂ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ, ಯಾವ ಅಕ್ಕಿನೂ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ, ಯಾವ ಅಕ್ಕಿನೂ ನಾವು ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ ಈ ಪ್ರಪಂಚ ಅಂತಕ್ಕಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ, ವಿವಿಧವಾಗಿ ಕಾಣಿಸ್ಕೊಳ್ಳುತ್ತೆ. ನಾವು ಒಂದೇ ಹೂವನ್ನು ತೊಗೊಂಡ್ರೆ ಆ ಹೂವಿನಲ್ಲಿ ನಾನಾ ಜಾತಿಗಳಿರುತ್ತೆ. ಯಾವುದೋ ಒಂದು ಮರ ತೊಗೊಂಡ್ರೆ ಆ ಮರದಲ್ಲಿ ಬೇರೆ ಬೇರೆ ಜಾತಿಗಳಿರುತ್ತೆ. ಜಾತಿ ಅಂದರೆ ಏನು ಅಂದರೆ ಇಲ್ಲಿ ಗುಂಪು ಅಂತ ಅಷ್ಟೇ, ಬೇರೆ ಇನ್ನೇನು ಅರ್ಥ ಅಲ್ಲ. ಹಾಗಾಗಿ ಅದೇ ಥರನೇ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪರಮಾತ್ಮನೇ. ಆಯಾ ಜಾತಿಗಳಿಗೆ ತಕ್ಕಂತೆ ಆಯಾ ಧರ್ಮಗಳಿಗೆ ತಕ್ಕಂತೆ ಅವರವರು ಅನುಸರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಗುರುಗಳೇ, ನೀವು ಈ ಥರ ಹೇಳ್ತಕ್ಕಂಥದ್ದು ನನ್ನನ್ನು ಬೇರೆ ಮಾರ್ಗಕ್ಕೆ ಎಳಿತಕ್ಕಂಥದ್ದು ತಪ್ಪು. ಅವರವರ ಧರ್ಮ ಅವರವರು ಪಾಟಿಸ್ಕೊಂಡು ಹೋಗಲಿ, ಅವರವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಅವರವ್ರಿಗೆ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಮ್ಲೇಚ್ಛರಾಜನ್ನು ನೋಡಿ ಬೇರೆ ಗುರುಗಳೆಲ್ಲ ಕೂಡ ಮ್ಲೇಚ್ಛರಾಜನ ಮೇಲೆ ಕೋಪಗೊಳ್ತಾ ಇರ್ತಾರೆ. ಇವರೇನು ಹಿಂಗೆ ಪರಮತ ಸಹಿಷ್ಣು ಆಗ್ಬಿಟ್ಟಿದಾನಲ್ಲ ಅಂತ ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾರೆ. ಇಂಥ ಮ್ಲೇಚ್ಛರಾಜನಿಗೆ ಒಂದು ಕುರು ಆಗ್ಬಿಡುತ್ತೆ. ಒಂದ್ಸಲಿ ಕುರುವಾದಾಗ ಏನಾಗುತ್ತೆ, ಆ ಕುರು ಯಾವ ವೈದ್ಯರಿಗೆ ತೋರಿಸಿದ್ರು ಕೂಡ ವಾಸಿ ಆಗೋದಿಲ್ಲ. ಆವಾಗ ಹೆಂಗೋ ಕರ್ಣಿಕೆಯಾಗಿ ಆ ಮ್ಲೇಚ್ಛರಾಜನ ಕಿವಿಗೆ ಈ ಒಂದು ಸ್ಪೀಚ್ ಮಾಡ್ತಾವ್ರು. ಹಿಂದೆ ಇರ್ತಕ್ಕಂಥವ್ರು ದಯವಿಟ್ಟು ಮಾತಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಶಬ್ದ ಮಾಲಿನ್ಯ ಅಂತಕ್ಕಂಥದ್ದು ಒಂದು ಇದು. ಯಾಕೆಂತಂದರೆ ವಾತಾವರಣವನ್ನು ಕೆಡಿಸಬಾರ್ದು, ತಿಳಿಯಾಗಿರ್ತಕ್ಕಂಥ ವಾತಾವರಣ. ಆ ಮ್ಲೇಚ್ಛರಾಜ ಏನು ಮಾಡ್ತಾನೆ ಅಂತಂದರೆ ಕರ್ಣಿಕೆಯಾಗಿ ಗುರುಗಳ ಮಹಾತ್ಮೆಯನ್ನು ತಿಳ್ಕೊಂಡು ಆ ಒಂದು ಗಂಧರ್ವ ನಗರಿಗೆ ಹುಡುಕೊಂಡು ಬಂದು ಆ ಗಂಧರ್ವ ನಗರಿಯಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊತಾನೆ. ಆವಾಗ ಗುರುಗಳು ದೂರದಿಂದಲೇ ಈ ಮ್ಲೇಚ್ಛರಾಜನ್ನ ಕಂಡಿಡಿದು ಬಿಟ್ಟು, ಓಹೋ ರಜಕ ಚೆನ್ನಾಗಿದ್ದೀಯಾ, ಈಗ ಮ್ಲೇಚ್ಛರಾಜನಾಗಿ ಎಲ್ಲ ಸುಖೋಪಭೋಗಗಳನ್ನು ಅನುಭವಿಸ್ತಾ ಇದ್ದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ.
ಆವಾಗ ತಕ್ಷಣ ಹಿಂದಿನ ಜನ್ಮದ ನೆನಪನ್ನು ಆ ರಾಜಕನಿಗೆ ಮಾಡಿಕೊಡ್ತಾರೆ. ನೋಡು, ನೀನು ಕೇಳಿದ್ದಲ್ಲ, ನಾನು ಮ್ಲೇಚ್ಛರಾಜನಾಗಿದ್ದರೂ ಕೂಡ ನೀವು ನನಗೆ ದರ್ಶನನ ಕೊಡಬೇಕು ಮತ್ತು ಹಿಂದಿನ ಜನ್ಮದ ನೆನಪನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ರಲ್ಲ, ನೀನು ಕೇಳಿರೋ ಪ್ರಕಾರ ನಾನು ಹಿಂದಿನ ಜನ್ಮದ ನೆನಪನ್ನು ನಾನು ತಮಗೆ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಆ ಕಾಲ ಮೇಲೆ ಆಗಿರ್ತಕ್ಕಂಥ ಆ ಕುರುವನ್ನು ಕೃಪಾ ಕಟಾಕ್ಷದಿಂದಲೇ ಆ ಒಂದು ಕುರುವನ್ನು ವಾಸಿ ಮಾಡ್ತಾರೆ ಗುರುಗಳು. ಆವಾಗ ಗುರುಗಳನ್ನ ಪಲ್ಲಕ್ಕಿನಲ್ಲಿ ಕೂಡಿಸ್ಕೊಂಡು ಮ್ಲೇಚ್ಛರಾಜ ನಡ್ಕೊಳ್ತಾ ಹೋಗ್ತಾನೆ. ಮ್ಲೇಚ್ಛರಾಜನಿಗೆ ಗುರುಗಳು ಹೇಳ್ತಾರೆ, ನೋಡಪ್ಪ, ಯಾರಾದ್ರೂ ಅಲ್ಲಿಗೆ ಹೋಗಿ ಕಳಿಸ್ಬಿಡ್ರಿ ಅವ್ರು ದಯವಿಟ್ಟು ಆಚೆ ಕುತ್ಕೊಂಡು ಮಾತಾಡಿ ಕೇಳಿ. ಕಾಮನ್ ಸೆನ್ಸ್ ಇದೆ. ನೋಡಪ್ಪ, ಈ ಥರ ನೀವು ನಡ್ಕೊಂಡು ಬರ್ತಾ ಇದ್ರೆ ನೋಡಿದವರು ಅಪಾರ್ಥ ಮಾಡ್ಕೊತಾರೆ, ನೀನು ರಾಜ, ನೀನು ನಡ್ಕೊಂಡು ಬರಬಾರ್ದು, ನಾನು ಪಲ್ಲಕ್ಕಿನಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇಲ್ಲ, ನಾನು ರಾಜ ಅಂತ ಹೇಳ್ಬಿಟ್ಟು ಲೋಕಕ್ಕೆ ಗೊತ್ತು, ಆದರೆ ನಿಮ್ಮ ದೃಷ್ಟಿನಲ್ಲಿ ನಾನು ರಜಕಾನೇ, ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ರತ್ನಪುರಿವರೆಗೂ ಕೂಡ ನಡ್ಕೊಂಡು ಹೋಗಿ ಆ ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಗುರುಗಳಿಗೆ ಅರ್ಘ್ಯ ಪಾದ್ಯಗಳೆಲ್ಲ ಕೊಟ್ಟು ಕೇಳ್ಕೊತಾನೆ. ನೋಡಿ, ಇವರೆಲ್ಲ ನಮ್ಮ ಹೆಂಡತಿ ಮಕ್ಕಳು ಅಂತ. ಆತನಿಗೆ ಸಾಕಷ್ಟು ಜನ ಪತ್ನಿಯರು ಇರ್ತಾರೆ, ಮಕ್ಕಳೆಲ್ಲ ಇರ್ತಾರೆ, ಅವ್ರನ್ನೆಲ್ಲ ತೋರಿಸಿ ಕೇಳ್ಕೊತಾನೆ. ನೀವು ಕೊಟ್ಟ ಭಾಗ್ಯ ಇದೆಲ್ಲ ಕೂಡ ನೋಡಿ, ನಿಮ್ಮಿಂದ ನಾನು ಇವತ್ತು ಸುಖೋಪಭೋಗಗಳನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ಮೇಲಿಂದ ಇಲ್ಲೇ ಇದ್ಬಿಡಿ, ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಕೇಳ್ಕೊತಾನೆ. ಆವಾಗ ರಾಜಕನಿಗೆ, ಆ ಮ್ಲೇಚ್ಛ ರಾಜನಿಗೆ ಹೇಳ್ತಾರೆ ಗುರುಗಳು, ನಿಮ್ಮ ರಾಜ್ಯದಲ್ಲಿ ಗೋವಧೆ ನಡೀತಾ ಇದೆ. ಗೋವು ಅಂತಕ್ಕಂಥದ್ದು ನಮಗೆ ತಾಯಿಗೆ ಸಮಾನ. ಯಾಕೆ ಅಂತಂದರೆ ತಾಯಿ ಹಾಲು ಇಲ್ಲದೆ ಇದ್ದರೆ ನಾವು ಯಾವ ಹಾಲು ಹಾಕಿ ಬೆಳೆಸ್ತೀವಿ? ಮಗುಗೆ ಗೋವಿನ ಹಾಲು ಹಾಕಿ ಬೆಳೆಸ್ತೀವಿ. ಹಾಗಾಗಿ ತಾಯಿ ಆದಮೇಲೆ ಎರಡನೇ ತಾಯಿ ಗೋವು. ಗೋವಧೆ ಅಂತಕ್ಕಂಥದ್ದು ನಿಮ್ಮ ರಾಜ್ಯದಲ್ಲಿ ನಡೀತಾ ಇರೋದ್ರಿಂದ ನಾನು ನಿಮ್ಮ ರಾಜ್ಯದಲ್ಲಿ ಇರೋದಕ್ಕೆ ಆಗಲ್ಲ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಧಿಕ್ಕರಿಸಿ, ಆತನ ಆತಿಥ್ಯವನ್ನು ಧಿಕ್ಕರಿಸಿ ಬಂದ್ಬಿಡ್ತಾರೆ ಗುರುಗಳು. ಆ ಗಂಧರ್ವ ನಗರಿಗೆ ಬರ್ತಾರೆ. ಗಂಧರ್ವ ನಗರಿಗೆ ಬಂದ ಮೇಲೆ ಈ ರಾಜನ ಸಂಚಾರ, ಓಡಾಟ ಅಂತಕ್ಕಂಥದ್ದು ಮತ್ತೆ ಶುರುವಾಗ್ಬಿಡುತ್ತೆ. ಈ ಗುರುಗಳಿಗೆ ಒಂದು ಅನುಮಾನ ಬಂದ್ಬಿಡುತ್ತೆ. ಏನು ಅಂತಂದರೆ, ರಾಜ ಏನೋ ರಜಕ ಮ್ಲೇಚ್ಛ ರಾಜನಾಗಿ ಹುಟ್ಟಿದಾನೆ, ನನ್ನ ಭಕ್ತ, ಓಕೆ, ಬಟ್ ಈತ ಬಂದು ಹೋಗಿ ನೋಡೋದನ್ನ ಇವರು ಗುರುಗಳು ಆಲ್ರೆಡಿ ದ್ವೇಷಿಸ್ತಾ ಇದ್ದಾರೆ. ಯಾರು? ಆ ಧರ್ಮದ ಗುರುಗಳು ದ್ವೇಷಿಸ್ತಾ ಇದ್ದಾರೆ. ಇವರೇನನ್ನ ನೆಕ್ಸ್ಟ್ ದ್ವೇಷದಿಂದ ದಂಡೆತ್ತಿ ಏನನ್ನ ಬಂದರೆ, ಗಂಧರ್ವ ನಗರದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ, ಮೂರ್ತಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಭಕ್ತರಿಗೆ ತೊಂದರೆ ಆಗುವಂಥ ಒಂದು ಇದಿರುತ್ತೆ ಅಂತ ಹೇಳ್ಬಿಟ್ಟು ಆ ಗಂಧರ್ವ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರಿಗೂ ಗುರುಗಳು ಹೇಳ್ತಾರೆ, ನಾನು ಇನ್ನು ಮೇಲಿಂದ ಕಲಿಯುಗ ಪ್ರಾರಂಭ ಆಗ್ತಾ ಇದೆ. ಕಲಿಯುಗ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಮ್ಲೇಚ್ಛರ ಕಾಟ ಹೆಚ್ಚಾಗಿರೋದ್ರಿಂದ ಇಲ್ಲಿ ನಾನು ಇರೋದಕ್ಕಾಗೋದಿಲ್ಲ. ಯಾಕೆಂದರೆ ನನ್ನನ್ನು ರಾಜ ಭೇಟಿ ಮಾಡೋದಕ್ಕೆ ಬರ್ತಾ ಇರ್ತಾನೆ. ರಾಜ ಭೇಟಿ ಮಾಡ್ತಾ ಇರೋದನ್ನ ಅವರ ಗುರುಗಳು ಮತ್ತು ಅವರ ಅನುಯಾಯಿಗಳು ನೋಡಿದಾಗ ರಾಜ ಏನೋ ಧರ್ಮದ್ರೋಹ ಮಾಡ್ತಾ ಇದ್ದಾನೆ ಅಂತ ಬಿಟ್ಟು ಕೋಪಗೊಂಡು ನಮ್ಮ ದೇವಾಲಯಗಳ ಮೇಲೆ ಅಥವಾ ಭಕ್ತರ ಮೇಲೆ ದಂಡೆತ್ತಿ ಬರ್ಬೋದು. ನನ್ನಿಂದ ದೇವಾಲಯಗಳಿಗೆ ಮತ್ತು ಆ ಭಕ್ತರಿಗೆ ತೊಂದರೆ ಆಗ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀನಿ. ಶ್ರೀಶೈಲಕ್ಕೆ ಹೋದರೂ ಕೂಡ ನನ್ನ ಅವ್ಯಕ್ತ ಪಾದುಕೆಗಳು ಅಂದರೆ ನಿರ್ಗುಣ ಪಾದುಕೆಗಳನ್ನು ಇದೇ ಗಂಧರ್ವ ನಗರಿಯಲ್ಲಿ ಅಂದರೆ ಗಾಣಗಾಪುರದಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಮಠದಲ್ಲಿ ಇರ್ತಕ್ಕಂಥ ಈ ನಿರ್ಗುಣ ಪಾದುಕೆಗಳನ್ನು ಯಾರು ದರ್ಶನ ಮಾಡ್ತಾರೆ, ಯಾರು ಸೇವೆ ಮಾಡ್ತಾರೆ, ಅವ್ರಿಗೆಲ್ಲ ಕೂಡ ನಾನು ಅವ್ಯಕ್ತ ರೂಪದಿಂದ ಅನುಗ್ರಹಿಸ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು 4 ಜನ ಶಿಷ್ಯರನ್ನು ಕರ್ಕೊಂಡು ಶ್ರೀಶೈಲಕ್ಕೆ ತೆರಳು ಬಿಡ್ತಾರೆ ಗುರುಗಳು. ಇಲ್ಲಿಗೆ 50ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. 51ನೇ ಅಧ್ಯಾಯದಲ್ಲಿ ಗುರುಗಳೇನು ಮಾಡ್ತಾರೆ, ಶ್ರೀಶೈಲಕ್ಕೆ ಬರ್ತಾರೆ. ಶ್ರೀಶೈಲದಲ್ಲಿ ಕದಳಿ ವನ ಅಂತ ಇರುತ್ತೆ. ಆ ಕದಳಿ ವನಕ್ಕೆ ಬಂದು ಅಲ್ಲಿರ್ತಕ್ಕಂಥ ಬೆಸ್ತರಿಗೆ ಹೇಳ್ತಾರೆ, ನನಗೆ ಒಂದು ಪುಷ್ಪಗಳಿಂದ ಮಾಡಿರ್ತಕ್ಕಂಥ ಒಂದು ತೆಪ್ಪನ್ನು ತಯಾರು ಮಾಡಿಕೊಡಿ. ಆ ತೆಪ್ಪದಲ್ಲಿ ನಾನು ಕೂತ್ಕೊಂಡು ನಾನು ಸಶರೀರನಾಗಿ ಕಣ್ಮರೆ ಆಗ್ತೀನಿ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಕಣ್ಮರೆ ಆಗ್ತೀನಿ ಅಂತಕ್ಕಂಥದ್ದು ಯಾರಿಗೂ ಕಾಣಿಸ್ಬಾರ್ದು. ಹಾಗಾಗಿ ಪುಷ್ಪದಿಂದ ಕೂಡಿರ್ತಕ್ಕಂಥ ತೆಪ್ಪನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳ್ತಾರೆ. ಆವಾಗ ಪುಷ್ಪಗಳು, ನಾನಾ ವಿಧ ಪುಷ್ಪಗಳಿಂದ ತಯಾರಾಗಿರ್ತಕ್ಕಂಥ ಒಂದು ತೆಪ್ಪನ್ನು ಆ ಒಂದು ಯಾರು ದೋಣಿ ನಡೆಸ್ತಾ ಇರ್ತಕ್ಕಂಥ ಅವರು ಮಾಡಿಕೊಡ್ತಾರೆ. 4 ಜನ ಶಿಷ್ಯರು ಇರ್ತಾರೆ. 4 ಜನ ಶಿಷ್ಯರು ಕೇಳ್ತಾರೆ, ಸ್ವಾಮಿಗಳೇ ನೀವು ಹೊರಟೋಗ್ತಾ ಇದ್ದೀರಲ್ಲ, ನಮ್ಮ ಗತಿ ಏನು ಇವಾಗ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಗುರುಗಳು ಹೇಳ್ತಾರೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಸಶರೀರವಾಗಿ ಯಾರಿಗೂ ಕಾಣಿಸ್ಕೊಂಡೇ ಇದ್ರೂ ಕೂಡ ಅವ್ಯಕ್ತ ರೂಪದಿಂದ ಎಲ್ಲರನ್ನೂ ಅನುಗ್ರಹಿಸ್ತಾ ಇರ್ತೀನಿ. ಯಾರ್ಯಾರು ದತ್ತಾತ್ರೇಯ ಅಂತ ನನ್ನ ಹೆಸರು ಕೂಗ್ತಾರೆ, ನನ್ನ ನಿರ್ಗುಣ ಪಾದಕೆಗಳ ಸೇವೆಯನ್ನು ಮಾಡ್ತಾರೆ, ಅವ್ರಿಗೆಲ್ಲ ಕೂಡ ಎಲ್ಲ ಕಾಮನೆಗಳನ್ನು ನಾನು ಸಂಪೂರ್ಣ ಮಾಡಿ ಕೊಡ್ತಾ ಇರ್ತೀನಿ. ಅವರವರು ಕೋರ್ತಕ್ಕಂಥ ಎಲ್ಲ ಕೋರಿಕೆಗಳನ್ನು ನಾನು ಕೊಡ್ತೀನಿ. ಅವರ ಮನೆಗಳಲ್ಲಿ ಯಾರು ದತ್ತಾತ್ರೇಯರ ಆರಾಧನೆಯನ್ನು, ದತ್ತಾತ್ರೇಯರ ಪಾದುಕೆಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಲಕ್ಷ್ಮಿ ಸುಸ್ಥಿರವಾಗಿ ನಿಲ್ಲೋ ಥರ ಮಾಡ್ತೀನಿ. ಅವರ ವಂಶನ ನಾನು ರಕ್ಷಣೆ ಮಾಡ್ತೀನಿ. ಹಾಗಾಗಿ ನೀವು ಯಾರು ಕೂಡ ಬಾಧೆ ಬೀಳಬೇಡಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಡ್ತಾರೆ ಗುರುಗಳು. ಆ ಪುಷ್ಪಾಸನದ ಮೇಲೆ ಹೋಗಿ ಕೂತ್ಕೊಂತಾರೆ. ಅಂದರೆ ಪುಷ್ಪಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು ತೆಪ್ಪದಲ್ಲಿ ಗುರುಗಳು ಹೋಗಿ ಕೂತ್ಕೊಂತಾರೆ. ಆಮೇಲೆ ಹೇಳ್ತಾರೆ, ನನಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು 3 ವಸ್ತುಗಳು. 3 ವಸ್ತುಗಳನ್ನು ಯಾರು ಅಂದರೆ 3 ವಿಧದ ಒಂದು ಸೇವೆಯನ್ನು ಯಾರು ಮಾಡ್ತಾರೆ ಅವ್ರಿಗೆ ನಾನು ಅಪಾರವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಮೊದಲನೇ ಸೇವೆ ಏನು ಅಂತಂದರೆ ಸಂಗೀತ ಭಜನೆ ಅಂತಂದರೆ ದತ್ತಾತ್ರೇಯರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ. ನಾವು ಇಷ್ಟೊತ್ತು ಮಾಡಿದ್ವಲ್ಲ, ಯಾಕೆಂದರೆ ದತ್ತಾತ್ರೇಯರನ್ನ ಬರಮಾಡ್ಕೋಬೇಕಾದ್ರೆ ಇವಾಗ ಯಾರಾದರೂ ನಮ್ಮ ಮನೆಗೆ ಬಂದಾಗ ನಾವೊಂದು ಹಣ್ಣು ಹೂವು ಕೊಟ್ಟು ಅವ್ರಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಂದು ವಸ್ತುವನ್ನು ಕೊಟ್ಟು ಬರಮಾಡ್ಕೊತೀವಿ. ಯಾಕೆಂದರೆ ಅವ್ರಿಗೆ ಸಂತೋಷ ಆಗಲಿ ಅಂತ, ಅವ್ರ ಕಾಲಿಡುವಾಗಲೇ ಸಂತೋಷವಾಗಿ ಹಸನ್ಮುಖಿಗಳಾಗಿ ಬರಲಿ ಅಂತ ಹೇಳ್ಬಿಟ್ಟು ಅಂತ. ದತ್ತಾತ್ರೇಯರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಮೊದಲನೇ ವಿಷಯ ಏನು ಅಂತಂದರೆ ಅವ್ರಿಗೆ ಹಾಡುಗಳು ಅಂದರೆ ತುಂಬ ಇಷ್ಟನಂತೆ. ಅದನ್ನು ಹೇಳ್ತಾರೆ ತಮ್ಮ ಶಿಷ್ಯರಿಗೆ ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, 51ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಹಾಡುಗಳು ಯಾರು ಹೇಳ್ತಾರೆ, ಗಾಯನಗಳನ್ನು ಯಾರು ಮಾಡ್ತಾರೆ, ಕೀರ್ತನೆಗಳನ್ನು ಯಾರು ಮಾಡ್ತಾರೆ, ಭಜನೆಗಳನ್ನು ಯಾರು ಮಾಡ್ತಾರೆ, ನಾನು ಅವ್ರಿಗೆ ಅನುಗ್ರಹಿಸ್ತೀನಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಲಭ ಅವರನ್ನು ಹೊಲಿಸ್ಕೊಂತಕ್ಕಂಥದ್ದು. ಮದ್ಭಕ್ತ ಎತ್ರ ಗಾಯಂತೆ ತತ್ರ ತಿಷ್ಠಾಮಿ ನಾರದ ಅಂತ ಹೇಳ್ತಾನೆ ಪದ್ಮಪುರಾಣದಲ್ಲಿ ಭಗವಂತ ನಾರದರಿಗೆ. ನಾರದ, ನಾನು ವೈಕುಂಠದಲ್ಲೂ ಇರಲ್ಲ, ಯೋಗಿಗಳ ಹೃದಯದಲ್ಲೂ ಇರಲ್ಲ, ನನ್ನ ಭಕ್ತರು ನನ್ನ ಕೀರ್ತನೆಯನ್ನು ಎಲ್ಲಿ ಮಾಡ್ತಾ ಇರ್ತಾರೆ ನಾನಲ್ಲಿ ತಿಷ್ಟೆ ಹಾಕೊಂಡು ಕೂತಿರ್ತೀನಿ ಅಂತ ಬಿಟ್ಟು. ಪಾಡಿ ಪೊಗಳಿ ಕೊಂಡಾಡುವರ ಮುಂದಾಡು ತಲಿಪ್ಪನು ಕಾಡೊಳಗಿದ್ದರು ಅಂತ ಬಿಟ್ಟು ಅಂತ. ಅವ್ರು ಕಾಡೊಳಗೆ ಇದ್ರೂ ಸರಿ, ಪಾಡಿ ಪೊಗಳಿ ಕೊಂಡಾಡುವರ ಮುಂದಾಡುತ್ತಲಿಪ್ಪನು ನಾಡೊಳಗಿದ್ದರು ಅಂತ ಹೇಳ್ಬಿಟ್ಟು ಆ ಕಾಡೊಳಗಿದ್ದರು ಅಂತ. ಅವ್ರು ಕಾಡಲ್ಲಿದ್ದರೂ ಕೂಡ ಅವ್ರು ಹಾಡಿ ಹೊಗಳ್ತಾ ಇದ್ರೆ ಅವ್ರ ಮುಂದೆ ಹೋಗಿ ನಾಟ್ಯ ಮಾಡ್ತಾ ಇರ್ತಾನಂತೆ ಭಗವಂತ. ಅಷ್ಟು ಇಷ್ಟ ಗಾಯನ ಭಜನೆ ಅಂತಂದರೆ. ಯಾರು ಗಾಯನ ಭಜನೆಗಳನ್ನು ಮಾಡ್ತಾ ಇದ್ದಾರೆ ಅವರನ್ನು ನಾನು ಅನುಗ್ರಹಿಸ್ತೀನಿ. ಎರಡನೇ ವಿಚಾರ ಏನು ಅಂತಂದರೆ, ನನಗೆ ಅನ್ನದಾನ ಅಂತಂದರೆ ತುಂಬ ಪ್ರೀತಿ. ಅನ್ನದಾನ ಅಂದರೆ ಮನುಷ್ಯರಿಗೆ ಮಾಡಬೇಕು ಅಂತಿಲ್ಲ. ಒಂದು ನಾಯಿಗೆ ಅನ್ನ ಇಡಲಿ, ಒಂದು ಕೋತಿಗೆ ಆಹಾರ ಕೊಡಲಿ, ಒಂದು ಪಕ್ಷಿಗಳಿಗೆ ಆಹಾರ ಕೊಡಲಿ, ಅಥವಾ ಯಾರಾದರೂ ಬಡಬಗ್ಗರಿಗೆ ಆಹಾರವನ್ನು ಕೊಡಲಿ, ಏನೇ ಆಹಾರ ದಾನವನ್ನು ಮಾಡಿದ್ರೆ ಅವ್ರ ಮೇಲೆ ನಾನು ಅಪಾರವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತೀನಿ. ಹಾಗಾಗಿ ಅನ್ನದಾನ ಮಾಡುವವರ ಮನೆಯಲ್ಲಿ ನಾನು ತಿಷ್ಟೆ ಹಾಕ್ಕೊಂಡು ಕೂತಿರ್ತೀನಿ. ಹಾಗಾಗಿ ಅನ್ನದಾನ ಅಂತಕ್ಕಂಥದ್ದು ನನಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಉಂಟು ಮಾಡ್ತಕ್ಕಂಥ ಸೇವೆ. ಮೊದಲನೇ ಸೇವೆ ಭಜನೆ, ಎರಡನೇ ಸೇವೆ ಅನ್ನದಾನ. ಈ ಎರಡು ಯಾರು ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ನಾನು ತಿಷ್ಟೆ ಹಾಕ್ಕೊಂಡು ಕೂತಿರ್ತೀನಿ, ಅವ್ರ ವಂಶನ ನಾನು ರಕ್ಷಣೆ ಮಾಡ್ತೀನಿ, ಅವ್ರ ಮನೆಯಲ್ಲಿ ಲಕ್ಷ್ಮಿ ಸುಸ್ಥಿರವಾಗಿರೋ ಥರ ನೋಡ್ಕೊತೀನಿ. ಮೂರನೇ ಸೇವೆ ಏನು ಅಂತಂದರೆ ಗೋಸೇವೆ. ಯಾರು ಗೋಸೇವೆ ಮಾಡ್ತಾ ಇದ್ದಾರೆ, ಗೋವಿಗೆ ಪರಿಕ್ರಮ ಮಾಡ್ತಾ ಇದ್ದಾರೆ, ಗೋವಿಗೆ ಗ್ರಾಸನ್ನು ಕೊಡ್ತಾ ಇದ್ದಾರೆ, ಗ್ರಾಸ ಅಂತಂದರೆ ಹುಲ್ಲು, ಯಾರು ಹುಲ್ಲನ್ನು ತಿನ್ನಿಸ್ತಾ ಇದ್ದಾರೆ ಅಂತ ಅವ್ರ ಮನೆಯಲ್ಲಿ ನಾನು ತಿಷ್ಟೆ ಹಾಕ್ಕೊಂಡು ಕೂತಿರ್ತೀನಿ, ಅವ್ರ ವಂಶನ ರಕ್ಷಣೆ ಮಾಡ್ತೀನಿ, ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಸುಸ್ಥಿರವಾಗಿರೋ ಥರ ನೋಡ್ಕೊತೀನಿ. ಹೀಗೆ ಆಶ್ವಾಸನೆಗಳನ್ನು ಆ ಭಕ್ತರಿಗೆ ಕೊಡ್ತಾ ಇದ್ದಾರೆ ಅಂತ. ಅವ್ರಿಗೆ ಭಕ್ತಿಯನ್ನು, ಮುಕ್ತಿಯನ್ನು ಇವು ಮೂರನ್ನೂ ಕೂಡ ಪ್ರಸಾದಿಸ್ತೀನಿ ಅಂತ ಹೇಳಿಬಿಟ್ಟು ಆ ಸಿದ್ಧ ಮುನಿಗಳು, ಆ 4 ಜನ ಇರ್ತಾರಲ್ಲ ಶಿಷ್ಯರು, ಅವ್ರಿಗೆ ಹೇಳ್ತಾರೆ, ನನ್ನ ಶರೀರ ನಿಮ್ಮಿಂದ ಕಣ್ಮರೆ ಆದಮೇಲೆ ನಿಮಗೆ ಪ್ರಸಾದ ರೂಪದಲ್ಲಿ 4 ಪುಷ್ಪಗಳು ಬರುತ್ತೆ. ಯಾರು ಪ್ರಸಾದ ರೂಪದಲ್ಲಿ ನೀವು 4 ಜನ ಪುಷ್ಪಗಳನ್ನು ಸಂಪಾದನೆ ಮಾಡ್ತೀರಾ, ನೀವು ಈ ಗುರುಚರಿತ್ರೆಯನ್ನು, ಈ ಗುರುಗಳ ಮಹಿಮೆಯನ್ನು, ದತ್ತಾತ್ರೇಯರ ಒಂದು ಸುಕೀರ್ತಿಯನ್ನು ಪ್ರಪಂಚದಲ್ಲೆಲ್ಲ ಹರಡ್ರಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಅವರು ಆ ಪುಷ್ಪದ ತೆಪ್ಪದಲ್ಲಿ ಕೂತ್ಕೊಂಡು ಆ ಒಂದು ಪಾತಾಳ ಗಂಗೆಯಲ್ಲಿ ಮರೆ ಆಗಿಬಿಡ್ತಾರೆ. ಅವ್ರು ಎಲ್ಲಿ ಮರೆ ಆದರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಕದಳಿ ವನದಿಂದ ಮರೆಯಾದವರು ಎಲ್ಲಿಗೆ ಹೋದ್ರು ಅಂತಲೇ ಗೊತ್ತಾಗೋದಿಲ್ಲ. ಅಂದರೆ ಸಶರೀರವಾಗಿ ಅವರು ಮಾಯ ಆಗಿಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಇವರೆಲ್ಲ ಕೂಡ ಸ್ವಲ್ಪ ದಿವಸ ಆದಮೇಲೆ, ಅಂದರೆ ಆವತ್ತಿನ ಮಾರನೇ ದಿವಸ ಇವ್ರಿಗೆ 4 ಪುಷ್ಪಗಳು ಪ್ರಸಾದ ರೂಪದಲ್ಲಿ ಸಿಗುತ್ತೆ. ಆ 4 ಪುಷ್ಪಗಳು ಪ್ರಸಾದ ರೂಪದಲ್ಲಿ ಪಡೆದ ಆ 4 ಜನ ಶಿಷ್ಯರಲ್ಲಿ ಸಿದ್ಧಮುನಿನೂ ಒಬ್ಬರು. ಸಿದ್ಧಮುನಿ ಯಾರು ಅಂತಂದರೆ ಈ ನಾಮಧಾರಕನಿಗೆ ಈ ಗುರುಚರಿತ್ರೆನೆಲ್ಲ ಹೇಳ್ತಾ ಇರ್ತಕ್ಕಂಥವ್ರು. ಇಷ್ಟೊತ್ತು ಗುರುಚರಿತ್ರೆಯಲ್ಲಿ ಈ ನಾಮಧಾರಕ ಏನು ಮಾಡ್ತಾನೆ, ಇಷ್ಟೆಲ್ಲ ಚರಿತ್ರೆಯನ್ನು ಕೇಳ್ತಾ ಇದ್ದಾನಲ್ಲ, ಆ ಸಿದ್ಧಮುನಿಗೂ ಕೂಡ ಒಂದು ಪುಷ್ಪ ಪ್ರಸಾದ ಅಂತಕ್ಕಂಥದ್ದು ಸಿಕ್ಕಿರುತ್ತೆ. ಇದನ್ನೆಲ್ಲ ಕೇಳಿ ಆ ನಾಮಧಾರಕನಿಗೆ ನೋಡಿ, ನಾಮಧಾರಕನ ಮೂಲ ಹೆಸರು ಏನು ಅಂತಂದರೆ ವಾಸುದೇವ ಸರಸ್ವತಿ. ಆತ ಎಲ್ಲೂ ಕೂಡ ಹೆಸರು ಹೇಳ್ಕೊಂಡಿಲ್ಲ. ಎಲ್ಲ ಅಧ್ಯಾಯಗಳಲ್ಲೂ ಕೂಡ ನಾಮಧಾರಕ ಅಂತ ಹೇಳ್ಕೊಂಡ್ಬರ್ತಾನೆ. ಯಾಕೆಂದರೆ ತಿಳಿದಿರ್ತಕ್ಕಂಥವ್ರು ಯಾರು ಕೂಡ ಈ ಭೌತಿಕವಾಗಿರ್ತಕ್ಕಂಥ ಶರೀರನ್ನಾಗಲಿ ಇದಕ್ಕಿರ್ತಕ್ಕಂಥ ಹೆಸರನ್ನಾಗಲಿ ಹೊರಗಡೆ ಹಾಕ್ಕೊಳೋಕ್ಕೆ, ಮಹಿಮೆ ಅಂತ ತೋರಿಸ್ಕೊಳೋಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಹಾಗಾಗಿ ಅವರು ನಾಮಧಾರಕ ಅಂತ ಹೇಳ್ಕೊಂಡ್ಬರ್ತಾರೆ. ನಾಮಧಾರಕ ಅಂದರೆ ಸಮ್ ಎಕ್ಸ್ ಅಂತ. ಕೊನೆಯ ಅಧ್ಯಾಯದಲ್ಲಿ ಮಾತ್ರ ಅವ್ರು ಹೇಳ್ತಾರೆ, ವಾಸುದೇವ ಸರಸ್ವತಿ ನೀನು ಈ ಚರಿತ್ರೆನೆಲ್ಲ ಕೇಳ್ದ ಅಂತ ಸಿದ್ಧಮುನಿ ಕೇಳ್ತಾರೆ. ಅದರಿಂದ ಗೊತ್ತಾಗುತ್ತೆ ನಾಮಧಾರಕನ ಮೂಲ ಹೆಸರು ಏನು, ವಾಸುದೇವ ಸರಸ್ವತಿ ಅಂತ. ಇವರೇ ಕೃತಿ ರಚನಾಕಾರರು, ಅಂದರೆ ಈ ಗುರುಚರಿತ್ರೆಯನ್ನು ರಚಿಸಿರ್ತಕ್ಕಂಥ ಕೃತಿ ರಚನಾಕಾರರು ಇವರು, ವಾಸುದೇವ ಸರಸ್ವತಿಗಳು. ಇವರೇ ನಾಮಧಾರಕರು. ಹೀಗೆ ಸಿದ್ಧರು ನಾಮಧಾರಕರಿಗೆ ಈ ಒಂದು ಗುರುಚರಿತ್ರೆಯನ್ನು ತಿಳಿ ಹೇಳಿದ್ರು ಅಂತಕ್ಕಂಥ ಒಂದು 51ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. 52ನೇ ಅಧ್ಯಾಯದಲ್ಲಿ ನಾಮಧಾರಕನಿಗೆ ಸಿದ್ಧಮುನಿಗಳು ಕೊನೆ
ಕಡೆ ಅಧ್ಯಾಯ. ಇದರಲ್ಲಿ ವಿಷಯಾನುಕ್ರಮಣಿಕೆಯನ್ನು ಹೇಳ್ತಾರೆ. ಅಂದರೆ ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ಚರಿತ್ರೆ ಬರುತ್ತೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಹೀಗೆ ಹೇಳ್ಕೊಂಡು ಬಂದು ಕಡೆಯಲ್ಲಿ ಏನಾಗುತ್ತೆ, ಈ ಚರಿತ್ರೆಯನ್ನು ಎಲ್ಲ ಕೇಳಿರ್ತಕ್ಕಂಥ ನಾಮಧಾರಕನಿಗೆ ಅಷ್ಟಸಾತ್ವಿಕ ಭಾವಗಳು ಅಂತ ಉಂಟಾಗುತ್ತೆ. ಅಷ್ಟಸಾತ್ವಿಕ ಭಾವಗಳು ಅಂದರೆ ಏನು ಅಂತಂದರೆ ನೋಡಿ, ಅದನ್ನು ನಾವು ತಿಳ್ಕೊಂಡಿರಬೇಕು. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪರಪೆರ ತೊಂದು ಗನವೇ ಕೇಳ್ಪೆರ ತೊಂದು ಗನವೇ ಗುರುವೇ ಗತಿಯನ್ನು ಮನವೇ. ಈ ಕೀರ್ತನೆ ನಾವೆಲ್ಲ ಕೇಳಿರ್ತೀವಿ. ನಮ್ಮ ಜೀವನದ ಗುರಿನೇ ಗುರು ಆಗಿರಬೇಕು ಅಂತ ಹೇಳ್ಬಿಟ್ಟು ಅಂತ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಕೊರಳಳು ಮಾಲೆಯ ಧರಿಸಿದರೇನು, ಕರದಲ್ಲಿ ಜಪಮಣಿ ಎಣಿಸಿದರೇನು, ಮರುಳನಂತೆ ಅಂದರೆ ಹುಚ್ಚನಂತೆ ಅಂತ, ಮರುಳನಂತೆ ಶರೀರಕ್ಕೆ ಲೇಪವ ಬಳಿದುಕೊಂಡು ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ಬಿಟ್ಟು. ನಮಗೆ ಮೋಕ್ಷ ಬೇಕು ಅಂದರೆ ಗುರುವಿನ ಗುಲಾಮ ಆಗಬೇಕು. ಈ ನಾಮಧಾರಕನಿಗೆ ಅಷ್ಟಸಾತ್ವಿಕ ಭಾವಗಳು ಉಂಟಾಗುತ್ತೆ. ಅಷ್ಟಸಾತ್ವಿಕ ಭಾವಗಳು ಉಂಟಾಗ್ಬಿಟ್ಟು ಸಮಾಧಿಸ್ಥನಾಗ್ಬಿಡ್ತಾನೆ. ಅರ್ಧ ಕಣ್ಣನ್ನು ಮುಚ್ಚಿದವನಾಗಿ ಸಮಾಧಿಸ್ಥನಾಗ್ಬಿಡ್ತಾನೆ. ಅಷ್ಟಸಾತ್ವಿಕ ಭಾವಗಳು ಯಾವ್ಯಾವುದು ಅಂತಂದರೆ ನಾಮಾಸಕ್ತಿ. ನೋಡಿ, ಇದನ್ನೆಲ್ಲ ನಾವು ಬೆಳೆಸ್ಕೋಬೇಕು. ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಂಡ್ರೆ ಇದನ್ನು ಅಷ್ಟಸಾತ್ವಿಕ ಭಾವಗಳು ಅಂತ ಕರೀತಾರೆ. ನಾಮಾಸಕ್ತಿ ಅಂದರೆ ಭಗವಂತನ ನಾಮದಲ್ಲಿ ಅಪಾರವಾಗಿರ್ತಕ್ಕಂಥ ರುಚಿ. ಆ ನಾಮ ಒಂದು ಹೇಳ್ತಾ ಇರೋದ್ರಲ್ಲೇ ನಮಗೆ ಒಂದು ರುಚಿ ಅಂತಕ್ಕಂಥದ್ದು. ಶ್ರೀರಾಮ ನೀನಾಮಂ ಎಂತೋ ರುಚಿರ, ಓ ರಾಮ ನೀನಾಮಂ ಎಂತೋ ರುಚಿರ ಅಂತ ಭಜನೆ ಮಾಡ್ತಾ ಇದ್ರಂತೆ. ಯಾರೋ ಕೇಳಿದ್ರಂತೆ, ಅಲ್ಲಿದ್ದವರು ಕೇಳ್ಬಿಟ್ರು, ಓ ರಾಮನ ನಾಮಕ್ಕೆ ಈ ನಾಮ ಅನ್ಕೊಂಡ್ಬಿಟ್ರಂತೆ. ರಾಮನ ನಾಮಕ್ಕೆ ಇಷ್ಟು ರುಚಿ ಇದೆಯಾ, ಅದನ್ನು ಒಂದ್ಸಲಿ ರುಚಿ ನೋಡಲೇ ಬಿಡಬೇಕು ಅಂತ ಬಿಟ್ಟು ಗರ್ಭಗುಡಿಗೆ ನುಗ್ಬಿಟ್ಟಿದ್ನಂತೆ. ಅರ್ಚಕ ಕೇಳದ್ನಂತೆ, ಯಾಕೋ ಗರ್ಭಗುಡಿಗೆ ಬಂದಿದ್ಯಾ, ಅಲ್ಲ ರಾಮನ ನಾಮ ಅಷ್ಟು ರುಚಿ ರುಚಿ ಅಂತ ಹೇಳ್ತಾರಲ್ಲ, ಒಂದ್ಸಲಿ ನಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಅಂತ. ಎಲ್ಲ ನಾ ಕೆಲಸ ಮಾಡಿ ಆಚೆಗೆ ಹೋಗೋ ಅಂತ ಹೇಳ್ಬಿಟ್ಟು ಕತ್ತಿಳಿದ ಆಚೆ ತಳ್ಳಿದ್ರಂತ ಅವ್ರನ್ನ. ಅಂದರೆ ಶ್ರೀರಾಮ ನೀನಾಮ ಮೇಮಿ ರುಚಿರ ಅಂತ, ಅಂದರೆ ಆ ನಾಮದಲ್ಲಿ ರುಚಿ. ಅದು ಭಜನೆ ಮಾಡ್ತಾ ಮಾಡ್ತಾ ಹಾಡ್ತಾ ಹಾಡ್ತಾ ನಮ್ಗೆ ಆ ನಾಮದಲ್ಲಿ ರುಚಿ ಬಂದ್ಬಿಡುತ್ತೆ. ಯಾರಿಗೋ ನಾಲ್ಗೆಗೆ ಕಾಯಿಲೆ ಬಂದ್ಬಿಟ್ಟಿತ್ತಂತೆ, ರುಚಿನೇ ಗೊತ್ತಾಗ್ತಾ ಇರಲಿಲ್ವಂತೆ. ವೈದ್ಯರ ಹತ್ರಕ್ಕೆ ಹೋದ್ರಂತೆ. ವೈದ್ಯರು ಏನು ಮಾಡಿದ್ರಂತೆ, ಕಲ್ಸಕ್ಕರೆ ಕೊಟ್ರಂತೆ. ಅಪ್ಪ ಇದನ್ನು ಚಪ್ಪರಿಸ್ತಾ ಇರು, ನಿನಗೆ ಈ ಕಲಸಕ್ಕರೆಯ ಒಂದು ರುಚಿ ಅಂತಕ್ಕಂಥದ್ದು ಕಾಯಿಲೆ ವಾಸಿ ಆಗ್ತಾ ಆಗ್ತಾ ಗೊತ್ತಾಗತ್ತೆ ಅಂತ. ಆವಾಗ ಏನಾಗುತ್ತೆ, ಗುರುವಾಗ್ನೆ ಮೀರೋ ಹಂಗಿಲ್ಲ, ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ, ಕಲಸಕ್ಕರೆನ ಇಟ್ಕೊಂಡು ಚಪ್ಪರಿಸೋದಕ್ಕೆ ಶುರು ಮಾಡ್ತಂತೆ. ಮೊದಲು ಚಪ್ಪರಿಸಿದಾಗ ಏನಾಯ್ತಂತೆ, ಏನು ರುಚಿ ಕಾಣ್ತಾ ಇಲ್ಲ, ಯಾವುದೋ ಕಲ್ಲು ಇಟ್ಕೊಂಡಂಗೆ ಇತ್ತಂತೆ, ರುಚಿನೇ ಕಾಣ್ತಾ ಇಲ್ಲ. ಚಪ್ಪರಿಸಿ 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 ಸ್ವಲ್ಪ ಕಾಯಿಲೆ ವಾಸಿ ಆಗ್ತಾ ಬರ್ತಂತೆ. ಹೇಗೆ ಕಾಯಿಲೆ ವಾಸಿ ಆಗ್ತಾ ಬಂತು, ಆವಾಗ ಏನಾಯ್ತು, ಆ ಕಲ್ಲು ಸಕ್ಕರೆಯ ರುಚಿ ಗೊತ್ತಾಗ್ತಾ ಬಂತು. ಓಹೋ ಆಹಾ ಏನೋ ರುಚಿ ಇದೆ ಅಂತ ಹೇಳ್ಬಿಟ್ಟಂತ. ಹಾಗೇನೆ ನಮಗೆ ಭವರೋಗ ಅಂತಕ್ಕಂಥದ್ದು ಹತ್ಕೊಂಡ್ಬಿಟ್ಟಿದೆ. ಈ ಭವರೋಗದಲ್ಲಿ ಇರ್ತಕ್ಕಂಥವ್ರು ಭಗವನ್ ನಾಮನ್ನ ಉಚ್ಚಾರಣೆ ಮಾಡಿದಾಗ ಮೊದಲು ನಮಗೆ ನಾಮದಲ್ಲಿ ರುಚಿ ಕಾಣೋದಿಲ್ಲ. ಏನು ರುಚಿ ಇದೆ, ಕದಳಿ ಖರ್ಜೂರಾದಿ ಫಲಮುನ ಕನ್ನನು ಅಧಿಕಮೌ ನೀನಾಮ ಮೇಮಿ ರುಚಿರ ಅಂತ ಹೇಳ್ತಾರೆ. ಇದು ನೋಡಿದ್ರೆ ಏನು ನಾಮನ ಉಚ್ಚಾರಣೆ ಮಾಡಿದ್ರು ನನಗೇನು ರುಚಿನೇ ಇಲ್ವಲ್ಲ ಅನ್ಸುತ್ತೆ. ಯಾವಾಗ ಭವರೋಗ ಕಡಿಮೆ ಆಗ್ತಾ ಬರುತ್ತೆ, ನಾವು ಜಪ ಮಾಡಿ ಮಾಡಿ, ಆವಾಗ ನಮಗೆ ನಾಮದ ರುಚಿ ಅಂತಕ್ಕಂಥದ್ದು ಹತ್ತೋದಕ್ಕೆ ಶುರು ಮಾಡುತ್ತೆ. ಇದು ಮೊದಲನೇ ಸಾತ್ವಿಕ ಭಾವನಂತೆ. ನಾಮಾಸಕ್ತಿ. ರೂಪಾಸಕ್ತಿ, ಯಾವಾಗಲೂ ಕೂಡ ಆ ಇಷ್ಟ ದೈವನ್ನ ಚಿಂತನೆ ಮಾಡ್ತಾ ಇರೋದು. ಇಷ್ಟ ದೈವ ಹೇಗಿದ್ದಾನೆ, ಅವನ ಕೂದಲು ಹೇಗಿದೆ, ಅವನ ಆಭರಣಗಳು ಹೇಗಿದೆ, ಅವನು ಹುಟ್ಟಿರ್ತಕ್ಕಂಥ ವಸ್ತ್ರ ಹೇಗಿದೆ, ಅವನ ಪಾದಕೆಗಳು ಹೇಗಿದೆ, ಹೀಗೆ ಆ ರೂಪವನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಅದು ಎರಡನೇದಂತೆ. ರೋಮಾಂಚಿತನಾಗ್ತಕ್ಕಂಥದ್ದು. ಯಾರಾದರೂ ಭಗವಂತನ ಬಗ್ಗೆ ಹೇಳಿದ್ರೆ, ಭಗವಂತನ ಬಗ್ಗೆ ಆತ ಏನನ್ನ ಮಾತಾಡೋದಕ್ಕೆ ಶುರು ಮಾಡಿದ್ರೆ ರೋಮಾಂಚಿತನಾಗ್ತಕ್ಕಂಥದ್ದು. ಅಂದರೆ ಮೈಯೆಲ್ಲ ವಿದ್ಯುತ್ ಪ್ರಸಾರ ಆದಂಗೆ ಆಗುತ್ತೆ. ಇದು ಮೂರನೇ ಸಾತ್ವಿಕ ಭಾವ. ನಾಲ್ಕನೇ ಸಾತ್ವಿಕ ಭಾವ ಏನು ಅಂದರೆ ಮೈ ಮರೆತು ಬಿಡೋದು. ಯಾರಾದರೂ ಭಗವಂತನ ವಿಚಾರ ಎತ್ತಿದ್ರೆ ಸಾಕು, ತನ್ನ ಕುಟುಂಬನ, ತನ್ನ ಊರು, ತನ್ನ ಹೆಸರು ಎಲ್ಲದನ್ನೂ ಮರ್ತೋಗ್ಬಿಡ್ತಾನೆ. ಎಲ್ಲ ಮರ್ತೋಗಿ ಭಗವಂತನ ಕೀರ್ತನೆಯಲ್ಲಿ, ಭಗವಂತನನ್ನ ಹಾಡೋದ್ರಲ್ಲಿ ಕಥೆಯಂತಶ್ಚಮ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ ಹೇಳುತ್ತೆ ಭಗವದ್ಗೀತೆ 18ನೇ ಅಧ್ಯಾಯ. ಅಂದರೆ ನನ್ನ ಬಗ್ಗೆ ಹೇಳೋದ್ರಲ್ಲಿ, ನನ್ನ ಬಗ್ಗೆ ಕೇಳೋದ್ರಲ್ಲಿ ಇವನು ಮೈ ಮರೆತು ಬಿಡ್ತಾನೆ ಅಂತ. ಈ ಥರ ಮೈ ಮರಿತಕ್ಕಂಥದ್ದು ನಾಲ್ಕನೆಯ ಸಾತ್ವಿಕ ಭಾವ. ಕಂಠ ಗದ್ಗದ ಆಗೋದು, ಮಾತಾಡೋಕ್ಕಾಗೋದಿಲ್ಲ. ಭಗವಂತನ ವಿಚಾರ ಮಾತಾಡೋಕೆ ಹೋದರೆ ಮಾತಾಡೋಕ್ಕಾಗಲ್ಲ, ಗಂಟ್ಲು ಕಟ್ಟುತ್ತೆ. ಅವನಿಗೆ ಗಂಟ್ಲು ಕಟ್ಟಿ ಮಾತಾಡೋಕ್ಕಾಗ್ದಿರ ಮಾಡುತ್ತೆ. ಯಾಕೆ ಅಂತಂದರೆ ಒಳಗಡೆ ಆ ಪ್ರೇಮದ ಸ್ವರೂಪ ಅಂತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಇರುತ್ತೆ. ಪ್ರೇಮಾಶ್ರುಧಾರೆ ಸುರಿತಕ್ಕಂಥದ್ದು. ರಾಮ, ಕೃಷ್ಣ, ಗೋವಿಂದ ಅಂತ ಭಗವಂತನ ನಾಮ ಹೇಳೋಷ್ಟೊತ್ತಿಗೆ ಕಣ್ಣಲ್ಲಿ ಆ ಪ್ರೇಮಾಶ್ರುಧಾರೆಗಳು ಸುರಿಯೋದಕ್ಕೆ ಶುರು ಮಾಡುತ್ತೆ. ಇದು ಒಂದು ಸಾತ್ವಿಕ ಭಾವ. ಇದನ್ನು ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಈ ಥರ ಪ್ರೇಮಾಶ್ರು ಏನನ್ನ ಸುರಿದ್ರೆ ಆತ ತನ್ನ ಕುಲಾನ್ನೇ ಮತ್ತು ತಾನಿರ್ತಕ್ಕಂಥ
ಆ ಒಂದು ಪರಿಸರಗಳನ್ನೇ ಪವಿತ್ರವನ್ನಾಗಿ ಮಾಡಾಕ್ ಬಿಡ್ತಾನಂತೆ. ಅಂತ ಒಂದು ಶಕ್ತಿ ಆ ಸಿದ್ಧನಿಗೆ ಉಂಟಾಗುತ್ತಂತೆ. ಇದು ಒಂದು ಸಾತ್ವಿಕ ಭಾವ. ಶ್ರೀರಾಮಕೃಷ್ಣರು ಕೂಡ ವಚನವಾಯದಲ್ಲಿ ಹೇಳ್ತಾರೆ, ಯಾವಾಗ ರಾಮ ಕೃಷ್ಣ ಕಾಳಿ ಅಂತ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ ತಕ್ಷಣ ಕಂಠ ಗದ್ಗದಿತವಾಗುತ್ತೆ, ಮೈ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ಅಶ್ರುಧಾರೆ ಬರುತ್ತೆ, ಆವತ್ತು ತಿಳ್ಕೋ, ಆವತ್ತು ಸಂಧ್ಯಾ ವಂದನಾದಿ ಕರ್ಮಗಳಿಂದ ಏನು ನಿನಗೆ ಆಗಬೇಕಾಗಿದ್ದಿಲ್ಲ ಅಂತ. ಅಂದರೆ ಕರ್ಮನ ಬಿಡೋದಕ್ಕೆ ನೀನು ಆ ಒಂದು ತುತ್ತ ತುದಿಯನ್ನು ಮುಟ್ಟುಬಿಟ್ಟಿದೀಯಾ ಅಂತ. ಅದನ್ನು ಪ್ರೇಮದ ಪರಾಕಾಷ್ಠೆ ಅಂತ ಹೇಳ್ತಾರೆ, ಭಕ್ತಿಯ ಪರಾಕಾಷ್ಠೆ ಅಂತ ಹೇಳ್ತಾರೆ. ಇದು ಒಂದು ಸಾತ್ವಿಕ ಭಾವ. ಇದನ್ನ ನೀನು ಪಡ್ಕೊಂತೀಯ. ಮತ್ತು ಅಚಂಚಲ ಶ್ರದ್ಧೆ, ಯಾರು ಏನೇ ಹೇಳಿದ್ರು ಕೂಡ ಕೇಳೋದಿಲ್ಲ. ಅಚಂಚಲವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ನಂಬಿಕೆ ನಮ್ಮ ಇಷ್ಟ ದೈವದಲ್ಲಿ ಬಂದ್ಬಿಡುತ್ತೆ. ಇದು ಒಂದು ಸಾತ್ವಿಕವಾಗಿರ್ತಕ್ಕಂಥ ಭಾವ. ಇದಕ್ಕೇನು ಅಂದರೆ ನೋಡಿ, ಭಗವಂತನ ಇರುವಿಕೆಯಲ್ಲಿ ಶ್ರದ್ಧೆ, ಭಗವಂತ ಇದ್ದಾನೆ ಅಂತಕ್ಕಂಥ ಒಂದು ನಂಬಿಕೆ, ಭಗವಂತನ ಸ್ವಾತಂತ್ರ್ಯದ ಒಪ್ಪಿಕೊಳ್ಳುವಿಕೆ. ಅಂದರೆ ನಾನು ಅವನ ದಾಸ, ಅವ್ನು ಕೊಟ್ಟಿದ್ದು ತಿಂತೀನಿ, ಅವ್ನು ಕೊಟ್ಟಿದ್ದು ಉಡ್ತೀನಿ, ಅವ್ನು ಇಟ್ಟಂಗೆ ಇರ್ತೀನಿ, ಅವ್ನು ಕರೆದಾಗ ಹೋಗ್ತೀನಿ. ಇದು ಅವನಲ್ಲಿ ಸ್ವಾತಂತ್ರ್ಯ ಭಾವ. ನಮ್ಮಲ್ಲಿ ಪಾರತಂತ್ರ್ಯ ಭಾವ. ಅಂದರೆ ನಾನು ಅವನಿಗೆ ಒಳಪಟ್ಟಿರ್ತಕ್ಕಂಥವನು, ನಾನು ಅವನ ದಾಸ ಅಂತ ತಿಳ್ಕೊಳ್ತಕ್ಕಂಥದ್ದು. ಆಮೇಲೆ ಭಕ್ತನ ಪಾರತಂತ್ರತೆ ಒಪ್ಪಿಕೊಳ್ಳುವುದು, ರಕ್ಷಿಸಿಯೇ ರಕ್ಷಿಸುವನೆಂಬ ನಂಬಿಕೆ. ಎಷ್ಟೇ ಕಷ್ಟ ಬರಲಿ, ಏನೇ ಆಪತ್ತಿರಲಿ, ಎಂಥ ಅವಘಡಗಳೇ ನಡೀಲಿ, ನಾವೇನು ಮಾಡಬೇಕಂತೆ, ಭಗವಂತ ರಕ್ಷಿಸಿಯೇ ರಕ್ಷಿಸ್ತಾನೆ ಅಂತಕ್ಕಂಥ ನಂಬಿಕೆ ಇಟ್ಕೋಬೇಕಂತೆ. ಅದು ಒಂದು ಕೂಡ ಶ್ರದ್ಧೆ, ನಂಬಿಕೆ. ನೋಡಿ, ತಂದೆ ಆಗಿರ್ತಕ್ಕಂಥವನು ಮಗುನ ಎತ್ತಾಡಿಸ್ತಾ ಇರ್ತಾನೆ, ಹಿಂಗೆ ಎತ್ತಾಕ್ತಾರೆ, ನೋಡಿರ್ತೀವಿ ನಾವು ಮನೆಗಳಲ್ಲಿ. ಮಗುನ ಹಿಂಗೆ ಎತ್ತಾಕ್ತೀವಿ ನಾವು. ಆ ಮಗು ಕಿಲಕಿಲ ಅಂತ ನಗುತ್ತೆ, ಹಿಂಗೆ ಎತ್ತಾಕ್ದಾಗ ಕಿಲಕಿಲ ಅಂತ ನಗುತ್ತೆ. ಆ ಮಗು ಕಿಲಕಿಲ ಅಂತ ಯಾಕೆ ನಗುತ್ತೆ? ತಂದೆ ಕೈ ಬಿಟ್ಬಿಟ್ಟಿದ್ದಾನಲ್ವಾ, ಮೇಲೆ ಕೆಸದ್ಬಿಟ್ಟಿದ್ದಾನೆ ಮಗುನ. ಕೆಳಗೆ ಬಿದ್ದರೆ ಕೈ ಕಾಲು ಮುರಿಯುತ್ತೆ ಮಗುಗೆ. ಆದರೆ ಮಗು ದುಃಖ ಪಡಬೇಕು, ಭಯ ಬೀಳಬೇಕು. ಆದರೆ ಅದು ಕಿಲಕಿಲ ಅಂತ ಯಾಕೆ ನಗುತ್ತೆ ಅಂತಂದರೆ ಅದಕ್ಕೇನು ನಂಬಿಕೆ? ಎತ್ತಾಕಿರ್ತಕ್ಕಂಥ ತಂದೆ ಮತ್ತೆ ಹಿಡ್ಕೊತಾನೆ, ಎಸ್ದಿದ್ದಾನೆ ಮೇಲಕ್ಕೆ, ಮತ್ತೆ ಹಿಡ್ಕೊತಾನೆ ಅನ್ನೋ ನಂಬಿಕೆ. ನಮಗೂ ಕಷ್ಟ ಬಂದಾಗ, ದುಃಖ ಬಂದಾಗ ನಾವು ಕಿಲಕಿಲ ಅಂತ ನಗಬೇಕಂತೆ. ಯಾಕೆಂದರೆ ಭಗವಂತ ಏನು ಮಾಡಿದ್ದಾನೆ, ನಮ್ಮನ್ನು ಆಟ ಆಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಎಸ್ದಿದ್ದಾನೆ ಮೇಲಕ್ಕೆ. ಅವನು ಮತ್ತೆ ಹಿಡ್ಕೊತಾನೆ, ನಮ್ಮನ್ನು ಕಾಪಾಡ್ತಾನೆ. ರಕ್ಷತೀತಿ ಇತಿ ವಿಶ್ವಾಸ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯರು. ಕಾಪಾಡ್ತಾನೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊತಕ್ಕಂಥದ್ದು ಅದು ಒಂದು ಶ್ರದ್ಧೆ. ಭಕ್ತನು ನಾಶವಾಗನೆಂಬ ಶ್ರದ್ಧೆ. ಭಗವದ್ಗೀತೆಯಲ್ಲಿ ಭಗವಂತ ಪ್ರಮಾಣ ಮಾಡಿಬಿಟ್ಟಿದ್ದಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ. ಕೌಂತೆಯ, ಅರ್ಜುನ ಚೆನ್ನಾಗಿ ತಿಳ್ಕೊಂಬಿಡು, ನನ್ನ ಭಕ್ತ ಯಾವತ್ತೂ ಕೂಡ ಹಾಳಾಗೋದಿಲ್ಲ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಅನ್ನಮಾಚಾರ್ಯರು ಒಂದು ಕಡೆ ಕೀರ್ತನೆಯಲ್ಲಿ ಹೇಳ್ತಾರೆ, ಏ ಪುರಾಣ ಮೂಲ ಎಂತ ಬೆದಕಿನ ಶ್ರೀಪತಿದಾಸರು ಚಡರನ್ನೆಡನು ಅಂತ. ಯಾವ ಪುರಾಣನ ಎಷ್ಟು ಬೇಕಾದರೂ ಹುಡುಕೊಂಡು ನೋಡ್ರಿ, ಶ್ರೀಪತಿ ಅಂದರೆ ಭಗವಂತನ ದಾಸರು ಕೆಟ್ಟಿದ್ದಾರೆ ಅಂತಕ್ಕಂಥ ಇದೇ ಇಲ್ಲ, ಉದಾಹರಣೆನೇ ಇಲ್ಲ. ವಾತ್ಸಲ್ಯ ದವಯ ಪ್ರಧಾನ ಸಮಯ ಆರ್ತಾರ್ಥಿ ನಿರ್ವಾಪಣ ದೌದಾರ್ಯ ಅಗಶೋಷಣ ಆರ್ತಾರ್ಥಿ ನಿರ್ವಾಪಣ ಸೇವೆ ಶ್ರೀಪತಿ ರೇಖ ಏವ ಸತತಂ ಸಂಚಿತ್ರ ಷಟ್ಸಾಕ್ಷಿಣ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲ್ಯ ಅಲ್ಯ ಧ್ರುವ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರ್. ಅಂದರೆ ವಾತ್ಸಲ್ಯವನ್ನು ತೋರಿಸೋದು, ಅಭಯವನ್ನು ಕೊಡ್ತಕ್ಕಂಥದ್ದು, ಅಕ್ಷಯವಾಗಿರ್ತಕ್ಕಂಥ ವರಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಕಷ್ಟದಲ್ಲಿರ್ತಕ್ಕಂಥ ಅವರನ್ನು ಕಾಪಾಡ್ತಕ್ಕಂಥದ್ದು, ಮತ್ತು ಅಗಣಿತವಾಗಿರ್ತಕ್ಕಂಥ ಶ್ರೇಯಸ್ಸಿನ ಪದಗಳನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಕೂಡ ಭಗವಂತನಲ್ಲಿ ಮಾತ್ರ ನಾವು ಹುಡುಕ್ಬೋದು. ಅದಕ್ಕೆ ಎಕ್ಸಾಂಪಲ್ ಯಾರು ಅಂತಂದರೆ ಪ್ರಹ್ಲಾದ, ಆಮೇಲೆ ದ್ರೌಪದಿ, ಗಜೇಂದ್ರ ಮತ್ತು ಧ್ರುವ, ಈ ಥರದವರೆಲ್ಲ ಕೂಡ ಉದಾಹರಣೆಗಳಂತೆ. ವಾತ್ಸಲ್ಯ ದವಯ ಪ್ರಧಾನ ಸಮಯ ಆರ್ತಾರ್ಥಿ ನಿರ್ವಾಪಣ ದೌದಾರ್ಯ ದಗಶೋಷಣ ದಗಣಿತ ಶ್ರೇಯ ಪದ ಪ್ರಾಪಣ ಸೇವ್ಯೆ ಶ್ರೀಪತಿ ರೇಖ ಏವ ಸತತಂ ಸಂತ್ಯತ್ರ ಷಟ್ ಸಾಕ್ಷಿಣ. 6 ಜನ ಸಾಕ್ಷಿಗಳಿದಾರಂತೆ. ಯಾರ್ಯಾರು ಅಂದರೆ ಪ್ರಹ್ಲಾದಶ್ಚ ವಿಭೀಷಣಶ್ಚ, ವಿಭೀಷಣ ಒಬ್ಬ, ಅಂದರೆ ಶರಣಾಗತಿ ಮಾಡ್ದ, ಇವರು ಅಭಯ ಕೊಟ್ರ ಅಂತ, ಅಭಯವನ್ನು ಪ್ರಸಾದಿಸಿದ ಅಂತ. ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಅಂದರೆ ಆನೆ. ಪಾಂಚಾಲ್ಯ ಅಹಲ್ಯ ಧ್ರುವ, ಪಾಂಚಾಲಿ ಅಂದರೆ ದ್ರೌಪದಿ, ಅಹಲ್ಯೆ. ನೋಡಿ, ಆ ಔದಾರ್ಯದ ಅಗಶೋಷಣ, ಅಪ್ಪ ನಾವು ತುಂಬ ಪಾಪ ಮಾಡಿಬಿಟ್ಟಿದ್ದೀವಿ, ಏನು ಮಾಡಬೇಕು ಅಂತ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅಪಿಸೇ ಸುದುರಾಚಾರ ಅಂತ ಹೇಳ್ತಾನೆ. ನೀನು ಪಾಪಿಗಳಲ್ಲೇ ಪಾಪಿಯಾಗಿದ್ರು ಕೂಡ, ಮಾಡಬಾರ್ದು ಅಕ್ರಮ ಮಾಡಿದ್ರು, ನಿನ್ನನ್ನು ಪತಿತ ಅಂತ ಇಡೀ ಪ್ರಪಂಚ ದೂಷಿಸ್ತಾ ಇದ್ರು ಕೂಡ, ನೀನು ನನಗೆ ಶರಣಾಗತಿ ಬಂದ್ಬಿಡು, ನನಗೆ ಶರಣಾಗತನಾಗು, ನನ್ನ ಒಂದು ಪರಾಯಣನಾದರೆ ನಿನ್ನನ್ನು ಎಲ್ಲ ಪಾಪಗಳಿಂದ ನಾನು ರಕ್ಷಿಸ್ತೀನಿ ಅಂತ. ಅಗಶೋಷಣಾತ್, ಅಗ ಅಂದ್ರೇನು? ಪಾಪ. ಶೋಷಣ ಅಂತಂದರೆ ಹಿಂಗೆ ಹೀರಿ ಬಿಡ್ತಾನೆ ಅಂತ. ಹಿಂಗೆ ಇರ್ತಕ್ಕಂಥ ನೀರನ್ನು
ಸೂರ್ಯ ತನ್ನ ಕಿರಣಗಳಿಂದ ಹೀರಿಬಿಡ್ತಾನೆ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ಭಗವಂತ ಹೀರಿಬಿಡ್ತಾನೆ. ಅದಕ್ಕೆ ಎಕ್ಸಾಂಪಲ್ ಯಾರು ಅಂದರೆ ಅಹಲ್ಯ ಕಥೆ ನಮಗೆಲ್ಲ ಗೊತ್ತು. ಇಂದ್ರ ಏನು ಮಾಡಿರ್ತಾನೆ, ಅಹಲ್ಯನ್ನ ಹಾಳು ಮಾಡಿಬಿಟ್ಟಿರ್ತಾನೆ, ಗೌತಮ ಮಹರ್ಷಿಗಳ ಪತ್ನಿ. ಆದರೆ ಆಕೆ ಅಪವಿತ್ರಳಾಗ್ಬಿಟ್ಟಿದ್ದಾಳೆ ಅಂತ ಬಿಟ್ಟು, ಶಿಲೆಯಾಗಿ ಬಿದ್ದಿರು ಅಂತ ಬಿಟ್ಟು ಶಾಪ ಕೊಟ್ಟಿರ್ತಾನೆ ಗೌತಮರು. ನೀನು ಯಾವತ್ತು ಪವಿತ್ರಳಾಗ್ತೀಯಾ ಆವತ್ತು ನಾನು ನಿನ್ನನ್ನು ಬಂದು ಸೇರ್ತೀನಿ, ಸ್ವೀಕರಿಸ್ತೀನಿ ಅಂತ ಗೌತಮ ಮಹರ್ಷಿಗಳು ಹೇಳಿರ್ತಾರೆ. ಅಹಲ್ಯೆ ಶಿಲೆಯಾಗಿ ಬಿದ್ದು ನರಳ್ತಾ ಇರ್ತಾಳೆ, ಅಯ್ಯೋ ನನ್ನ ಗತಿ ಏನು, ನಾನು ಈ ಥರ ಪಾಪಾತ್ಮಳಾಗ್ಬಿಟ್ಟಿದ್ದೀನಿ, ನನ್ನನ್ನು ಯಾರು ಉದ್ಧಾರ ಮಾಡ್ತಾರೆ ಅಂತ. ರಾಯಿನೈನ ಕಾకపోತೀನಿ ರಾಮಪಾದಮು ಸೋಕಗ ಅಂತ ಹೇಳ್ಬಿಟ್ಟಂತೆ. ಅಲ್ಲೆಲ್ಲೋ ಹೋಗ್ತಾ ಇರ್ತಕ್ಕಂಥ ರಾಮ ಶೂರ ಅಹಲ್ಯನು ಚೂಚಿ ಬ್ರೋಚಿತೀವಿ ಆ ರೀತಿ ಧನ್ಯು ಚೇಯವೇ ತ್ಯಾಗರಾಜ ಗೇಯಮ ಅಂತ ಹೇಳ್ಬಿಟ್ಟು ಶ್ರೀರಾಮ ಪಾದಮ ನೀ ಕೃಪ ಚಾಲುನೆ ಚಿತ್ತಾನಿ ಕೀರಾವೇ. ತ್ಯಾಗರಾಜರು ಹೇಳ್ತಾ ಇರ್ತಕ್ಕಂಥ ಮಾತು, ಅಪ್ಪ ಶ್ರೀರಾಮ, ಅಹಲ್ಯನ್ನೇ ಉದ್ಧಾರ ಮಾಡಿದ ಶೂರ ನೀನು, ನಿನ್ನ ಪಾದಗಳನ್ನು ನಾನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ, ಬಾ ನನ್ನಲ್ಲಿರ್ತಕ್ಕಂಥ ಪಾಪಗಳನ್ನೆಲ್ಲ ಹೀರಿಬಿಡು ಅಂತ. ಅಗಶೋಷಣ ಅಂತಂತ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆ ಪಾಪಗಳನ್ನೆಲ್ಲ ಹೀರಿಬಿಡ್ತಕ್ಕಂಥ ಶಕ್ತಿ ಭಗವಂತನಿಗಿದೆ. ಹಾಗಾಗಿ ಭಗವಂತನನ್ನು ನಾವು ಆಶ್ರಯಿಸಿದ್ರೆ ನೋಡಿ, ಅಪಿಸೆ ಸುದುರಾಚಾರ ಅಂತ ಹೇಳ್ತಾನೆ. ಎಂಥ ದುರಾಚಾರಿ ಆಗಿದ್ರು ಕೂಡ ಅವನನ್ನು ನಾನು ಕಾಪಾಡ್ಕೊತೀನಿ ಅಂತ ಹೇಳ್ತಾನೆ. ಇವೆಲ್ಲ ಕೂಡ ನಂಬಿಕೆಯ ಬೇರೆ ಬೇರೆ ಭಾವಗಳು, ಇವೆಲ್ಲ ಕೂಡ ಅಷ್ಟಸಾತ್ವಿಕ ಭಾವಗಳು ಅಂತ. ಅಚಂಚಲವಾಗಿರ್ತಕ್ಕಂಥ ಶ್ರದ್ಧೆ, ಭಗವಂತ ನನ್ನವನೆಂಬ ಭಾವ. ನೋಡಿ, ಭಗವಂತ ನನ್ನವನು ಅಂತಕ್ಕಂಥ ಭಾವ. ಅಂದರೆ ನಾವು ಯಾರ್ಯಾರನ್ನ ನನ್ನವನು, ದುಡ್ಡು ನಂದು, ಐಶ್ವರ್ಯ ನಂದು, ಕಾರ್ ನಂದು, ಹೆಂಡತಿ ನನ್ನವಳು, ಮಗ ನನ್ನವನು ಅಂತ ಅನ್ಕೊತಾರೆ. ICUನಲ್ಲಿ ಮಲಗಿರ್ತಾನಂತೆ. ICUನಲ್ಲಿ ಮಲಗಿದ್ದಾಗ ಅವ್ನು ಅನ್ಕೊತಾನಂತೆ, ನನಗೆ ಹೆಂಡತಿ ಇದ್ದಾಳೆ ಕಾಪಾಡ್ಕೊತಾಳೆ, ಅಣ್ತಮ್ಮಂದ್ರಿದ್ದಾರೆ ಕಾಪಾಡ್ಕೊತಾರೆ, ನನ್ನ ಮಗ ಏನೋ DC ಆಗಿದ್ದಾನೆ ಅವ್ನು ಕಾಪಾಡ್ಕೊತಾನೆ, ಅಥವಾ ನನಗೆ ಬೇಕಾದಷ್ಟು ಐಶ್ವರ್ಯ ಇದೆ ಅದು ಬಂದು ನನ್ನನ್ನು ಕಾಪಾಡುತ್ತೆ ಅಂತ ಹೇಳ್ಬಿಟ್ಟು ಆ ಗ್ಲಾಸಲ್ಲಿ ನೋಡ್ತಾ ಇರ್ತಾನಂತೆ, ಯಾರು ಬರ್ತಾರೆ, ನನ್ನ ಪ್ರಾಣನ ಯಾರು ಉಳಿಸ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾನಂತೆ. ಇದು ಗಜೇಂದ್ರನಿಗೆ ಹೇಳ್ತಾರೆ. ಗಜೇಂದ್ರನಿಗೆ ಬಂಧುಗಳ ಬೇಕೆಂದು ಚಂದದಲ್ಲಿ ಬೇಡುವೇನೆ, ಬಂಧುಗಳು ಏನಿರ್ತಾರೆ ಈ ಗಜರಾಜಗೆ ಅಂತ ಹೇಳ್ಬಿಟ್ಟು ಯಾರು ನಮ್ಮ ಕೈ ಹಿಡಿದಿರ್ತಕ್ಕಂಥವ್ರಿಲ್ಲ. కఫవాత పిత్తాలు గతులు తప్పిన నాడు మృత్యుదేవత వచ్చి మెడను విరిచే నాడు ఆలు బిడ్డలు నీకు కారు అన్నదమ్ములు ఆపలేరు ಐಶ್ವರ್ಯ ಬಲಮು ನಿನ್ನಾದುಕೊನುಟಕು ರಾದು ದೈವ ಚಿಂತಕು ನಾಡು. ಆವಾಗ ಮಾಡ್ತೀನಿ ದೈವ ಚಿಂತೆ ಅಂತಂದರೆ ದೈವ ಚಿಂತಕು ನಾಡು ತಾವುಲೇನೇ లేదు. ಅವತ್ತಲ್ಲಿ ಜಾಗ ಇಲ್ಲ. ಇವನು ICUನಲ್ಲಿ ಮಲ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನಂತೆ, ಯಾರೋ ಬರ್ತಾರೆ ನನ್ನನ್ನು ಕಾಪಾಡ್ಕೊತಾರೆ, ಯಾರೋ ಬರ್ತಾರೆ ನನ್ನನ್ನು ಕಾಪಾಡ್ಕೊತಾರೆ ಅಂತ. ಆದರೆ ಯಾವುದು ಕೂಡ ಕಾಪಾಡೋದಕ್ಕಾಗೋದಿಲ್ಲ. ಯಾವ ರೋಗನ ಎಷ್ಟು ಜನ ಡಾಕ್ಟ್ರುಗಳಾದರೂ ತಪ್ಪಿಸ್ಬೋದಂತೆ, ಮರಣ ಅಂತಕ್ಕಂಥ ರೋಗನ ತಪ್ಪಿಸೋದಕ್ಕೆ ಯಾವ ಡಾಕ್ಟ್ರ್ ಕೈನಲ್ಲೂ ಆಗಲ್ವಂತೆ. ಅದಕ್ಕೆ ಅಲೆಕ್ಸಾಂಡರ್ ಮಹಾಶಯ ಸತ್ತೋಗ್ಬಿಟ್ಟಾಗ ಆತ ಹೇಳದಂತೆ, ನನ್ನ ಶವವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ನನ್ನ ಎರಡೂ ಕೈಗಳನ್ನು ಮೇಲಕ್ಕೆ ಮಾಡಿ ನನ್ನ ಶವವನ್ನು ತೊಗೊಂಡು ಹೋಗಬೇಕಾಗಿದ್ರೆ ಡಾಕ್ಟ್ರುಗಳು ಹೊತ್ಕೊಂಡ್ಬರ್ಬೇಕು ನನ್ನ ಶವವನ್ನು. ಆಮೇಲೆ ಹೋಗ್ತಾ ಇರ್ತಕ್ಕಂಥ ದಾರಿನಲ್ಲಿ ನಾವು ಈ ಬುರ್ಗು ಚಿಲ್ಲರೆ ಚೆಲ್ತೀವಲ್ಲ, ಹಂಗೆ ನವರತ್ನಗಳನ್ನು ಚೆಲ್ರಿ, ಬಂಗಾರ ಬೆಳ್ಳಿ ನವರತ್ನಗಳನ್ನೆಲ್ಲ ಚೆಲ್ರಿ ಅಂತ ತನ್ನ ಕಡೆಯ ಆಸೆಯನ್ನು ಅಲೆಕ್ಸಾಂಡರ್ ಕೇಳ್ಕೊಂಡಿದ್ದಂತೆ. ಇದು ಯಾಕೆ ಈ ಥರ ಕೇಳ್ಕೊಂಡಿದ್ದ ಅಂತಂದರೆ, ಯಾಕೆ ಅಲೆಕ್ಸಾಂಡರ್ ಶವದ ಪೆಟ್ಟಿಗೆಯಿಂದ ಕೈಯನ್ನು ಹಿಂಗೆ ಆಚೆ ಇಟ್ಕೊಂಡಿದ್ದ ಆಕಾಶ ನೋಡೋಕ್ಕೆ ಅಂತಂದರೆ, ಇಡೀ ಪ್ರಪಂಚನ ಜಯಿಸಬೇಕು ಅಂದ್ಕೊಂಡಿರ್ತಕ್ಕಂಥ ಚಕ್ರವರ್ತಿ ಕಡೆಗೆ ಹೋಗೋವಾಗ ಏನು ಮಾಡ್ತಾ ಇದ್ದಾನೆ, ಬರೀ ಕೈಗಳಿನಲ್ಲಿ ಹೋಗ್ತಾ ಇದ್ದಾನೆ. ಈಗ ಖಾಲಿ ಕೈ ಏನೂ ಇಲ್ಲ, ಹಿಂದೆ ಏನು ತೊಗೊಂಡು ಹೋಗ್ತಾ ಇಲ್ಲ, ಖಾಲಿ ಕೈನಲ್ಲಿ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರ ಡಾಕ್ಟ್ರುಗಳು ಹೊತ್ಕೊಂಡ್ಬರ್ತಾ ಇದ್ರಂತೆ ಶವನ್ನ, ಅಲೆಕ್ಸಾಂಡರ್ ಶವನ್ನ. ಯಾಕೆ ಅಂತಂದರೆ ಎಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಕೂಡ ಆ ಅಲೆಕ್ಸಾಂಡರ್ನ ಮರಣದಿಂದ ರಕ್ಷಿಸೋದಕ್ಕೆ ಆಗಲಿಲ್ಲ ಅಂತ ತಿಳಿಸೋದಕ್ಕೋಸ್ಕರ. ಮತ್ತು ಯಾಕೆ ಆ ರತ್ನಗಳನ್ನು ಬಂಗಾರ ಬೆಳ್ಳಿನ ಚೆಲ್ಕೊಂಡು ಹೋದ್ರು ಅಂತಂದರೆ, ಇವನು ಮಾಡಿರ್ತಕ್ಕಂಥ ಎಲ್ಲ ಸಂಪಾದನೆ ಮಾಡಿರ್ತಕ್ಕಂಥ ಐಶ್ವರ್ಯನೆಲ್ಲ ಈಗ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಇದರಿಂದ ಅವನಿಗಾಗಿರ್ತಕ್ಕಂಥ ಉಪಾಯ ಏನೂ ಇಲ್ಲ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಭಗವದ್ಭಕ್ತಿ ಒಂದೇ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ. ಕಾಲೆ ಅಂದರೆ ಇಲ್ಲಿ ಮೃತ್ಯು ಅಂತಕ್ಕಂಥದ್ದು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕುರಂಕರಣೆ. ಡುಕುರಂಕರಣ ಅನ್ನೋದು ಒಂದು ಬಾಯ್ಹಾಟ್ ಮಾಡ್ತಕ್ಕಂಥ ಒಂದು ಗ್ರಾಮರ್ ಪದ, ಅದು ಸಂಸ್ಕೃತದ ಗ್ರಾಮರ್ ಪದ. ಯಾವನ ಮುದುಕ ಕಾಶಿನಲ್ಲಿ ಕೂತ್ಕೊಂಡು ಡುಕುರಂ 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 ಅಂತ ಗಟ್ ಮಾಡ್ತಾ ಇದ್ನಂತೆ. ಆವಾಗ ಶಂಕರಾಚಾರ್ಯ ನೋಡ್ಬಿಟ್ಟು ಹೇಳಿದ್ರಂತೆ, ಅಪ್ಪ ಏನಕ್ಕೆ ಗಟ್ ಮಾಡ್ತೀಯಾ, ಸಾಯೋ ಅಂತ ವಯಸ್ಸು ಬಂದಿದೆ, ನಿಂಗೆ ಆ ಡುಕುರುಮ್ ಅನ್ನೋದು ಬಂದು ನಿನ್ನ ಮೃತ್ಯು ಕಾಲದಲ್ಲಿ ನಿನ್ನನ್ನು ಕಾಪಾಡುತ್ತಾ, ಆ ಗ್ರಾಮರ್ ಕಾಪಾಡುತ್ತಾ? ಗೋವಿಂದನನೇ 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 ಎಲೆ ಮೂಢ ಸನ್ನಿಹಿತವಾಗಲು ಮರಣದ ಕಾಲ ರಕ್ಷಿಸದಿನ್ನನು ಡುಕುರಂಕರಣ ಅಂತ. ನೀನು ಡುಕುರಂಕರಣ ಮಾಡಿದ್ರೆ ನಿನ್ನನ್ನು ಕಾಪಾಡೋದಿಲ್ಲಪ್ಪ. ಹಾಗಾಗಿ ಭಗವಂತನ ಸ್ಮರಣೆಯನ್ನು ನೀನು ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಯಾವನಿಗೂ ಮೃತ್ಯುಕಾಲ ಆಸನ್ನ ಆಗ್ಬಿಟ್ಟಿತ್ತಂತೆ. ಈ
ನಿನ್ನಯ ಭಕ್ತಿ ಕಂಡರೆ ಬಾರದು ಕಲಿತರೆ ಬಾರದು ಅಂತ ಅಭ್ಯಾಸ ಯೋಗಯುಕ್ತೇನ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆನಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅಭ್ಯಾಸ ಯೋಗಯುಕ್ತೇನ. ನಾವು ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅದೇ ನಮಗೆ ಅಂತ್ಯಕಾಲದಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಹೇ ರಾಮ್ ಅಂತಂದ್ರು ಗಾಂಧೀಜಿ ಅಂತಂದರೆ ಅದೇನು ಸುಮ್ಮನೆ ಜ್ಞಾಪಕಕ್ಕೆ ಬರಲಿಲ್ಲ. ಅವ್ರ ಜೀವನ ಪೂರ್ತಿ ಹೇ ರಾಮ್ ಅಂದಿರೋದ್ರಿಂದ ಹೇ ರಾಮ್ ಅಂತ ಜ್ಞಾಪಕಕ್ಕೆ ಬಂತು. ನಮ್ಗೇನಾಗಿರುತ್ತೆ, ನಮಗೆ ಆ ಥರ ಹೇಳ್ದಿರ ಯಾರಾದರೂ ಏನನ್ನ ಆಪತ್ತು ತಂದರೆ ನಾವೇನು ಮಾಡ್ತೀವಿ, ಅಯ್ಯಯ್ಯಯ್ಯಯ್ಯೋ ಅಮ್ಮಮ್ಮಮ್ಮಮ್ಮ ಅಂತೀವಿ. ದೇವರು ಯಾವತ್ತಿಗೂ ಕೂಡ ಜ್ಞಾಪಕಕ್ಕೆ ಬರೋದಿಲ್ಲ. ಅದೇ ಥರನೇ ಒಬ್ಬನು ಯಾರೋ ವರ್ತಕ ತೀರ್ಕೊತಾ ಇದ್ರೆ ಆವಾಗ ಮಕ್ಕಳು ಅಂದ್ಕೊಂಡ್ರಂತೆ ಏನನ್ನ ಮಾಡಿ ವರ್ತಕ ತೀರ್ಕೊಂಡ್ಬಿಡ್ತಾ ಇದ್ದಾನೆ, ಭಗವಂತನ ಸ್ಮರಣೆಯನ್ನು ಈತನ ಬಾಯಿನಲ್ಲಿ ಹೇಳಿಸ್ಬೇಕು ಅಂತ ಬಿಟ್ಟು ಅಂತ. ಅದಕ್ಕೆ ನಾವು ಭಗವಂತನ ಸ್ಮರಣೆಯನ್ನು ಗಟ್ಟಿಯಾಗಿ ಮಾಡಬೇಕಂತೆ. ನೋಡಿ, ನಾವು ಭಗವಂತನ ಸ್ಮರಣೆಯನ್ನು ಗಟ್ಟಿಯಾಗಿ ಮಾಡೋದಕ್ಕೆ ನಮ್ಮ ಸ್ಥಾನ ಅಡ್ಡ ಬರುತ್ತಂತೆ. ನಾನು ಸಮಾಜದಲ್ಲಿ ಇಂಥ ಸ್ಥಾನದಲ್ಲಿದ್ದೀನಿ, ನನಗೊಂದು ಈ ಥರದ ಮಾನ ಇದೆ, ಗೋವಿಂದ ಅಂತ ಅಂದ್ಬಿಟ್ರೆ ಏನು ಅನ್ಕೊತಾರೆ ಎಲ್ಲ ಜನ, ಎಲ್ಲ ನನ್ನ ಬಗ್ಗೆ ನಾನು ಚೀಪ್ ಆಗಿಬಿಡ್ತೀನಿ ಅಂತ ಅನ್ಕೊತಾರೆ. ಅಂದರೆ ಭಗವಂತನ ಸ್ಮರಣೆಗೆ ಸ್ಥಾನ ಅಡ್ಡ ಬರುತ್ತಂತೆ. ಅದೇ ಥರನೇ ಭಗವಂತನ ಭಜನೆ ನಡೀತಾ ಇರುತ್ತೆ. ಎಲ್ಲ ಜನಗಳು ಕೂತ್ಕೊಂಡು ಭಗವಂತನ ಭಜನೆ ಮಾಡ್ತಾ ಇರ್ತಾರೆ. ಭಗವಂತನ ಭಜನೆಯಲ್ಲಿ ಹೋಗಿ ನಾವು ಸೇರಬೇಕು ಅಂತಂದರೆ ಜಾತಿ ಅಡ್ಡ ಬರುತ್ತಂತೆ. ನಾನು ಇಂಥ ಜಾತಿಯವನು, ಅಲ್ಲೆಲ್ಲ ಸಾಮಾನ್ಯರೆಲ್ಲ ಕೂತ್ಕೊಂಡಿದ್ದಾರೆ, ಇಂಥ ಜಾತಿಗಳು ಕೂತಿರ್ತಕ್ಕಂಥ ಮಧ್ಯದಲ್ಲಿ ಹೋಗಿ ನಾನು ಭಜನೆ ಮಾಡಿಬಿಟ್ರೆ ನನ್ನ ಜಾತಿಗತೆ ಏನಾಗಬೇಕು ಅಂತ, ಅದಕ್ಕೆ ಜಾತಿ ಅಡ್ಡ ಬರುತ್ತಂತೆ. ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಭಜನೆಯನ್ನು ಮಾಡಬೇಕು ಅಂತಂದರೆ. ಅದೇ ಥರನೇ ಭಗವಂತನ ಒಂದು ಕೀರ್ತನೆ ಅಥವಾ ಒಂದು ಸುಶ್ರಾವ್ಯವಾಗಿರ್ತಕ್ಕಂಥ ಹರಿಕತೆ, ಈ ಥರದ್ದೊಂದು ಪ್ರವಚನ ಎಲ್ಲ ನಡೀತಾ ಇರುತ್ತೆ. ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಕೇಳಬೇಕು ಅಂದರೆ ವಿದ್ಯೆ ಅಡ್ಡ ಬರುತ್ತಂತೆ. ನಾನು ಗೋಲ್ಡ್ ಮೆಡಲಿಸ್ಟು, ನಾನು ಇಂಥದ್ದು ಓದಿದ್ದೀನಿ, ನಾನು MBBS ಓದಿದ್ದೀನಿ, MTech ನಾನು, ಹಾಗಾಗಿ ಅಲ್ಲೋಗಿ ಕೂತ್ಕೊಂಡು ಅವ್ರು ಏನೋ ಹೇಳ್ತಾ ಇರ್ತಕ್ಕಂಥದ್ದನ್ನ ಕೇಳಿಬಿಟ್ರೆ ನನಗೆ ಗತಿ ಏನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಭಗವಂತನ ಸ್ಮರಣೆಯನ್ನು ನಾವು ಉಚ್ಚಕಂಠದಲ್ಲಿ ಮಾಡಬೇಕಂತೆ. ಈ ವರ್ತಕ ಸಾಯ್ತಾ ಬಿದ್ದಿದ್ದಂತೆ, ಮಕ್ಕಳೆಲ್ಲ ಬಂದು ಕೇಳಿದ್ರಂತೆ, ಅಯ್ಯ ನಾರಾಯಣ ಅನಯ್ಯ ನಾರಾಯಣ ಅನಯ್ಯ ಅಂತ ಹೇಳಿದ್ರಂತೆ. ಅಂದರೆ ಏನನ್ನ ಮಾಡಿ ಅಪ್ಪನ ಕೈನಲ್ಲಿ ನಾರಾಯಣ ಅಂತ ಹೇಳಿಸ್ಬೇಕು ಅಂತ ಬಿಟ್ಟು ಅವನು ಅಂಗಡಿ ವಾಕಲೇಶಿಂಡಾರ ಪೆದ್ದೋಡು ಎಕ್ಕಡುಂಡಾಡು ಚಿನ್ನೋಡು ಎಕ್ಕಡುಂಡಾಡು ಅಂತ ಕೇಳ್ತಾ ಇದ್ದಂತೆ. ಅಯ್ಯೋ ಇದೇನು ಮಾಡೋದು ಇವಾಗ, ನಾರಾಯಣ ಅಂತ ಹೆಂಗೆ ಹೇಳ್ಸೋದು, ನಮ್ಮ ತಂದೆ ಸಾಯೋ ಅಂತ ಕಾಲ ಬಂದ್ಬಿಟ್ಟಿದೆಯೇ, ಏನು ಮಾಡಿದ್ರು ನಾರಾಯಣ ಅಂತ ಇಲ್ವೇ ಅಂತಬಿಟ್ಟು ಅವಾಗಲೆಲ್ಲ ಆಣೆಗಳು ತಾನೆ, 1 ಆಣೆ 2 ಆಣೆ ಅಂತೆಲ್ಲ ಇರೋದು. ಈ ತೆಂಗಿನ ನಾರು ತೊಗೊಂಡು ಬಂದುಬಿಟ್ಟು ನಾಣ್ಯ ತೊಗೊಂಡು ಬಂದುಬಿಟ್ಟು ಇವನ ಮೇಲೆ ಮುಂದೆ ಇಟ್ಕೊಂಡ್ರಂತೆ, ತಂದೆ ಮುಂದೆ ಇಟ್ಕೊಂಡ್ರಂತೆ. ಯಾಕೆಂದರೆ ಇವ್ನಿಗೆ ಆಸೆ ಜಾಸ್ತಿ, ಅದನ್ನಾದರೂ ಹೆಸರು ಹೇಳ್ತಾನೆ, ನಾರು ಹಣ ಅಂತನ್ನ ಹೇಳ್ತಾನೆ. ಅಂದರೆ 1-2 ಅಕ್ಷರ ಅನ್ನ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಅವನೇನು ಮಾಡಿದಂತೆ, ಪೀಚು ಅಂದ್ಬಿಟ್ಟು ಪ್ರಾಣ ಬಿಟ್ಬಿಟ್ನಂತೆ. ನಾರಾಯಣ ಅಂತ ಕೂಡ ಹೇಳಿಲ್ವಂತೆ, ಪೀಚು ಅಂದ್ಬಿಟ್ಟು ಪ್ರಾಣ ಬಿಟ್ಬಿಟ್ನಂತೆ. ಅಯ್ಯ ಇದೇಮಿ ಅಂದರೆ ಪೀಚು ಅಂದಂತವನು. ಅಂದರೆ ಅಭ್ಯಾಸ ಯೋಗಯುಕ್ತೇನ ಅಂತ ನಾವು ಹಾಡ್ತಾ ಇದ್ರೆ, ಭಗವಂತನ ನಾಮವನ್ನು ಹಾಡ್ತಾ ಇದ್ರೆ ನಮಗೆ ಅಯಾಚಿತವಾಗಿ ಭಗವಂತನ ನಾಮ ಅಂತಕ್ಕಂಥದ್ದು ಬಾಯಿಗೆ ಬರುತ್ತೆ. ನಾವು ಯಾವತ್ತೂ ಹಾಡ್ದಿರೋನೇ ಇದ್ದರೆ ಅಥವಾ ಹಾಡೋದಕ್ಕೆ ನಾವೇನು ನಾಚಿಕೆ ಪಟ್ಟರೆ, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದೇನು ಅಂದರೆ, ಇಲ್ಲಿ ಭಜನೆ ಹೇಳ್ಕೊಟ್ಟಾಗ ಎಲ್ಲರೂ ಯಾಕೆ ಜೋರಾಗಿ ಹೇಳಿ ಅಂತ ಇದ್ದಿದ್ದು ಅಂದರೆ, ನಾವು ಜೋರಾಗಿ ಹೇಳಬೇಕು, ನಾವು ಮುಳುಗ್ಬಿಡ್ಬೇಕು, ಅದರೊಳಗಡೆಗೆ ತಲ್ಲೀನರಾಗ್ಬಿಡ್ಬೇಕು. ಭಗವಂತನ ನಾಮ ಹೇಳೋದಕ್ಕೆ ನಾವು ಕಷ್ಟಪಡಬಾರ್ದು, ಅಂದರೆ ನಾಚಿಕೆ ಪಡಬಾರ್ದು. ಇವಾಗ ನೋಡಿ, ತಾಯಿನ ಕೂಗಬೇಕಾದ್ರೆ ಮಗು ನಾಚಿಕೆ ಪಡುತ್ತಾ, ಅಮ್ಮ ಅಮ್ಮ ಅಂತ ಕೂತ್ಕೊಳ್ಳುತ್ತೆ, ಅದಕ್ಕೆ ನಾಚಿಕೆ ಏನಿಲ್ಲ. ಹಂಗೇನೆ ನಮ್ಮ ತಾಯಿ ಅವನು ಭಗವಂತ, ತಂದೆ ತಾಯಿ ನಮ್ಮ ದೈವ ಎಲ್ಲ ಕೂಡ ಭಗವಂತನೇ ಆಗಿರೋದ್ರಿಂದ ಅವನನ್ನು ಕೂಗೋದಕ್ಕೆ ನಾವು ನಾಚಿಕೆ ಪಟ್ಕೋಬಾರ್ದು. ಹಾಗಾಗಿ ಇನ್ನು ಸ್ವಲ್ಪ ಟೈಮ್ ಏನ ಸಿಗುತ್ತಾ ಮಾಡ್ರ. ಈಗ ದತ್ತಾತ್ರೇಯರಿಗೆ 24 ಜನ ಗುರುಗಳಿದ್ದಾರೆ. ಈ ದತ್ತಾತ್ರೇಯರಿಗೆ ಇರ್ತಕ್ಕಂಥ 24 ಜನ ಗುರುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ನಾವು ದತ್ತಾತ್ರೇಯರು ಜಗದ್ಗುರುಗಳು ಅಂತ ತಿಳ್ಕೊತೀವಿ, ಜಗತ್ತಿಗೆ ಗುರುಗಳು ದತ್ತಾತ್ರೇಯರು ಅಂತ. ಆದರೆ ಆ ದತ್ತಾತ್ರೇಯರಿಗೆ ಶಿಕ್ಷಣ ಕಲಿಸಿರ್ತಕ್ಕಂಥ 24 ಗುರುಗಳಿದಾರಂತೆ. ಅವ್ರ ಬಗ್ಗೆ ಭಾಗವತದಲ್ಲಿ ವರ್ಣನೆ ಬರುತ್ತೆ. ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ದತ್ತಾತ್ರೇಯರಿಗೆ ಇರ್ತಕ್ಕಂಥ 24 ಜನ ಗುರುಗಳು ಯಾರು, ಅದರಿಂದ ಏನು ಪಾಠನ ದತ್ತಾತ್ರೇಯರು ಕಲ್ತರು ಅಂತ ಹೇಳ್ಬಿಟ್ಟು ಅಂತ. ಒಂದ್ಸಲಿ ದತ್ತಾತ್ರೇಯರು ಅಡವಿನಲ್ಲಿ ಕೂತ್ಕೊಂಡಿರ್ತಾರೆ. ಆ ಒಂದು ಔದುಂಬರ ವೃಕ್ಷದ ಕೆಳಗಡೆ ಯಯಾತಿ ರಾಜನ ಮಗ ಯದು ಅಂತ ಇರ್ತಾನೆ. ಯದು ಮಹಾರಾಜ ನಾವೆಲ್ಲ ಕೇಳಿರ್ತೀವಿ. ಈ ಯದು ಮಹಾರಾಜನ ವಂಶದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಹುಟ್ಟು ಬಂದಿದ್ದು. ಯಾದವ ನೀ ಬಾ ಯದುಕುಲನಂದನ ಅಂತ ಹೇಳ್ತಾರೆ. ಅಂದರೆ ಯದು ಮಹಾರಾಜನ ವಂಶಸ್ಥ ಅವನು. ಈ ಯದು ಮಹಾರಾಜ ಒಂದ್ಸಲಿ ಬೇಜಾರು ಮಾಡಿಕೊಂಡು, ನನಗೆ ಬ್ರಹ್ಮಜ್ಞಾನನ ಯಾರೂ ಉಪದೇಶ ಮಾಡೋರಿಲ್ಲ ಅಂತ ಬಿಟ್ಟು ಬೇಜಾರು ಮಾಡಿಕೊಂಡು ತನ್ನ ಮೈಮೇಲಿರ್ತಕ್ಕಂಥ ಒಡವೆಗಳನ್ನೆಲ್ಲ ತೆಗೆದುಹಾಕ್ಕೊಂಡು ಆ ಅಡವಿನಲ್ಲಿ ಸಂಚಾರ ಹೋಗ್ತಾ ಇರ್ತಾನೆ. ಆವಾಗ ದತ್ತಾತ್ರೇಯರು ಕರೀತಾರೆ, ಬಾ ಇಲ್ಲಿ ಯದು ಮಹಾರಾಜ, ಯಾಕೆ ಒಡವೆಗಳನ್ನೆಲ್ಲ ಕಿತ್ತೆಸ್ಕೊಂಡು ಹೀಗೆ ಹುಚ್ಚಿನ ಥರ ಓಡಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅಂತ. ಯದು ಮಹಾರಾಜ ಕೇಳ್ತಾನೆ, ನನಗೆ ಬ್ರಹ್ಮಜ್ಞಾನನ ಬೋಧಿಸು ಅಂತ ಕೇಳ್ತಾ ಇದ್ದೀವಿ, ಬ್ರಹ್ಮಜ್ಞಾನನ ಬೋಧಿಸ್ತಕ್ಕಂಥ ಯಾವ ಗುರುಗಳು ನಂಗೆ ಸಿಗ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾದ್ರೆ ನನಗೆ ಯಾರು ಗುರುಗಳು ಸಿಕ್ಕಿಲ್ಲ ಅಂದ್ಕೊಂಡಿದ್ದೀಯೇನೋ, ನನಗೆ 24 ಜನ ಗುರುಗಳಿದ್ದಾರೆ ಅಂತ ಹೇಳ್ತಾರೆ.
ನೀವ್ಯಾರು ಅಂತ ಕೇಳ್ತಾನೆ ಯದು ಮಹಾರಾಜ. ಅಯ್ಯೋ ನನ್ನ ಹೆಸರು ದತ್ತಾತ್ರೇಯ ಅಂತ, ನಾನು ಅತ್ರಿ ಮಹರ್ಷಿಗಳ ಮಗ ಅಂತ ಹೇಳ್ತಾರೆ. ಅಯ್ಯೋ ನೀವು ಜಗದ್ಗುರುಗಳು, ನಿಮ್ಮಂಥ ಗುರು ಸಿಗೋದೇ ನನಗೆ ಅಪರೂಪ, ಅಂಥದ್ದು ನಿಮಗೆ 24 ಜನ ಗುರುಗಳಿದಾರ ಅಂತ. ಹೌದಪ್ಪ 24 ಜನ ಗುರುಗಳಿದ್ದಾರೆ, ನಾನು ಆ 24 ಜನ ಗುರುಗಳಿಂದ ಒಂದೊಂದು ವಿಚಾರನ ಕಲ್ತಿದ್ದೀನಿ, ನೀನು ಹ್ಞೂ ಅಂತಂದರೆ ನಿನಗೂ ಅದನ್ನು ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ ದತ್ತಾತ್ರೇಯರು. ಹೌದಾ, ಹಾಗಾದ್ರೆ ಹೇಳಿ ಸ್ವಾಮಿ ಅಂತ ಕೇಳ್ಕೊತಾರೆ ಯದು ಮಹಾರಾಜ. ನನ್ನ ಮೊದಲನೇ ಗುರು ಭೂಮಿಯಿಂದ ಏನನ್ನು ಕಲಿತೆ ಅಂತಂದರೆ ಸಮಾನತೆಯನ್ನು ಕಲಿತೆ. ಭೂಮಿ ಕೆಟ್ಟದಾಗಿರ್ತಕ್ಕಂಥ ವಸ್ತುಗಳಿಗೂ ಆಶ್ರಯ ಕೊಡುತ್ತೆ, ಒಳ್ಳೆಯದಾಗಿರ್ತಕ್ಕಂಥ ವಸ್ತುಗಳಿಗೂ ಆಶ್ರಯ ಕೊಡುತ್ತೆ. ಅಂದರೆ ಒಂದು ಪ್ರಾಣಿನೂ ಕೂಡ ಭೂಮಿ ಮೇಲೆ ಆಶ್ರಯ ಮಾಡ್ಕೊಂಡಿರುತ್ತೆ, ಉತ್ತಮವಾಗಿರ್ತಕ್ಕಂಥ ಒಬ್ಬ ರಾಜನೂ ಕೂಡ ಭೂಮಿ ಮೇಲೆ ಆಶ್ರಯ ಮಾಡ್ಕೊಂಡಿರ್ತಾನೆ. ಅಂದರೆ ಭೂಮಿ ಸಮಾನವಾಗಿರುತ್ತೆ. ಹೇಗೆ ತಾಯಿಗೆ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳು ಸಮಾನನೋ, ಅದೇ ಥರನೇ ಭೂಮಿಗೆ ಸರ್ವ ಪ್ರಜೆಗಳು ಕೂಡ, ಸರ್ವ ಪ್ರಾಣಿಗಳು ಕೂಡ ಸಮಾನ. ಈ ಒಂದು ಸಮಾನತೆಯನ್ನು ನಾನು ಭೂಮಿಯಿಂದ ಕಲಿತೆ. ಹಾಗಾಗಿ ಭೂಮಿ ನನ್ನ ಮೊದಲನೇ ಗುರು ಅಂತ ಹೇಳಿದ್ರಂತೆ ದತ್ತಾತ್ರೇಯರು. ಎರಡನೇ ಗುರು ವಾಯು ಅಪ್ರಭಾವಿತವಾಗೋದಿಲ್ಲ. ಅಂದರೆ ವಾಯು ನೋಡಿ ಗಂಧನ ತೊಗೊಂಡು ಬರುತ್ತೆ, ಒಂದು ಕಡೆಯಿಂದ ಕೆಟ್ಟ ವಾಸನೆಯನ್ನು ತೊಗೊಂಬರುತ್ತೆ, ಒಂದು ಕಡೆಯಿಂದ ಒಳ್ಳೆಯ ವಾಸನೆಯನ್ನು ತೊಗೊಂಬರುತ್ತೆ. ಕೆಟ್ಟ ವಾಸನೆಯನ್ನು ತರ್ತಕ್ಕಂಥ ವಾಯು ಕೆಟ್ಟ ವಾಸನೆ ತಂತು ಅಂತ ಬಿಟ್ಟು ವಾಯು ಅದರಿಂದ ಪ್ರಭಾವಿತವಾಗಿರೋದಿಲ್ಲ. ಒಳ್ಳೆಯ ವಾಸನೆಯನ್ನು ತೊಗೊಂಡು ಬಂತು ಅಂತ ಬಿಟ್ಟು ವಾಯು ಅದರಿಂದ ಪ್ರಭಾವಿತವಾಗಿರೋದಿಲ್ಲ. ಇವಾಗ ನೋಡಿ ಪೋಸ್ಟ್ ಮ್ಯಾನ್ ಒಂದು ಟೆಲಿಗ್ರಾಮ್ ತೊಗೊಂಡು ಬರ್ತಾರೆ, ಟೆಲಿಗ್ರಾಮ್ ನೋಡಿದ ತಕ್ಷಣ ಹೇಳುತ್ತೆ ನಿಮ್ಮ ಕಡೆಯವ್ರು ಯಾರೋ ತೀರ್ಕೊಂಡ್ಬಿಟ್ರು ಅಂತ. ಅದರಿಂದ ಪಾಪ ಪೋಸ್ಟ್ ಮ್ಯಾನ್ಗೆ ದೋಷನಾ? ಏನೂ ಇಲ್ಲ, ಆತ ಏನು ಅಳಲ್ಲ. ಇನ್ನೊಂದು ವಾರ್ತೆ ಟೆಲಿಗ್ರಾಮ್ ತೊಗೊಂಬರ್ತಾರೆ, ನಿನ್ನ ಮಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ ಅಂತ ಬಿಟ್ಟು. ಅಂದರೆ ಒಳ್ಳೆಯ ಸುದ್ದಿನೂ ತರ್ತಾರೆ, ಕೆಟ್ಟ ಸುದ್ದಿನೂ ತರ್ತಾರೆ ಪೋಸ್ಟ್ ಮ್ಯಾನ್ಗೆ. ಅದರಿಂದ ಯಾವುದೇ ಒಂದು ಪ್ರಭಾವ ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಹಾಗೇನೆ ವಾಯು ಒಳ್ಳೆಯ ವಾಸನೆಯೂ ತರುತ್ತೆ, ಕೆಟ್ಟ ವಾಸನೆಯೂ ತರುತ್ತೆ, ಆದರೆ ಅದರ ಪ್ರಭಾವ ವಾಯುವಿನ ಮೇಲೆ ಇರೋದಿಲ್ಲ. ಅದೇ ಥರನೇ ನಾವು ಹೆಂಗಿರ್ಬೇಕಂತಂದರೆ, ಎಷ್ಟೋ ಸರಿ ನಾವು ಸನ್ನಡತೆಯಿಂದ ನಡ್ಕೋಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಒಂದೊಂದು ಸರಿ ನಾವು ಏನೋ ಒಂದು ಅಚಾತುರ್ಯದಿಂದ ಏನೋ ಒಂದು ನಡ್ಕೋಬೇಕಾಗಿ ಬರುತ್ತೆ. ಆದರೆ ಅದರ ಪ್ರಭಾವ ಅಂತಕ್ಕಂಥದ್ದು ನಮ್ಮ ಮೇಲೆ ಆಗಬಾರ್ದು, ನಾವು ಹಾಗೇ ಇರಬೇಕು ಅಂತಕ್ಕಂಥದ್ದನ್ನು ವಾಯುವಿನಿಂದ ಕಲಿತೆ. ಆಕಾಶದಿಂದ ಸರ್ವವ್ಯಾಪತ್ವವನ್ನು ಕಲಿತೆ. ಆಕಾಶ ನೋಡಿ ಎಲ್ಲ ಕಡೆ ಇರುತ್ತೆ. ನೋಡಿ ಇಲ್ಲಿ ಈ ಒಂದು ಮಠದಲ್ಲಿ ಇಲ್ಲೆಲ್ಲ ಆಕಾಶ ಅಂತಕ್ಕಂಥದ್ದಿದೆ. ಆಕಾಶ ಅಂದರೆ ಸ್ಪೇಸ್, ಖಾಲಿ ಸ್ಥಳ ಅಂತ. ಇಲ್ಲೆಲ್ಲ ಆಕಾಶ ಅಂತಕ್ಕಂಥದ್ದಿದೆ. ಮೇಲೂ ಆಕಾಶ ಅಂತಕ್ಕಂಥದ್ದಿದೆ. ಇಲ್ಲೊಂದು ಲೋಟ ಇದೆ, ಈ ಲೋಟದಲ್ಲೂ ಆಕಾಶ ಅಂತಕ್ಕಂಥದ್ದಿದೆ. ಆಕಾಶ ಅಂತಂದರೆ ಖಾಲಿ ನಿವೇಶನ ಜಾಗ ಅಂತ ಹೇಳ್ಬಿಟ್ಟು ಅಂತ. ಆಕಾಶ ಸರ್ವವ್ಯಾಪಿ ಆಗಿರ್ತಕ್ಕಂಥ ಆಕಾಶ ಹೇಗೋ, ನಾನು ಆತ್ಮಸ್ವರೂಪದಿಂದ ಇಡೀ ಇದನ್ನು ಯಾವುದನ್ನು ಪ್ರಪಂಚವನ್ನೆಲ್ಲ ವ್ಯಾಪಿಸ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನು ನಾನು ಆಕಾಶದಿಂದ ಕಲಿತೆ ಅಂತ ಇವ್ರು ಮೂರನೇ ಗುರು ಅಂತ ಹೇಳಿದ್ರು. ಅಗ್ನಿಯಿಂದ ಆಹಾರ ಮತ್ತು ಬ್ರಹ್ಮಚಿಂತನೆಯನ್ನು ಕಲಿತೆ. ಅಗ್ನಿ ನೋಡಿ, ಹಸಿ ಕಟ್ಟಿಗೆ ಹಾಕಿದ್ರು ಉರಿದೋಗುತ್ತೆ, ಒಣಗಿದ ಕಟ್ಟಿಗೆ ಹಾಕಿದ್ರು ಉರಿದೋಗುತ್ತೆ, ಚೆನ್ನಾಗಿ ಉರಿತಾ ಇರ್ತಕ್ಕಂಥ ಅಗ್ನಿನಲ್ಲಿ. ಆಮೇಲೆ ಶುದ್ಧವಾಗಿರ್ತಕ್ಕಂಥ ನಾವು ಹವಿರ್ಭಾಗಗಳು ಹಾಕಿದ್ರು ಸುಟ್ಟಾಗ್ತಾನೆ, ಅಥವಾ ಇನ್ನೇನೋ ಕೆಟ್ಟ ಪದಾರ್ಥಗಳು ಹಾಕಿದ್ರು ಸುಟ್ಟೋಗುತ್ತೆ. ಹಾಗಾಗಿ ಆ ಒಂದು ಇದರಲ್ಲಿ ಯಾವುದರಲ್ಲಿ ಆ ಅಗ್ನಿ ಹೆಂಗೆ ಎಲ್ಲದನ್ನು ಸೇವಿಸುತ್ತೋ, ಅದೇ ಥರನೇ ಒಬ್ಬ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥ ಅವನಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಕೂಡ ಹಸಿಯೋ ಬಿಸಿಯೋ ಆಹಾರವು ಆತ್ಮಯೋಗಿಗೆ ಅಂತ ಬಿಟ್ಟು ಆ ಸನ್ಯಾಸಿ ಗೀತೆಯಲ್ಲಿ ಇವ್ರು ಹೇಳ್ತಾರೆ, ವಿವೇಕಾನಂದರು. ಹಾಗೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಬೇಕಾಗಿಲ್ಲ, ಆ ಟೈಮ್ಗೆ ಏನು ಸಿಗುತ್ತೋ ಆಹಾರ ಅದೇ ಪ್ರಸಾದ ಅಂತ ಸ್ವೀಕರಿಸ್ತಕ್ಕಂಥ ಒಂದು ಬುದ್ಧಿನ ನಾನು ಎಲ್ಲಿಂದ ಕಲಿತೆ? ಅಗ್ನಿಯಿಂದ ಕಲಿತೆ. ಹಾಗೇನೆ ಬ್ರಹ್ಮಚಿಂತನೆ, ಅಗ್ನಿ ಅಂತಕ್ಕಂಥದ್ದು ನೋಡಿ ಏನು ಕಲಿತೆ ಅಂತಂದರೆ, ಬ್ರಹ್ಮಚಿಂತನೆಯನ್ನು ಹೆಂಗೆ ಮಾಡಬೇಕು, ಅಗ್ನಿ ಹೆಂಗೆ ಉರಿತಾ ಇರುತ್ತೆ ಹಂಗೆ ಬ್ರಹ್ಮಚಿಂತನೆ ಅಂತಕ್ಕಂಥ ಅಗ್ನಿ ಸದಾ ಉರಿತಾ ಇರಬೇಕು ಅಂತಕ್ಕಂಥದ್ದನ್ನು ಅಗ್ನಿಯಿಂದ ಕಲಿತೆ. ಹಾಗಾಗಿ ಅಗ್ನಿ ನನಗೆ 4ನೇ ಗುರು. 5ನೇ ಗುರು ಸೂರ್ಯ. ಸೂರ್ಯ ಹೆಂಗೆ ಅಂದರೆ ಅಜಾಯಮಾನೋ ಬಹುಧಾ ವಿಜಾಯತೆ ಅಂತೇಳ್ಬಿಟ್ಟು. ಸೂರ್ಯನಿಗೆ ಹುಟ್ಟು ಸಾವು ಇದೆಯಾ? ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಬೆಳಗ್ಗೆ ಸೂರ್ಯ ಹುಟ್ಟದ ಅಂತೀವಿ, ಪೂರ್ವದಲ್ಲಿ ಸೂರ್ಯ ಹುಟ್ಟದ ಅಂತೀವಿ, ಸಂಜೆ ಸೂರ್ಯ ಮುಳುಗದ ಅಂತೀವಿ. ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ, ಅವನು ಎಲ್ಲಿರಬೇಕೋ ಅಲ್ಲೇ ಇರ್ತಾನೆ, ಆತನಿಗೆ ಏನೂ ಆಗೋದಿಲ್ಲ. ಅದೇ ಥರನೇ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ, ಅವನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಅಜಾಯಮಾನೋ ಬಹುಧಾ ವಿಜಾಯತೆ, ಅವನಿಗೆ ಹುಟ್ಟೇ ಇಲ್ಲ, ಆದರೆ ಸಾಕಷ್ಟು ಹುಟ್ಟುಗಳಿದ್ದಂಗೆ ತೋರ್ಕೊತಾನೆ. ಅದೇ ಥರನೇ ನನಗೆ ಹುಟ್ಟು ಸಾವುಗಳಿಲ್ಲ ಅಂತಕ್ಕಂಥದ್ದನ್ನು ನಾನು ಸೂರ್ಯನಿಂದ ಕಲಿತೆ. ಆಮೇಲೆ ಬೇರೆ ಬೇರೆ ಪಾತ್ರೆಗಳಲ್ಲಿ, ಮಣ್ಣಿನ ಪಾತ್ರೆ, ಸ್ಟೀಲ್ ಪಾತ್ರೆ, ಯಾವುದ್ಯಾವುದೋ ಪಾತ್ರೆಗಳಲ್ಲಿ ನೀರಿರುತ್ತೆ. ಆ ಇರತಕ್ಕಂಥ ನೀರಲ್ಲಿ ಸೂರ್ಯನ ಪ್ರತಿಬಿಂಬಗಳು ಒಂದೊಂದು ಪಾತ್ರೆಯಲ್ಲಿ ಒಂದೊಂದು ಸೂರ್ಯನ ಥರ ಕಾಣ್ತಾರೆ. ಇರೋದು ಎಷ್ಟು ಸೂರ್ಯ? ಒಂದು 20 ಪಾತ್ರೆ ಇದೆ ಅಂದರೆ 20 ಸೂರ್ಯ ಕಾಣ್ತಾ ಇರ್ತಾರೆ, ಒಂದೊಂದು ಪಾತ್ರೆನಲ್ಲಿ ಒಂದೊಂದು ಸೂರ್ಯ ಕಾಣ್ತಾ ಇರ್ತಾನೆ. ಹಾಗಾದ್ರೆ 20 ಸೂರ್ಯರಿದ್ದಾರಾ? ಇಲ್ಲ, ಇರೋದು ಒಂದೇ ಸೂರ್ಯ. ಹೆಂಗೆ ಒಬ್ಬನೇ ಸೂರ್ಯ 20 ಪಾತ್ರೆಗಳಲ್ಲಿ ಕಾಣ್ತಾ ಇದ್ದಾನೆ, ಅದೇ ಥರನೇ ಒಬ್ಬನೇ ಸಚ್ಚಿದಾತ್ಮನಾಗಿರ್ತಕ್ಕಂಥ ಪರಮಾತ್ಮ ನೋಡಿ ಇಷ್ಟು ಪಾತ್ರೆಗಳಲ್ಲಿ ಬೆಳಗ್ತಾ ಇದ್ದಾನೆ. ಇಲ್ಲಿ ನಾವು ಕೂತಿದ್ದೀವಲ್ಲ, ನಾವೆಲ್ಲ ಕೂಡ ಪಾತ್ರೆಗಳು. ಈ ಪಾತ್ರೆಗಳಲ್ಲಿ ಒಬ್ಬನೇ ಸೂರ್ಯ ಎಲ್ಲ ಪಾತ್ರೆಗಳಲ್ಲೂ ಕೂಡ ಬೆಳಗ್ತಾ ಇರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ
ನಾನು ಈ ಸೂರ್ಯನಿಂದ ಈ ಪರಮಾತ್ಮ ತತ್ವ ಅಂತಕ್ಕಂಥದ್ದನ್ನು ಗ್ರಹಿಸಿದೆ. ಪಾರಿವಾಳದಿಂದ ಮಮಕಾರ ಮೋಹವನ್ನು ಬಿಡಬೇಕು ಅನ್ನೋದನ್ನು ಕಲಿತೆ. ಹೆಂಗೆ ಅಂತಂದರೆ ಒಂದ್ಸಲಿ ಏನಾಯ್ತಂತೆ ಅಂದರೆ ಪಾರಿವಾಳದ ಮಗು ಬಲೆಗೆ ಸಿಕ್ಕಾಕೊಂಡ್ಬಿಡ್ತಂತೆ. ಪಾರಿವಾಳದ ಮಗು ಬಲೆಗೆ ಸಿಕ್ಕಾಕೊಂಡ್ಬಿಡ್ತಂತೆ. ಯಾರೋ ಬೇಟೆಗಾರ ಬಲೆ ಹಾಕಿದ್ನಂತೆ. ಆ ಪಾರಿವಾಳದ ಮಗು ಬೇಟೆಗೆ ಸಿಕ್ಕಾಕೊಂಡ್ಬಿಡ್ತಂತೆ. ಅಯ್ಯೋ ಬೇಟೆಗೆ ಸಿಕ್ಕಾಕೊಂತಲ್ಲ ಅಂತ ಹೇಳ್ಬಿಟ್ಟು, ಆ ಬಲೆಗೆ ಸಿಕ್ಕಾಕೊಂತಲ್ಲ ಅಂತ ಹೇಳ್ಬಿಟ್ಟು ಆ ಪಾರಿವಾಳದ ತಾಯಿ ಅಂದರೆ ಆ ಮರಿಗಳ ತಾಯಿ ತಾನೇನೋ ಬಿಡಿಸೋದಕ್ಕೆ ಅಂತ ಹೋಗಿ ಅದೇ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಂತೆ. ಕಡೆಗೆ ತಂದೆ ಬಂತಂತೆ, ಅಯ್ಯೋ ಈ ನನ್ನ ಹೆಂಡತಿ ಮಕ್ಕಳೆಲ್ಲ ಕೂಡ ಬಲೆಗೆ ಸಿಕ್ಕಾಕೊಂಡಿದ್ದಾರಲ್ಲ ಅಂತ ಅವ್ರನ್ನ ಬಿಡಿಸೋದಕ್ಕೆ ಹೋಗಿ ಈ ತಂದೆ ಪಾರಿವಾಳ ಕೂಡ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಂತೆ. ಹೀಗೆ ಆ ಬೇಡನ ಬಲೆಗೆ ಈ ಇಡೀ ಪಾರಿವಾಳದ ಸಂಸಾರನೇ ಸಿಕ್ಕಾಕೊಂತಂತೆ. ಹಾಗಾಗಿ ಮೋಹನ ಬಿಡಬೇಕು, ಮಮಕಾರನ್ನ ಬಿಡಬೇಕು. ಮಮಕಾರ ಅಂದರೆ ನಂದು ನಂದು ಅಂತಕ್ಕಂಥ ಮಮಕಾರನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಪರಮಾತ್ಮ ಏನು ಬರೆದಿದ್ದಾನೆ. 5 ನಿಮಿಷ. ಆಯ್ತು. ಹಾಗಾಗಿ ಈ ಸೂರ್ಯನಿಂದ ನಾನು ಕಲಿತೆ. ಈಗ ಸಮಯದ ಅಭಾವ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ನಾನು ಪೂರ್ತಿ ವರ್ಣನೆ ಮಾಡೋದಕ್ಕಾಗ್ತಾ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಆಖ್ಯಾನ ನೀವು ಭಾಗವತದಲ್ಲಿ ಓದಿದ್ರೆ ಸಿಗುತ್ತೆ. 24 ಜನ ದತ್ತಾತ್ರೇಯರ ಗುರುಗಳ ಆಖ್ಯಾನ ಅಂತಕ್ಕಂಥದ್ದು ಅಲ್ಲಿ ಸಿಗುತ್ತೆ. ತಾವು ಭಾಗವತದಲ್ಲಿ ನೋಡ್ಕೋಬೋದು. ಕ್ಷಮೆ ಇರಲಿ, ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದ ಈಗ ನೆಕ್ಸ್ಟು ಪೂಜಾ ಕೈಂಕರ್ಯಗಳಿಗೆ ನಮಗೆ ಅಡ್ಡಿ ಆತಂಕಗಳು ಆಗದಿರ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಈ ಪ್ರವಚನವನ್ನು ನಿಲ್ಲಿಸ್ತೀನಿ. ಹಾಗಾಗಿ ಇನ್ನು ಮುಂದಿನ ಯಾರ್ಯಾರು ಅವರು 24 ಜನ ಗುರುಗಳ ಹೆಸರುಗಳು ಮಾತ್ರ ಹೇಳ್ಬಿಡ್ತೀನಿ. ಅಜಗರ ಸರ್ಪ ಅಂದರೆ ಹೆಬ್ಬಾವು, ಅದರಿಂದ ಏನು ಕಲಿತೆ ಅಂತ ಹೇಳ್ತಾರೆ ದತ್ತಾತ್ರೇಯರು. ಸಮುದ್ರದಿಂದ ಏನು ಕಲಿತೆ ಅಂತ ಹೇಳ್ತಾರೆ. ಪತಂಗದಿಂದ ಏನು ಕಲಿತೆ ಅಂತ ಹೇಳ್ತಾರೆ. ಆನೆ ಒಂದು ಗುರು, 10ನೇ ಗುರು ದತ್ತಾತ್ರೇಯರಿಗೆ, ಅವರಿಂದ ಏನು ಕಲಿತೆ. ಜೇನ್ನೊಣದಿಂದ ಏನು ಕಲಿತೆ. ಮೀನು, ಪಿಂಗಳ ಅಂತಕ್ಕಂಥ ಒಬ್ಬಳು ವೇಶ್ಯೆ, ಅವಳಿಂದ ಏನು ಕಲಿತೆ. ಬಾಣನ ತಯಾರು ಮಾಡ್ತಕ್ಕಂಥ ಅವನಿಂದ ಏನು ಕಲಿತೆ. ಮಕ್ಕಳಿಂದ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಂದನೂ ಕಲಿಯೋದು ನಾವು ಬೇಕಾದಷ್ಟು ಇರುತ್ತೆ. ಅವರಿಂದ ಏನು ಕಲಿತೆ. ಚಂದ್ರನಿಂದ ಏನು ಕಲಿತೆ. ಭ್ರಮರ ಅಂತಂದರೆ ಈ ಒಂದು ಹೂವಿನ ಸುತ್ತುತ್ತಾ ಇರುತ್ತೆ, ಮಕರಂದ ಹೀರಬೇಕು ಅಂತ, ಅದರಿಂದ ಏನು ಕಲಿತೆ. ಜಿಂಕೆಯಿಂದ ಏನು ಕಲಿತೆ. ಹದ್ದಿನಿಂದ ಏನು ಕಲಿತೆ. ಕನ್ಯೆ ಅಂದರೆ ಮದುವೆ ವಧು ಇರ್ತಾಳಲ್ಲ, ಮದುವೆ ಮಾಡ್ಕೊಳ್ತಕ್ಕಂಥ ವಧು, ಆ ವಧುವಿಂದ ಏನು ಕಲಿತೆ. ಸರ್ಪದಿಂದ ಏನು ಕಲಿತೆ. ಮತ್ತು ಜೇಡದಿಂದ ಏನು ಕಲಿತೆ. ಸಂಜೀವಿನಿ ಹುಳ ಅಂತ ನೋಡಿದ್ರೆ ಮನೆಯಲ್ಲಿ ಮಣ್ಣಲ್ಲಿ ಸಂಜೀವಿನಿ ಹುಳ ಗೂಡು ಕಟ್ಟುತ್ತೆ, ಅದರಿಂದ ಏನು ಕಟ್ಟೆ. ಅದು ಒಂದು ಗುರು ದತ್ತಾತ್ರೇಯರಿಗೆ. ಆಮೇಲೆ ನೀರಿನಿಂದ ಏನು ಕಲಿತೆ ಅಂತ ಹೇಳ್ಬಿಟ್ಟು ಟೋಟಲು 24 ಜನ ಗುರುಗಳು ದತ್ತಾತ್ರೇಯರಿಗೆ. 24 ಜನ ಗುರುಗಳಪ್ಪ ಎದು ನನಗೂ ಕೂಡ ಗುರುಗಳಿದ್ದಾರೆ. ಈ 24 ಜನ ಗುರುಗಳಿಂದ ನಾನು ಒಬ್ಬೊಬ್ಬರಿಂದ ಒಂದೊಂದು ವಿಚಾರನ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂತ ಬರ್ತಾರೆ ದತ್ತಾತ್ರೇಯರು. ಹೀಗೆ 24 ಜನ ಗುರುಗಳು ದತ್ತಾತ್ರೇಯರಿಗೂ ಕೂಡ. ಹೀಗೆ ಇಷ್ಟು ದಿವಸ ಏನಾಗಿದೆ ಅಂತಂದರೆ ಈ ಸಪ್ತಾಹದ ಪಾರಾಯಣ, ಗುರುಚರಿತ್ರೆಯ ಸಪ್ತಾಹದ ಪಾರಾಯಣ ಅದ್ಭುತವಾಗಿ ನಡ್ಕೊಂಡು ಬಂದಿದೆ. ತಾವೆಲ್ಲ ಸುಶ್ರಾವ್ಯವಾಗಿ ಶ್ರದ್ಧೆಯಿಂದ ಅದನ್ನೆಲ್ಲ ಕೇಳಿದ್ದೀರಾ. ಭಗವಂತನ ಸ್ಮರಣೆ ಅಂತಕ್ಕಂಥದ್ದು ಕೇಳೋದು ಅಪಾರವಾಗಿರ್ತಕ್ಕಂಥ ಒಂದು ಸಂಪದ, ಅದು ಒಂದು ಐಶ್ವರ್ಯ. ಅದನ್ನು ಕೇಳಬೇಕು ಅಂದರೆ ಎಷ್ಟೋ ಭಾಗ್ಯವನ್ನು ನಾವು ಮಾಡ್ಕೊಂಡಿರಬೇಕು. ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಈ 7 ದಿನಗಳಲ್ಲಿ ಸಪ್ತಾಹದ ವಿಧಿನಲ್ಲಿ ನಾವು ಇದನ್ನೆಲ್ಲ ಕೇಳ್ಕೊಂಬಂದಿದ್ದೀವಿ. ಗುರುಚರಿತ್ರೆಯನ್ನು ದಯವಿಟ್ಟು ಒಂದೊಂದು ಅಧ್ಯಾಯನಾದರೂ ಮನೆಯಲ್ಲಿ ಓದಿ. ಅದ್ಭುತವಾಗಿರ್ತಕ್ಕಂಥ ಆಖ್ಯಾನ, ನಿಮಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಗೊತ್ತಾಗುತ್ತೆ. ಮನೆಗೆ ಶ್ರೇಯಸ್ಸು, ಮತ್ತು ಮನಗಳಿಗೆ ಶ್ರೇಯಸ್ಸು. ಅಂದರೆ ಮನಗಳು ಡಿಸ್ಟರ್ಬಡ್ ಆಗಿದ್ರೆ ಆ ಮನಸ್ಸು ಡಿಸ್ಟರ್ಬಡ್ ಆಗಿರ್ತಕ್ಕಂಥ ಮನಸ್ಸಿಗೆ ಶ್ರೇಯಸ್ಸು ಅಂತಕ್ಕಂಥದ್ದು. ಅಪಾರವಾಗಿರ್ತಕ್ಕಂಥ ಅಷ್ಟೈಶ್ವರ್ಯಗಳನ್ನು ಕೊಡ್ತಕ್ಕಂಥದ್ದು ಶ್ರೀ ಗುರು ಚರಿತ್ರೆ, ಮತ್ತು ಆಪತ್ತುಗಳನ್ನು ನಿವಾರಿಸ್ತಕ್ಕಂಥದ್ದು ಶ್ರೀ ಗುರು ಚರಿತ್ರೆ. ಶ್ರೀ ಗುರುಗಳ ಪಾದಗಳನ್ನು ನಂಬಿಕೊಂಡು ಇದನ್ನೆಲ್ಲ ಕೂಡ ಮಾಡೋಣ. ನಮ್ಮ ಸಾಧು ಮಠ ವತಿಯಿಂದ ಅದ್ಭುತವಾಗಿರ್ತಕ್ಕಂಥ ಈ ಸಪ್ತಾಹದ ಕಾರ್ಯಕ್ರಮ ಅನ್ನೋದು 7 ದಿವಸಗಳಿಂದ ನಡ್ಕೊಂಡು ಬಂದಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಭಕ್ತಾದಿಗಳು ಕೂಡ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ್ದೀರಾ, ಇದನ್ನು ಯಾರು ಪ್ರೋತ್ಸಾಹಿಸಿದಿರಾ, ಅವ್ರಿಗೆಲ್ಲ ಕೂಡ ಗುರುಗಳು ಅಷ್ಟೈಶ್ವರ್ಯ ಸೌಭಾಗ್ಯಗಳನ್ನು ಕೊಡಲಿ. ಅವರ ಒಂದು ವಂಶಗಳು ಆಕಲ್ಪ ಅಂತ ಅಭಿವೃದ್ಧಿ ಆಗಲಿ. ಅವರಿಗೆ ಗುರುಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸಿಗಲಿ. ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ಅಂಥವ್ರ ಮನೆಯಲ್ಲಿ ನೆಲೆನಿಲ್ಲಲಿ ಅಂತಕ್ಕಂಥದ್ದು ಈ ಮಠದ ವತಿಯಿಂದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಪ್ರವಚನವನ್ನು ಇಲ್ಲಿಗೆ ಮುಗಿಸೋಣ. ಪ್ರವಚನವನ್ನು ಮುಗಿಸೋದಕ್ಕೆ ಮುಂಚೆ ಯಥಾ ಪ್ರಕಾರ ನಾವು ಪ್ರತಿ ದಿನದಲ್ಲಿ ಹೇಗೆ ಹೇಳ್ಕೊತಾ ಇದ್ವೋ ಹಾಗೆ ಒಂದು ಕೀರ್ತನೆಯನ್ನು ಹಾಡ್ತಾ, ಭಜನೆಯನ್ನು ಹಾಡ್ತಾ, ಯಾಕೆಂದರೆ ದತ್ತಾತ್ರೇಯರಿಗೆ ಭಜನೆ ಅಂತಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರೀತಿ. ಈ ಭಜನೆಯನ್ನು ಭಕ್ತಿಯಿಂದ ಹಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಆದೌ ಬ್ರಹ್ಮ ಹರಿರ್ಮಧ್ಯೆ ಅಂತ್ಯೋ ದೇವ ಸದಾಶಿವಃ
ಸದಾಶಿವಃ ಮೂರ್ತಿತ್ರಯ ಸ್ವರೂಪಾಯ ಮೂರ್ತಿತ್ರಯ ಸ್ವರೂಪಾಯ. ಶಬ್ದ ಸಾಕಾಗ್ತಾ ಇಲ್ಲ. ದತ್ತಾತ್ರೇಯರು ಕೇಳಿಸ್ಬೇಕಾ ಬೇಡವಾ? ಜೋರಾಗಿ ಹೇಳಿ. ದತ್ತಾತ್ರೇಯ ನಮೋಸ್ತುತೆ ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ ದತ್ತದೇವ ನಮೋಸ್ತುತೆ. ಎಲ್ಲ ಚಪ್ಪಾಳೆ ಹೊಡಿತಾ ಹೇಳೋಣ. ಹೇ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅನಸೂಯತನಯ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ತ್ರಿಮೂರ್ತಿ ರೂಪ ಆದಿದೇವನಾಂಶನೇ ಆದಿ ಬ್ರಹ್ಮನ ರೂಪನೇ ಆದಿದೇವನಾಂಶನೇ ಆದಿ ಬ್ರಹ್ಮನ ರೂಪನೇ ಆದಿಮೂಲನ ಅತ್ರಿ ಮುನೀಂದ್ರನ ಆದಿಮೂಲನ ಅತ್ರಿ ಮುನೀಂದ್ರನ